ಮುರಳಿ, ತುಂಬ ಸಂತೋಷ ಇವತ್ತು ಬಂದಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ನೋಡಿ, ಇದು ನಾವು ಆಗಲೇ ಒಂದು 50 ದಿವಸ ಆಗಿದೆ ಬಿತ್ತನೆ ಮಾಡಿ. ಅಕಡಿ ಸಾಲ ಹಾಕಿದ್ವಿ. ಹೌದು. ಅಲ್ಲೊಂದು ಇಲ್ಲೊಂದು ಬಂದಿದೆ. ಇಲ್ಲಿ ನವಿಲು ಕಾಟ ತುಂಬ. ಓಕೆ, ಇದು ಸಂಜೆ ಆದ ಇದು ತುಂಬ ನವಿಲೇ ಇರುತ್ತೆ. 50 ದಿನ ರಾಗಿ ಬೆಳೆ ಇಷ್ಟತ್ರ ಇರಬೇಕಾಗಿತ್ತು. ಸರಿ, ಮಳೆ ಇಲ್ಲ, ನಮ್ಮ ನವಿಲು ಕಾಟ. ಓಕೆ, ಅಕಡಿ ಸಾಲೆಲ್ಲ ಬಂದು ಎಲ್ಲೆಲ್ಲಿ ನಾವು ಕಾಳು ಹಾಕಿದ್ವೋ ಅದೆಲ್ಲ ತಿಂದಾಕಿದೆ. ಆಮೇಲೆ ಈ ಥರ ಮಳೆ ಸರಿಯಾಗಿ ಬಂದಿರೋದ್ರಿಂದ ಓಕೆ ಸ್ವಲ್ಪ ಕುಂಟೆ ಆಗೋದು ಸ್ವಲ್ಪ ಲೇಟ್ ಆಯಿತು. ಓಕೆ, ಕಡಿಮೆ ಆಗಿದೆ. ಓಕೆ, ಅದಕ್ಕೆಲ್ಲ ನೋಡ್ತಿರ್ಬೇಕು ನೀವು. ಸ್ವಲ್ಪ ಸ್ವಲ್ಪ ಒತ್ತು ಇದೆ, ಸ್ವಲ್ಪ ಒತ್ತಾಯಿತು. ಇನ್ನು ಆಗಲೇ ಗರಿ ಮುಚ್ಕೊಳ್ತಾ ಇದೆ, ಸ್ವಲ್ಪ ಒತ್ತು ಆಯಿತು. ಮೇ ಬಿ ಅಡ್ಕುಂಟೆ ಸ್ವಲ್ಪ ಹಾಕಬೇಕಾಗಿತ್ತು. ನಮ್ಮ ಮಳೆ ಬರಲಿಲ್ಲ, ಲೇಟ್ ಆಯಿತು. ಎಲ್ಲ ಹಿಂಗೆ ಆಗಿ ಸುಮಾರು ಒಂದಕ್ಕೊಂದು ಸಿಗಾಕೊಂಡು ಈ ಸಾರಿ ಬೇಸಿಗೆ ಮಳೆಗಳು ಚೆನ್ನಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಕವರ್ ಕ್ರಾಪ್ ಎಲ್ಲ ಕಳೆದು ಎಲ್ಲ ಮಾಡಿದ್ವಿ. ಬಟ್ ಅದೇ ಆರಂಭ, ಅದಕ್ಕೇನು ಕೊನೆಯದಿಲ್ಲ. ಸೊ ಅದು ಆರಂಭದ ಕತೆ. ಸೊ ಎಲ್ಲರಿಗೂ ಜಸ್ಟ್ ಇಂಟ್ರಡ್ಯೂಸ್ ಮುರಳಿ. ಮುರಳಿ ಇಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಅಸ್. ನಮ್ಮ ತಿಪ್ಟೂರು ಸುತ್ತಮುತ್ತ, ಓಕೆ, ನಮ್ಮ ತಿಪ್ಟೂರು ತಾಲೂಕಲ್ಲಿ ಯಾರಾದರೂ ಈಗ ಕಳೆಗಳ ಬಗ್ಗೆ ಪ್ಲಸ್ ಎಡಿಬಲ್ ಕಳೆಗಳ ಬಗ್ಗೆ ಅಂದರೆ ನಮ್ಮ ಹೊಲಮಾಳದಲ್ಲಿ ಸಿಗೋ ಓಕೆ ಕಳೆಗಳು, ಆ ಕಳೆಗಳು ನಮ್ಗೆ ಆಹಾರ ಆಗ್ತಾ ಇರೋದು. ದ weeds what we call, and weeds we can use it as a food, okay, on okay ragi plots, okay, especially in agrarian ecosystems which is rain fed. Murali is an authority. Okay, last 15 to 20 years he has been working on this, and he can virtually identify okay every weed in a crop by name, and also he knows scientific basis for that. And when you say edible, okay, you will also give an explanation why it is edible, okay, what reasons we should consume it. So what we are doing right now is, this is a ragi crop, 50 days old. We have been shooting this one for a while. Of course, today we are going to harvest some of the edible weeds and see, okay, we can go and cook in the evening. Okay, ಮುರಳಿ ನಮಸ್ಕಾರ. ಓಕೆ, ತುಂಬ ಸಂತೋಷ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಇದು ಏನು ತೊಂದರೆಗಳನ್ನ ಅನುಭವಿಸ್ತಾ ಇದೀವಿ ಅಂದರೆ, ಒಂದು ನಾನು ಹೇಳಿದ್ನಲ್ಲ, ಈ ಪಕ್ಷಿಗಳ ಜೊತೆನೂ ಓಕೆ ಹೊಂದಾಣಿಕೆ ಮಾಡ್ಕೋಬೇಕು. ನಾವು ಆ್ಯಕ್ಚುಲಿ ಅವ್ರ ಹತ್ರ ಪಕ್ಷಿಗಳ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲ, ಇದು ಪಕ್ಷಿಗಳ ಆವಾಸನೆ ಇದೆ ಆ್ಯಕ್ಚುಲಿ, ಬಾರೆ ಮೇಲೆ ಇದ್ದೀವಿ ಅಲ್ವಾ. ಆಮೇಲೆ ನಾವೇನು ಅಂದ್ಕೊಳ್ತಾ ಇದೀವಿ ಇವತ್ತು, ಆಹಾರ ಅಂದ್ಕೊಂಡ್ರೆ ಏನೋ ಮ್ಯಾಜಿಕ್ ಆಗಿ ಬಂದ್ಬಿಡುತ್ತೆ, ನಾನು ದುಡ್ಡು ಕೊಟ್ಬಿಟ್ರೆ ಸಿಕ್ಬಿಡುತ್ತೆ ಅಂತ ತುಂಬಾ ಭಾವನೆಗಳಿದೆ. ಓಕೆ, ಗ್ರಾಹಕರಲ್ಲೂ ಅಷ್ಟೇ, ಮತ್ತೆ ನಿಜವಾಗಿ ನಮ್ಮ ರೈತಾಪಿ ವರ್ಗದಲ್ಲಿ ಕೂಡ ನಾವು ಕಂಟ್ರೋಲ್ ಕಳ್ಕೊಳ್ತಾ ಇದೀವಿ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈಗ ರಾಗಿ ಬೆಳೀತಾ ಇದೀವಿ ನೋಡಿ, ರಾಗಿ ಮಧ್ಯೆ ಸುಮಾರು ಕಳೆಗಳಿದೆ, ನೋಡ್ತಾ ಇದೀರಲ್ಲ. ಓಕೆ, ಅದು ಆ್ಯಕ್ಚುಲಿ ಅದು ಕಾಣೋದಿಲ್ಲ, ನಮಗೆ ಮೇಲಿಂದ ಕಾಣೋದಿಲ್ಲ. ತೊಂದರೆ ಏನಪ್ಪ ಅಂದರೆ, ಒಂದು ಕಳೆನಾಶಕಗಳನ್ನ ಉಪಯೋಗಿಸಿ ಕಳೆಗಳನ್ನ ತೆಗೆದುಬಿಡೋ ಒಂದು ಪದ್ಧತಿ ಇತ್ತೀಚೆಗೆ ಶುರುವಾಗಿದೆ. ಅಥವಾ ಕಳೆಗಳ ಜೊತೆಲಿ ಬದುಕಿ ಓಕೆ ನಮ್ಮ ಬೆಳೆಗಳನ್ನ ತೆಗೆಯೋದು ಇನ್ನೊಂದು ಪದ್ಧತಿ ಮೊದಲಿನ ನಡ್ಕೊಂಡು ಬಂದಿದೆ. ಏನಾಗ್ತಾ ಇದೆ, ಮೊದಲಿನ ನಡ್ಕೊಂಡ್ರ ಪದ್ಧತಿಗಳೀಗ ಓಕೆ ಮಾಯ ಆಗ್ತಾ ಇದೆ, ಮತ್ತು ಈ ಹೊಸ ಪದ್ಧತಿಗಳು ಬರ್ತಾ ಇದೆ. ಇವತ್ತು ಯಾರು ಕೂಡ, ಒಂದು ಉದಾಹರಣೆಗೆ ಅಡಿಕೆ ತೋಟಗಳು ತಗೋಣ, ತೆಂಗಿನ ತೋಟಗಳು ತಗೋಣ, ಓಕೆ, ಕಳೆನಾಶಕಗಳಿಲ್ದಿರ ವ್ಯವಸಾಯ ಮಾಡೋದು ಭಾರಿ ಕಷ್ಟ ಆಗಿದೆ ಇವತ್ತು. ನಾನು ಕಳೆನಾಶಕಗಳ ವಿರುದ್ಧವಾಗಿ ಹೇಳ್ತಾ ಇಲ್ಲ, ನಾನು ಕಳೆನಾಶಕಗಳು ಇಲ್ದಿರ ರೈತ ಇವತ್ತು ಕೆಲಸ ಮಾಡೋಕೆ ಆಗ್ತಿಲ್ಲ. ಯಾಕಂದರೆ ಸುಮಾರು ಲೇಬರ್ ಪ್ರಾಬ್ಲಮ್ಸು. ಓಕೆ, ಸ್ವಲ್ಪ ಏನಾಗಿದೆ, ಸ್ವಲ್ಪ ಮೈ ಕಷ್ಟ ಮಾಡ್ಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ. ಸೋಮಾರಿತನ ಜಾಸ್ತಿ ಇದೆ. ಸೋಮಾರಿತನ ಅಂತ ಹೇಳೋದಿಲ್ಲ, ಯಾಕೆಂದ್ರೆ ವ್ಯವಸಾಯದಲ್ಲಿ ದುಡ್ಡಿಲ್ಲ ಅಂದ್ಮೇಲೆ ನಾನು ಯಾಕಪ್ಪ ಕಷ್ಟಪಡಬೇಕು, ದುಡ್ಡು ಎಲ್ಲಿದೆ ಹೋಗಿ ಅಲ್ಲಿ ಕೆಲಸ ಮಾಡ್ಕೊಂಡು ಆ ಸ್ಟೇಜಿಗೆ ಬಂದಿದೆ. ಸೊ ಇವತ್ತು ನಿಮ್ಮ ಜೊತೆ ಏನು ಸಂವಾದ ಮಾಡೋಣ ಅಂದ್ಕೊಂಡ್ರೆ, ನಮ್ಗೆ ಸ್ವಲ್ಪ ನಮಗೆ ಮತ್ತೆ ನಮ್ಮ ಸ್ಟಾಫ್ಗೆ ಮತ್ತೆ ಯಾರಾದರೂ ಈ ಡಾಕ್ಯುಮೆಂಟೇಶನ್ ನೋಡ್ತಿರೋರಿಗೆ ಈ ಸ್ವಲ್ಪ ಕಳೆಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಓಕೆ ಅಂತ ನಿಮ್ಮ ಜೊತೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಾರ್ತಾಲಾಪ. ಸರಿ ಸರಿ ಸರಿ. ಹೇಗೆ ಮುರಳಿ, ಸ್ವಲ್ಪ ಕಳೆಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇಲ್ಲ, ನಾನು ಕಳೆಗಳ ಬಗ್ಗೆ ಮಾತಾಡುವಾಗ ನಾನು ಯಾವಾಗಲೂ ಉದಾಹರಣೆ ಕೊಡ್ತಾ ಇರ್ತೀನಿ. ಯಾರಾದರೂ ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದ್ರೆ ನಾವು ಏನು ಕಳೆಗಟ್ಟಿದ್ದಾಳೆ ಅಂತ ಮಾತಾಡ್ತೀವಿ. ಏನು ಕಳೆಗಟ್ಟಿದ್ದಾಳೆ ಅಂತ. ಕಳೆಗಟ್ಟಿರೋದು ಅಂದ್ರೆ ಏನದು? ಆ ಸುಂದರವಾಗಿರೋದಕ್ಕೆ ಕಳೆಗಟ್ಟಿದೆ ಅಂತ ಹೇಳ್ತೀವಿ. ಆ್ಯಕ್ಚುಲಿ ನಮ್ಗೆ ಇಲ್ಲಿ ಕಳೆ ಬಂದಿರೋದು ಈ ಹೊಲಗಳನ್ನ ಕಳೆಗಟ್ಟಿಸೋದಕ್ಕೆ ಬಂದಿದೆ. ಇದು ನಮ್ಗೆ ಅರ್ಥ ಆಗಿಲ್ಲ.
ಪ್ರತಿ ಗಿಡನೂ ಕೂಡ ತನಗೆ ಏನು ಬೇಕೋ ಒಂದಷ್ಟು ಈ ನೆಲಕ್ಕೆ ತುಂಬಕ್ಕೆ ಬಂದಿದೆ ಒಂದು. ಜೊತೆಗೆ ಇದನ್ನು ಅವಲಂಬಿಸ್ಕೊಂಡಿದ್ದೀವಲ್ಲ ನಾವು, ಸೊ ನಮ್ಗೆ ಆಹಾರಕ್ಕೆ ಬಂದಿರೋವಂಥದ್ದು ಕಳೆ. ಈ ಬೀಡ್ ಅಂತದ್ದು ಯಾರು ಹೆಸರಿಟ್ಟರು ಗೊತ್ತಿಲ್ಲ. ನಾವು ಚಿಕ್ಕರಿದ್ದಾಗ ನನ್ನ ಅಪ್ಪ ಕೆಲಸ ಮಾಡುವಾಗ ಸೊ ಯಾರು ಕೂಡ ಈಗ ನೋಡಿ ಇದಾಗ 50 ದಿನದ ಬೆಳೆ ಇದು. ಸೊ ಒಂದು ತಿಂಗಳಲ್ಲಿ ಎಷ್ಟು ಮ್ಯಾಕ್ಸಿಮಮ್ಮು ಸೊಪ್ಪುಗಳನ್ನ ಕಿತ್ತಾಕೋರು, ತಿನ್ನೋರು, ಇಡೀ ರಾಶಿ ತುಂಬ್ಕೊಂಬರೋರು, ಇಡೀ ಸೊಪ್ಪನ್ನು ತಿಂದು ಮುಗಿಸೋರು. ಹಂಗೂ ಸ್ವಲ್ಪ ಉಳಿತು ಅಂತ ಹೇಳಿದ್ರೆ ಸೊ ಕಿತ್ಕೊಂಬಂದು ದನಿಗೆ ಹಾಕೋರು. ಅವ್ರಿಗೆ ಯಾವತ್ತೂ ಕಳೆ ಅಂತ ಅನಿಸಿರಲೇ ಇಲ್ಲ, ನಮಗೆ ತೊಂದರೆ ಕೊಟ್ಟಿದೆ ಅಂತ ಅನಿಸಿರಲಿಲ್ಲ. ಯಾಕೆಂದರೆ ಅವರು ಭೂಮಿ ಜೊತೆ ಸಂಬಂಧ ಇಟ್ಕೊಂಡಿದ್ರು. ಬಟ್ ತೊಂದರೆ ಏನಾಗ್ತಿದೆ ಅಂದರೆ ಇವತ್ತು ಆ ಕಳೆಗಳಲ್ಲಿ ತಿನ್ನೋ ಕಳೆಗಳ್ಯಾವುದು ಅಥವಾ ತಿಂದಿರೋ ಕಳೆಗಳ್ಯಾವುದು ಅದ್ರ ಬಗ್ಗೆ ಸ್ವಲ್ಪ ಜ್ಞಾನಗಳು ಕಮ್ಮಿ ಆಗ್ಬಿಟ್ಟಿದೆ. ಹೇಗೆ ಮುರಳಿ ಈಗ ಇಲ್ಲಿ ಹೇಗೆ ಉಳ್ಕೋದು? ಈಗ ಒಂದು ದಾಣಿಗೆ ಇಲ್ಲಿ ಓಡಾಡ್ತಾ ಇದ್ದೀವಿ, ಈಗ ನೋಡ್ತಾ ಇದೀವಲ್ಲ ನಾವು, ಈಗಾಗಲೇ ಒಂದು ಕಿತ್ತಿಟ್ಕೊಂಡಿದ್ದೆ. ಸೊ ದೊಡ್ಡ ಗುಣಿ ಸೊಪ್ಪು ಅಂತ ಕರಿತೀವಿ ನಾವು. ಓಕೆ, ವಿಶೇಷವಾಗಿ ಓಕೆ, ದೊಡ್ಡ ಗುಣಿ ಸೊಪ್ಪು. ಓಕೆ, ಇದು ತಿನ್ಬೋದಾ? ಇದು ತಿನ್ಬೋದು, ಒಳ್ಳೆ ಎಡಿಬಲ್ಲು. ಓಕೆ. ಸೊ ನಮ್ಗೆ ಏನಾಗಿದೆ ಅಂತಂದ್ರೆ, ಯಾಕೆ ನಾನು ಸೊಪ್ಪಿನ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ರಿಗೂ ಹೊಟ್ಟೆ ಕಟ್ಕೊಳ್ತಾ ಇದೆ. ಓಕೆ, ಡೈಜೆಸ್ಟ್ ಆಗ್ತಾ ಇಲ್ಲ. ಯಾರಿಗೆ ಡೈಜೆಷನ್ ಆಗುತ್ತೆ, ಮೋಷನ್ ಕ್ಲಿಯರ್ ಆಗುತ್ತೆ. ಮೋಷನ್ ಕ್ಲಿಯರ್ ಆಯಿತು, ಮನುಷ್ಯ ಆಗಿರ್ತಾರೆ. ಸೊ ಎಲ್ರಿಗೂ ಕಟ್ಕೊಳ್ತಾ ಇದೆ. ಆಮೇಲೆ ಈಗ ಆಲ್ರೆಡಿ ಫೈಬರ್ ಟ್ಯಾಬ್ಲೆಟ್ಗಳನ್ನ ಶುರು ಮಾಡ್ಕೊಳ್ತಾ ಇದ್ದಾರೆ. ಸೊ ಅದು ಬೇಡ. ಇದು ನಮ್ಮ ಅಜ್ಜಿನಲ್ಲಿ ನಮ್ಮ ಅವ್ವ ಎಲ್ಲ ಊಟ ಮಾಡಿದಾರೆ ಅದು. ಸೊ ಅವ್ರು ಯಾವತ್ತೂ ಹೊಟ್ಟೆ ಕಟ್ಕೊಳ್ಳಿಲ್ಲ. ಯಾಕೆ ಅಂದರೆ ಸೀಸನಬಲ್ ಫುಡ್ ಸಿಕ್ತು ಅವರಿಗೆ. ಈಗ ಬೇಸಿಗೆನಲ್ಲಿ ಒಂದಷ್ಟು ಬೇರೆ ಕಳೆ ಇದೆ, ನಮ್ಮ ಮಳೆಗಾಲದಲ್ಲಿ ಬೇರೆ ಇದೆ, ಚಳಿಗಾಲದಲ್ಲಿ ಬೇರೆ ಇದೆ. ಸೀಸನಬಲ್ ಆಗಿ ನಮಗೆ ಈ ಕಳೆಗಳು ಸಿಗ್ತಾ ಹೋಗ್ತದೆ, ಒಳ್ಳೆ ಆಹಾರವಾಗಿ ಬಳಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಈಗ ಇಲ್ಲಿ ನೋಡ್ತಾ ಇದೀವಿ, ಒಂದು ಉದಾಹರಣೆಗೆ ಇಲ್ಲಿ ನೋಡಿ, ಅದು ಹೌದು. ಇದು ಏನಿದು? ನೆಲನೆಲ್ಲಿ ಅಂತ ಕರಿತೀವಿ ನಾವು ಇದನ್ನ. ಸೊ ನೋಡಿ, ಇದು ಈ ಕೆಳಗಡೆ ಎಲ್ಲ ಕಾಯಿ ಇರ್ತದೆ ನೋಡಿ. ಹೌದು, ನೆಲನೆಲ್ಲಿ ಅಂತ ಕರಿತೀವಿ. ಓಕೆ. ಆಕ್ಚುಲಿ ಇದನ್ನ ಏನ್ ಮಾಡ್ತಾ ಇದ್ರು, ಸೊ ನಾನು ಅಡಿಗೆ ಮಾಡುವಾಗ ಇದನ್ನು 4 ಕುಡಿ ಇದ್ರೊಳಗೆ ಸೇರಿಸ್ಬಿಡೋರು. ಓಕೆ. ಈ ಬೆರ್ಕೆ ಸೊಪ್ಪಿನ ಸಾರ್ಚಂದ ಅಂತ ಹೇಳ್ತಾರಲ್ವಾ, ಅದು ತುಂಬಾ ಕಹಿ ಇರುತ್ತೆ ಇದು. ಓಕೆ. ಸೊ ಇದ್ರೊಳಗೆ ಸೊಪ್ಪೊಳಗೆ ಹಾಕಿ ತಕ್ಷಣ ಏನಾಗ್ತಿತ್ತು, ಅದು ನಮ್ಗೆ ಆಹಾರವಾಗಿ ಸಿಗ್ತಾ ಇತ್ತು. ಈಗ ಜಾಂಡೀಸ್ ಅಂತೇಳಿ ಈಗ ಸಣ್ಣ ಮಕ್ಕಳಿಗೆಲ್ಲ 2 ದಿನ ಹುಟ್ಟಿದ ಮಗುಗೆ ಜಾಂಡೀಸ್ ಬರ್ತಾ ಇದೆಯಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ಇವು ನಮ್ಗೆ ಆ ಸೀಸನ್ನಲ್ಲಿ ನಾವು ಫುಡ್ ತಗೊಳ್ಳಿಲ್ಲ. ಸೊ ಇದು ನಮ್ಮ ನಿಜವಾದ ಆಹಾರಗಳಿವು. ತೊಂದರೆ ಏನಪ್ಪಾ ಅಂದ್ರೆ ಈ ಜ್ಞಾನ ಓಕೆ ಎಲ್ಲಿ ಉಳ್ಕೊಂಡಿದೆ ಅಂತ ಈಗ ಇಲ್ಲಿ ಇವತ್ತು ನಮ್ಮ ತಾಯಿ ಅಂದ್ರ ಕಡೆ ಇನ್ನೂ ಉಳಿದಿದೆ. ಆದ್ರೆ ಈಗ ಮುಂದಕ್ಕೆ ಹೋಗ್ತಾ ಇದೆಯಾ ಅಥವಾ ಎಲ್ಲ ನಿಂತೋಗಿದ್ಯಾ ಪ್ರಶ್ನೆ. ಈಗ ಒಂದು ಉದಾಹರಣೆಗೆ ನೆಲನಲ್ಲಿ ಹೇಳಿದ್ರೆ, ಹೌದು, ಓಕೆ. ಸೊ ನೆಲನಲ್ಲಿ ಎಲ್ಲರಿಗೂ ಕೇಳಿದ್ದಾರೆ, ನೆಲನಲ್ಲಿ ಹೆಸರು ಕೇಳಿದ್ದಾರೆ, ನಾವು ಕೇಳಿದೀವಿ. ಈಗ ಹೋಗಿ ತೋಟಗಳಲ್ಲಿ ಅದನ್ನ ಹುಡುಕಿ ಅದನ್ನ ಓಕೆ ನಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳೋ ಓಕೆ ಪೇಷನ್ಸ್ ಯಾರಿಗಾದ್ರೂ ಇದೆಯಾ ಅಂತ ಪ್ರಶ್ನೆ. ಅಲ್ಲ, ಅದೇ ಉದ್ದೇಶಕ್ಕೆ ಶಾಲಾ ಕಾಲೇಜುಗಳಿಗೆ ಯಾಕೆ ಹೋಗ್ತಾ ಇದೀನಿ ಅಂದ್ರೆ ಇದೇ ಉದ್ದೇಶಕ್ಕೆ ಹೋಗ್ತಾ ಇದೀನಿ. ಅಲ್ಲ, ಈಗ ಒಂದು ಉದಾಹರಣೆಗೆ ಶಾಲಾ ಕಾಲೇಜ್ ಮಕ್ಕಳುಗಳಿಗೆ ನೋಡಿ, ಇಲ್ಲಿ ಸ್ವಲ್ಪ ಇದೆ ನೆಲದಲ್ಲಿ. ಓಕೆ, ಇದು ಸ್ವಲ್ಪ ಹೌದು. ಆಮೇಲೆ ಇದೇನು ಸೊಪ್ಪು? ಇದು ಆಕ್ಚುಲಿ ಇದು ಕಿತ್ಕೊಳ್ಳಿ ಅದನ್ನ. ಇದೇನು ಸೊಪ್ಪು? ಬಾ ಇದು ಸೊಪ್ಪಿನ ರಾಜ ಅಂತ ಕರಿತೀನಿ ನಾನು. ಓಕೆ. ಇದನ್ನ ಐಡೆಂಟಿಫೈ ಮಾಡೋದ ಗಮನಿಸಬೇಕು. ಇದೇ ತರದಲ್ಲಿ ಬೇರೆದಿದೆ, ಅದು ತುಂಬಾ ಕಹಿ ಇರುತ್ತೆ ಎಲೆ. ಇದನ್ನ ಗೊದ್ದರ್ವೆ ಸೊಪ್ಪು ಅಂತ ಕರೀತಾರೆ. ಓಕೆ. ಅರಿವನ್ನ ಜಾಸ್ತಿ ಮಾಡೋ ಸೊಪ್ಪು ಆಕ್ಚುಲಿ ಇದು ಒಂದು ಮೇಜರ್ ಆಗಿರೋದು. ಆಮೇಲೆ ನಾನೀಗ 250-300 ಸೊಪ್ಪುಗಳು ತಿಂದಿದ್ದೀನಲ್ಲ, ಆ ಎಲ್ಲಾ ಸೊಪ್ಪುಗಳಿಗಿಂತ ಹೆಚ್ಚು ರುಚಿಯಾಗಿರುವಂತ ಸೊಪ್ಪು ಅರವೆ ಸೊಪ್ಪು. ಸೊ ಸೊಪ್ಪಿನ ರಾಜ ಅಂತ ಹೆಸರಿಟ್ಟಿದ್ದೀನಿ. ಆಕ್ಚುಲಿ ಗೊದ್ದರ್ವೆ ಸೊಪ್ಪು ಅಂತ ಕರೀತಾರೆ. ಅಂದ್ರೆ ಗೊಬ್ಬರದ ರಾಶಿಗಳು ಜಾಸ್ತಿ ಇರುತ್ತಲ್ಲ, ಅಲ್ಲಿ ಮೇಜರ್ ಆಗಿ ಈ ಸೊಪ್ಪು ಬರ್ತದೆ ಇದು. ಓಕೆ. ಸೊ ಈಗ ನಮ್ಮ ಇದು ಮಳೆಗಾಲದ ಬೆಲೆನಾ ಅಥವಾ ಮಳೆಗಾಲ ಹೋಟೆಲ್ ನಮ್ಮ ರಾಗಿ ಹೊಲಗಳಲ್ಲಿ ಸಿಗುವಂತದ್ದು ಮಾತಾಡ್ತಾ ಹೋಗೋಣ ನಾವೀಗ. ಆಮೇಲೆ ಈಗ ಒಂದು ಉದಾಹರಣೆಗೆ ಈಗ ಇಲ್ಲೊಂದು ಸ್ವಲ್ಪ ಇದೆ. ಹೌದು, ಇದು ಮುಳ್ಳಿನ ಗಿಡ. ಇದನ್ನ ಏನ್ ಹೇಳ್ತೀವಿ ಇದಕ್ಕೆ? ಮುಳ್ಳಿನ ಗಿಡ ಅಷ್ಟೇ. ಮುಳ್ಳಿನ ಗಿಡ ನಾವು ಆಹಾರಕ್ಕೆ ಏನು ಬಳಸೋದಿಲ್ಲ ಇದು. ಸೊ ಈ ತರ ಕಳೆಗಳು ಇರುತ್ತೆ. ಇದ್ರ ಜೊತೆ ಕೆಲಸ ಮಾಡೋದನ್ನ ಕಲಿಬೇಕು. ಮೇ ಬಿ ಸ್ವಲ್ಪ ಕಿತ್ತಾಕಿ ಹಂಗೆ ಬಿಟ್ಟರು ಆಯ್ತು, ಓಡಾಡ್ತಾ ಇದ್ರೆ ಸಿಗ್ತಾ ಹೋಗುತ್ತೆ. ಓಕೆ. ಆಮೇಲೆ ಹೆಂಗೆ ಮುಂದೆ ಇಲ್ಲಿ ನೋಡಿ, ಈಗ ಅಣ್ಣೆ ಅಂದ ತಕ್ಷಣ ನಮ್ಮ ತಲೆಗೆ ಏನ್ ಬರುತ್ತೆ ಗೊತ್ತಾ? ಇದು ಆಕ್ಚುಲಿ ಅಣ್ಣೆ ಅಂತ ಹೇಳ್ತೀವಿ ಒಂದು. ಓಕೆ. ಇದು ಅಣ್ಣೆ ಸೊಪ್ಪು. ಅದು ಅಣ್ಣೆ ಸೊಪ್ಪು. ಇದು ಅಣ್ಣೆ ಸೊಪ್ಪು. ಓಕೆ. ಇನ್ನೊಂದು ಆ ಕಡೆ ಇದೆ, ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಸೊ ಉದ್ದ ಎಲೆಗಳು ಮತ್ತೆ ಎರಡು ಸ್ವಲ್ಪ. ಇದನ್ನ ಮರಣ್ಣೆ ಅಂತ ಕರಿತೀವಿ ನಾವು. ಓಕೆ, ಮರಣ್ಣೆ. ಓಕೆ. ಇದು ಅಣ್ಣೆ. ಇದು ಅಣ್ಣೆ ಸೊಪ್ಪು. ಇನ್ನೊಂದು ಕೋಲಣ್ಣೆ ಅಂತ ಇದೆ. ಕೋಲಣ್ಣೆ. ಕೋಲಣ್ಣೆ ತೋರಿಸ್ತೀನಿ, ಒಂಚೂರು ಇಷ್ಟೇ ಬಂದ್ರೆ ಸಿಗತ್ತೆ ನಿಮ್ಗೆ. ಅದು ಇಲ್ಲೇ ನೋಡ್ಕೊಂಡಿದ್ವಿ, ಇಲ್ಲಿದೆ. ಹುಡ್ಕೋಣ, ಹಂಗೆ ಹುಡುಕ್ತಾ ಹೋಗೋಣ. ಇದಕ್ಕಿನ್ನ ಇನ್ನೂ ಚೆನ್ನಾಗಿದೆ.
ಇದು ಕಡ್ಡಿ ಥರ ಬರುತ್ತೆ ಇನ್ನು. ಹಾಂ ಹ್ಞೂ ಹಂಗೆ ಓಡಾಡ್ಬೇಕಾದ್ರೆ ಮೋಸ್ಟ್ಲಿ ಸಿಗುತ್ತೆ ಬನ್ನಿ ಹಿಂಗೆ ಹಾಂ ಹಿಂಗೆ ಹೋಗ್ತಾ ಹೋಗ್ತಾ ಸಿಗುತ್ತೆ. ಸಿಗುತ್ತೆ. ಸೊ ಇದು ಎಷ್ಟು ರುಚಿ ಇರುತ್ತೆ, ಈ ಎರಡು ಸೊಪ್ಪುಗಳಿಗಿಂತ ಹೆಚ್ಚು ರುಚಿ ಬರುವಂಥ ಓಕೆ. ಒಂದು. ಆಮೇಲೆ ಈ ತಿನ್ನೋದು ಇದೆಯಲ್ಲ ಟೈಮು, ಇದು ಇದು ಕೋಲಣ್ಣೆ ಇದು ಇದು ಕೊಲ್ಲಣ್ಣೆ, ಇದು ಕೋಲಣ್ಣೆ, ಇದು 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 ಅಗಲ ಇದೆ ನೋಡಿ ಎಲೆ ಸ್ವಲ್ಪ ಇದು. ಇದು ಅಣ್ಣೆ, ಇದು ಇದು ಅಣ್ಣೆ, ಇದು 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 ಮರಣ್ಣೆ, 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 ಅಣ್ಣೆ, ಕೊಲ್ಲಣ್ಣೆ, ಕೋಲಣ್ಣೆ. ಓಕೆ, 3 ಅಣ್ಣೆ ಸೊಪ್ಪುಗಳು. ಹೌದು ಹೌದು ಹೌದು. ಓಕೆ, 3 ತಿನ್ಬೋದು. 3 ತಿನ್ಬೋದು. ಬಟ್ ಟೇಸ್ಟ್ ಇದೆಯಲ್ಲ ಈ ಕೋಲಣ್ಣೆಗಂತೂ ಕೋಲಣ್ಣೆ. ಓಕೆ, ಅದ್ಭುತವಾದ ಓಕೆ. ರುಚಿ ಸಿಗ್ತದೆ. ನೋಡಿ, ನನಗೆ ಒಳವಾಗ್ಲಲ್ಲಿ ತುಂಬಾ ಓಡಾಡಿದ್ದೀನಿ. ನಾನು 3 ಅಣ್ಣೆ ಸೊಪ್ಪು ಅಂತ ಕರಿತಾ ಇದ್ದೆ. ನನಗೆ ಇದು ಕೋಲಣ್ಣೆ ಅಂತ ಗೊತ್ತಿರಲಿಲ್ಲ, ಬಟ್ ಅಣ್ಣೆ ಅಂತ ಗೊತ್ತಿತ್ತು. ಹೌದು ಹೌದು. ನೋಡಿ ಯಾವ ಥರ ನಾಲೆಜ್ ಬೇಸಸ್. ಓಕೆ, ಅಂದ್ರೆ ಇದ್ರ ಪ್ರಕಾರ ಇದು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಓಕೆ ಓಕೆ. ನಮ್ಮಲ್ಲಿ ಹಳ್ಳಿಯವ್ರು ಗೊತ್ತಿರೋರು ನನ್ನ ತಾಯಂದ್ರು ಹೆಚ್ಚು ಅದನ್ನ ಫ್ಲಕ್ ಮಾಡ್ತಾರೆ ಅದನ್ನ. ಓಕೆ, ಇದೇ ತರ ಇನ್ನೊಂದು ತುಂಬಾ ವೀಡ್ಸ್ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಎಡಿಬಲ್ ವೀಡ್ಸ್ ಕಾಣ್ತಾ ಇದೀವಿ. ಹೌದು. ಸ್ವಲ್ಪ ಈಗ ನೋಡಿ, ಈಗೆಲ್ಲಾನು ಇಲ್ಲಿ ಮುಳ್ಳಿನ ಗಿಡ ಇದೆ ನೋಡಿ, ಈ ತರ ಪಾರ್ಥೇನಿಯಂ ಇದೆ, ಪಾರ್ಥೇನಿಯಂ ಇದೆ, ಹುಲ್ಲಿದೆ. ಹುಲ್ಲಿದೆ. ಇದಕ್ಕೆ ಈ ಹುಲ್ಗೆ ಏನ್ ಹೇಳ್ತೀವಿ? ಇವನ್ನ ನಾವು ಬಿಟ್ಕೊಂಡಿರೋದ್ರಿಂದ ಬೆಳೆದಿರುತ್ತೆ. ಬೆಳ್ಕೊಂಡಿರೋದು. ಹೌದು. ನಾವು ಕೈ ಹಾಕಿಲ್ಲ ಇದ್ರೊಳಗಡೆ. ಓಕೆ. ನಾವು ಹೊಲದೊಳಗೆ ಬರ್ತಾ ಇಲ್ಲ ಯಾರನ್ನು. ಓಕೆ. ಇದು ಅರ್ಥ ಹೊಡಿತಾ ಇದ್ವಿ ಮುಂಚೆ, ಆಮೇಲೆ ಎಗ್ಗುಂಟೆ ಹೊಡಿತಾ ಇದ್ವಿ, 4 ಕಾಲಿನ ಕುಂಟೆ ಹೊಡಿತಾ ಇದ್ವಿ. ಆ ಟೈಮಲ್ಲಿ ಈ ಹುಲ್ಲುಗಳು ಕಡಿಮೆ ಆಗ್ತಾ ಇತ್ತು. ಸುಮಾರು ಹುಲ್ಲಿದೆ, ಎಲ್ಲ ಕಾಡು ಅರ್ಕ ಇದೆ, ಕಾಡು ಸಾವೆ ಇದೆ, ಕಾಡು ಸಜ್ಜೆ ಇದೆ. ಸೊ ಈ ಜನ ಬಂದ್ರೆ ಗೊತ್ತಾಗತ್ತೆ ನಿಮ್ಗೆ. ವೈಲ್ಡ್ ಇದು. ನಾವೇನ್ ಸಿರಿಧಾನ್ಯ ಅಂತ ಮಾತಾಡ್ತೀವಲ್ಲ, ಇವೆಲ್ಲ ವೈಲ್ಡ್ ಸಿರಿಧಾನ್ಯಗಳು. ಇದ್ರೊಳಗಡೆ ಬೆಳೀತಾ ಹೋಗ್ತದೆ. ನೋಡಿ, ನಾನು ಹೇಳಿದ್ನಲ್ಲ, ಇದನ್ನ ತಿನ್ಲಿಕ್ಕೆ ಬರಲ್ಲ. ಇದಾಗೋದಿಲ್ವಾ? ಎಷ್ಟು ಕಹಿ ಇರ್ತದೆ, ರಾಜ್ನ ಅಂತ ಕರೀತಾರೆ. ಸೊ ನಮ್ಗೆ ಬೆಳಿಲಿಕ್ಕೆ ಹೋದಲ್ಲ, ಅಂಗಡಿಯಿಂದ ಬೀಜ ತಂದು ಅವಾಗ ಇವನ್ನೆಲ್ಲ ಸಾಯಿಸ್ಬೇಕು ಅಂತೇಳಿ ಸೊ ಈ ಬೀಜಗಳು ಅದ್ರೊಳಗಡೆ ಬಂತು. ಸೊ ಭಯ ಆಗ್ತದೆ ಇದನ್ನ ಸೊಪ್ಪು ಕೇಳೋದಕ್ಕೆ ಜನರಿಗೆ, ಯಾಕೆಂದ್ರೆ ಅಷ್ಟು ಕಹಿ ಇರ್ತದೆ. ತುಂಬಾ ಕಹಿ ಇರುತ್ತಿದ್ದು, ತುಂಬಾ ಕಹಿ ಇರುತ್ತೆ. ಬಟ್ ಇದು ಅದಲ್ಲ. ಸೊ ಹಂಗಾಗಿ ಏನಾಗ್ತಾ ಇದೆ, ಯಾವ್ದು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐಡೆಂಟಿಫೈ ಮಾಡೋದು ಇದೆಯಲ್ಲ, ಅದು ಬಹಳ ಮುಖ್ಯ ಆಗತ್ತೆ ಅಂತ ಹೇಳಿ. ಸೊ ನೋಡಿ, ಇದ್ರ ಬೀಜ ನೋಡಿ, ಇದ್ರ ಬೀಜ ನೋಡಿ, ಕಲರ್ಸ್ ನೋಡಿ, ಅದು. ಸೊ ಇದು ಒಂಚೂರು ನಮಗೆ ಗೊತ್ತಾಗ್ಬೇಕು ಅಂತ. ಅದಕ್ಕೆ ನಾನು ಶಾಲಾ ಕಾಲೇಜ್ಗಳಿಗೆ ಮಹಿಳೆಯರ ಜೊತೆ ಎಲ್ಲ ಕೆಲಸ ಯಾಕೆ ಮಾಡ್ತಾ ಇದ್ದೀನಿ ಹೇಳಿದ್ರೆ ಇದೇ ಉದ್ದೇಶಕ್ಕೆ. ಸೊ ಆಮೇಲೆ ಹಂಗೆ ಮುಂದಕ್ಕೆ ಹೋಗ್ತಾ ಸುಮಾರು ಹುಲ್ಲು ನೋಡ್ತಾ ಇದೀವಿ, ರಾಗಿ ಮಧ್ಯದಲ್ಲಿ ಹುಲ್ಲು ನೋಡ್ತಾ ಇದೀವಿ. ಆಮೇಲೆ ಮತ್ತೆ ಇಲ್ಲಿ ಒಂದಷ್ಟು ಬೇಕಾದಷ್ಟು ಇದೆ ನೋಡಿ. ಓಕೆ, ಇಲ್ಲಿ ಸ್ವಲ್ಪ ಒಳಗಡೆ ಬರೋಣ, ಇಲ್ಲಿ ಸ್ವಲ್ಪ ನೋಡಿ ಹುಡ್ಕೋಣ, ನೋಡೋಣ ನಮ್ಗೆ ಏನಾದ್ರು ಸಿಗುತ್ತೇನೋ ಅಂತೇಳಿ. ಆಮೇಲೆ ಇದು ಸಾಸಿವೆ ಇದೆಯಲ್ಲ, ನಮ್ಗೆ ಬರೀ ಸಾಸಿವೆ ಅಷ್ಟೇ ತಿಂದು ಅಭ್ಯಾಸ ಇದೆ. ಇದ್ರ ಸೊಪ್ಪು ಇದೆಯಲ್ಲ, ಸಾಸಿವೆ ಸೊಪ್ಪು ತಿನ್ಬೋದಾ? ಸೊಪ್ಪು ಒಂದು ಅಮೂಲ್ಯವಾದ ಆಹಾರ ಇದು. ಅದು ವಿಶೇಷವಾಗಿ ಯಾರು ಬಳಸ್ತಾರೆ ಅಂತ ಹೇಳಿದ್ರೆ, ಈಗ ಕುರಿ ಮೇಕೆಗಳನ್ನ ನಾಯಿ ಕಚ್ಚುತ್ತಲ್ಲ, ಆ ಮಾಂಸಕ್ಕೆ ಬೇಯಿಸೋಕ್ಕೋಸ್ಕರ ಹುಡುಕೊಂಬರ್ತಾರೆ ಇದನ್ನ. ಯಾಕೆ ಅಂತ ಹೇಳಿದ್ರೆ, ಆ ನಂಜು ಇರ್ತದಲ್ಲ, ನಾಯಿ ಹಲ್ಲು ಅಥವಾ ಚಿರತೆ ಹಲ್ಲು ಇರ್ತದಲ್ಲ, ನಂಜನ್ನ ತೆಗಿತದೆ ಅಂತೇಳಿ. ಸೊ ಯಾವ ಯೂನಿವರ್ಸಿಟಿ ಅವ್ರು ಹೋಗಿ ಕಲ್ತ್ಕೊಂಡ್ ಬಂದಿದ್ರು ಇವರು, ನೋಡಿ ವಿಶೇಷವಾಗಿ ಬೆಳೆಸ್ತಾರೆ ಅದನ್ನ. ನನ್ಗೆ ಗೊತ್ತೇ ಇಲ್ಲ ನೋಡಿ. ಸಾಸಿವೆ ಇದು ನಾನು ಸಾಸಿವೆ ಅಂದ್ರೆ ಅಷ್ಟೇ ತಲೆಯಲ್ಲಿದೆ. ಹೌದು, ನಮ್ಮ ಸಾಸಿವೆ. ಓಕೆ, ಸಾಸಿವೆ ಬೆಳಿಬೇಕು, ಅಲ್ಲೊಂದು ಇಲ್ಲೊಂದು ಚೆಲ್ತೀವಿ. ಹೌದು, ಒಂದು ಇಡೀ ರಾಗಿ ಹೊಲದಲ್ಲಿ ಒಂದು ಇಡೀ ಹಾಕ್ಬಿಟ್ಟು ರಾಗಿ ಸಾಸಿವೆ ಹಾಕ್ಬಿಟ್ಟು ಅಲ್ಲೊಂದು ಇಲ್ಲೊಂದು ಬರುತ್ತೆ. ಓಕೆ, ಮನೆಗೆ ಆಗೋಷ್ಟು ಸಾಸಿವೆ ಆಗುತ್ತೆ ಅಂತ ನೋಡಿ. ನನಗೆ ಸಾಸಿವೆ ಎಲೆಗಳು ತಿನ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ ನೋಡಿ. ಇಲ್ಲ, ಆ ಕಡೆ ಇದೆ ಸಾಸಿವೆ, ಒರಿಜಿನಲ್ ಸಾಸಿವೆ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಓಕೆ, ಒರಿಜಿನಲ್ ಸಾಸಿವೆ ಅದು ಸ್ವಲ್ಪ ಈಗ ನೋಡಿ, ಇಲ್ಲಿ ರಾಶಿ ಇದೆಯಲ್ಲ, ಇಲ್ಲಿ ಕಡಿಮೆ ಇರುತ್ತೆ. ಓಕೆ, ಆ ಕಡೆ ತೋರಿಸ್ತೀನಿ ಇಲ್ಲಿ. ಆಮೇಲೆ ಇನ್ನೇನಾದ್ರು ಸ್ವಲ್ಪ ಹುಡುಕ್ಬೋದಾ ಇಲ್ಲಿ? ಮುಳ್ಳುಗೀರೆ, ಇದು ಮುಳ್ಳುಗೀರೆನೂ ಇದೆ, ಇದು ಇದೆ. ಓಕೆ, ದೊಡ್ಡ ಗುಣಿನೂ ಸಿಗ್ತದೆ. ದೊಡ್ಡ ಗುಣಿ ಇಲ್ವಾ? ಇದು ಆಗ್ಲೇ ಮಾತಾಡಿದ್ವಿ, ಇದು ದೊಡ್ಡ ಗುಣಿ ಸೊಪ್ಪು. ಇದು ನೋಡಿ, ಆಕ್ಚುಲಿ ಇದು ನಿಜವಾಗ್ಲೂ ಎಷ್ಟು ಥ್ರೆಟ್ ಆಗ್ತಾ ಇದೆ ಗೊತ್ತಾ. ಯಾವುದೇ ಸಸ್ಯ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆ ಎಡೆ ಎತ್ತತ್ತೆ, ಅದೇ ತರದಲ್ಲಿ. ಸೊ ಇದು ಮುಳ್ಳನ್ನ ಬಿಟ್ಕೊಳ್ತಾ ಇದೆ ನೋಡಿ. ಇದು ಅಮೂಲ್ಯವಾದ ಆಹಾರ ಇದು. ಇದು ಕೂಡ ಆಹಾರನ? ಇದು ಬಹಳ ಒಳ್ಳೆ ಆಹಾರ ಇದು. ಸೊ ಜಸ್ಟ್ ನೀವು ದಂಟಿದೆಯಲ್ಲ, ಬೆಣ್ಣೆ ತಿನ್ನಂಗೆ ತಿನ್ಬೋದು ಇದನ್ನ. ಓಕೆ, ಸೊ ವಿಶೇಷವಾಗಿ ನಮ್ಮಲ್ಲಿ ಇದನ್ನ ದಂಟನ್ನು ಬಳಸ್ತಾರೆ. ಇದನ್ನ ಕಿಡ್ನಿ, ಕಲ್ಲು, ಹಾಳು, ಮುಳು ಏನೆಲ್ಲ ಹೇಳ್ತಾರಲ್ಲ, ಸೊ ಇವೆಲ್ಲವೂ ತೆಗೆಯೋದಕ್ಕೆ ಸೊಪ್ಪು ಇದೆಯಲ್ಲ, ಸೊಪ್ಪನ್ನ ತಗೊಳ್ತಾರೆ. ಸೊ ದಂಟಿದೆಯಲ್ಲ, ಈ ರುಚಿಗಳು ಎಲ್ಲಿಂದ ಬರ್ಬೇಕಿದೆ. ಅಮೇಜಿಂಗ್. ಮುಳ್ಳಿರೋದು ಗೊತ್ತೇ ಇರಲಿಲ್ಲ ನನಗೆ. ತನ್ನ ರಕ್ಷಣೆಗೋಸ್ಕರ ಅಂದ್ರೆ ಥ್ರೆಟ್ ಜಾಸ್ತಿ ಆಗಿದೆ ಇದಕ್ಕೆ. ಯಾರಾದ್ರೂ ನೋಡ್ತಿರೋರು ನೋಡ್ಬೇಕಿದು. ಇದರಲ್ಲಿ ಮುಳ್ಳುಗಳು ನೋಡಿ ಎಷ್ಟು ಶಾರ್ಪ್ ಆಗಿದೆ. ಹೌದು, ಎರಬರಿ ಶಾರ್ಪ್ ಇದೆ, ತುಂಬಾ ಶಾರ್ಪ್ ಇದೆ, ಶಾರ್ಪ್ ಇದೆ. ಇದರಲ್ಲಿ ಕೆಂಪುದು ಇದೆ,
ಹಸಿರುದು ಇದೆ. ಇದಕ್ಕೇನಂತ ಹೇಳ್ತೀವಿ? ಮುಳ್ಳರ್ವೆ ಸೊಪ್ಪು ಅಂತೀವಿ. ಮುಳ್ಳರ್ವೆ ಸೊಪ್ಪು. ಅರವೆ ಸೊಪ್ಪಿನಲ್ಲಿ ಇನ್ನೊಂದು ವೆರೈಟಿ, ಇನ್ನೊಂದು ವೆರೈಟಿ. ಓಕೆ. ಇದೊಂದು ಅರವೆ ಅಂತ ಹೇಳಿದ್ವಿ. ಇದನ್ನ ಅರವೆ ಅಂತ ಹೇಳಿದೆ. ಓಕೆ. ಇದು ಅರವೆ. ಇದು ರಾಜನ ಅಂತೇಳಿ ಇದು ಕಳೆ ಆಕ್ಚುಲಿ ಇದು ಬೀಜದೊಳಗೆ ಬಂದಿದ್ದು. ಇದು ಅರವೆ. ಇದು ಇದು ಅರವೆ. ಇದು ಓಕೆ. ಇದು ಅರವೆ ಜೊತೆಲಿ ಇನ್ನೊಂದು ಇದು ಮುಳ್ಳರ್ವೆ ಅಂತ. ಮುಳ್ಳರ್ವೆ ಅಂತೇಳಿ. ಇದು ಬಿಳಿ ಮುಳ್ಳರ್ವೆ. ಕೆಂಪುದು ಇನ್ನೂ ಚೆನ್ನಾಗಿರುತ್ತೆ. ಓಕೆ ಓಕೆ. ಸೊ ಹಸಿರು ಸೊಪ್ಪುಗಳು ಏನ್ ಮಾಡ್ತದೆ, ರಕ್ತನ ಹೆಚ್ಚು ಮಾಡುತ್ತೆ. ಓಕೆ. ಕೆಂಪು ಸೊಪ್ಪುಗಳಿದೆಯಲ್ಲ ರಕ್ತನ ಶುದ್ಧಿ ಮಾಡ್ತದೆ. ಓಕೆ. ಇದು ನಮ್ಗೆ ಅರ್ಥ ಆಗ್ಬೇಕು, ಕೆಂಪು ಸೊಪ್ಪುಗಳು ಯಾಕೆ ತಿನ್ಬೇಕು, ಹಸಿರು ಸೊಪ್ಪುಗಳನ್ನ ಯಾಕೆ ತಿನ್ಬೇಕು ಅಂತೇಳಿ. ಹಂಗೆ ಹುಡುಕ್ತಾ ಹೋದ್ರೆ ಇನ್ಯಾವ್ದು ನಿಮ್ಗೆ ಕಾಣ್ತಾ ಇದೆಯಾ? ಇಲ್ಲ, ಕಾಣ್ತಾ ಇಲ್ಲ. ಇದು ಇಲ್ಲಿ ಸ್ವಲ್ಪ ಇದು ಅಣ್ಣೆ ಈಗ ಬೆಳೀತಾ ಇದೆ. ಅಣ್ಣೆ ಇದೆ, ಅಣ್ಣೆ ತುಂಬಾ ಇದೆ. ಅಣ್ಣೆ ತುಂಬಾ ಇದೆ. ಅಣ್ಣೆ ತುಂಬಾ ಇದೆ, ಬೆಳೀತಾ ಇದೆ. ಆ ಕಡೆ ಜಾಸ್ತಿ ಇರುತ್ತೆ, ಸ್ವಲ್ಪ ಹೋಗೋಣ. ಅಲ್ಲ, ಆ ಕಡೆ ತುಂಬಾ ಇದೆ. ಓಕೆ, ನೋಡೋಣ. ಇಲ್ಲಿ ಇದನ್ನ ಒಂದು ನಾನು ಸಾಸಿವೆ ಅಂತ ಹೇಳಿದ್ನಲ್ಲ, ಆಕ್ಚುಲಿ ಇದು ಒರಿಜಿನಲ್ ಸಾಸಿವೆಗಳಿದು. ಇದೆಯಲ್ಲ ಇದು ನಮ್ಮಲ್ಲಿ ನೋಡಿ, ಇದೆಲ್ಲವೂ ಪೂರ ಅದೇನೆ. ಕೋಳಿ ಚಿಟ್ಕ ಅಂತ ಕರೀತಾರೆ. ಕೋಳಿ ಚಿಟ್ಕ ಅಂತಾನೆ ಇದು. ಇದು ಎಡಿಬಲ್. ಇದು ಎಡಿಬಲ್ ಸೊಪ್ಪು. ಕೋಳಿ ಚಿಟ್ಕ. ಕೋಳಿ ಚಿಟ್ಕ ಅಂದ್ರೆ ಕೇಳಿರಲಿಲ್ಲ. ಸೊಪ್ಪನ್ನ ಅಷ್ಟೇ ಬಳಸ್ತೀವಿ. ಸೊಪ್ಪು. ಓಕೆ. ಕಾಂಡ ಬೆಳೆಸೋದಿಲ್ಲ. ಕಾಂಡ ಅಲ್ಲ, ಸೊಪ್ಪನ್ನ ಹೆಚ್ಚು ಸೊಪ್ಪನ್ನ ನಮ್ಮ ಇದ್ರಲ್ಲಿ ಕೋಳಿ ಚಿಟ್ಕ ಅಂತ ಹೇಳ್ತೀವಿ. ಇಂಟ್ರೆಸ್ಟಿಂಗ್. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈಗ ನಾವು ಒಗ್ಗರಣೆಗೆ ಸಾಸಿವೆ ಹಾಕ್ತಿವಲ್ವಾ, ನಮ್ಮ ಊರಿಗೆ ಬರ್ತಾ ಇಲ್ಲ ಫ್ಲೇವರ್, ಅದು ಪರಿಮಳ ಬರ್ತಾ ಇಲ್ಲ. ಇದೇನಾದ್ರು ಹಾಕಿದ್ರೆ ನೀವು ಸುತ್ತ 10 ಮನೆಗೆ ಇದ್ರ ಪರಿಮಳ ಹೋಗುತ್ತೆ. ಓಕೆ. ಇದ್ರ ಬೀಜಗಳು. ಇದು ಒರಿಜಿನಲ್ ಸಾಸಿವೆ. ಇದು ಒರಿಜಿನಲ್ ಸಾಸಿವೆ ನಿಮ್ಮ ಪ್ರಕಾರ? ಇದು ಒರಿಜಿನಲ್ ವೈಲ್ಡ್ ಕೋಳಿ ಚಿಟ್ಕ. ಕೋಳಿ ಚಿಟ್ಕ ಅಂತೇಳಿ ಹೆಂಗಿರ್ತದೆ ಅದು ನಿಜವಲ್ಲ. ಒಗ್ಗರಣೆ ಹಾಕಿದ ತಕ್ಷಣನೇ ಗಮ್ಮತ್ತ ಬರ್ತದೆ. ನೋಡಿ ಮುರಳಿ, ನನಗೆ ಗೊತ್ತೇ ಇರಲಿಲ್ಲ ಇದು. ಸೊ ಇದು ಎಲ್ಲರಿಗೂ ತಿಳಿಬೇಕಂದ್ರೆ ಇದು ಕೋಳಿ ಚಿಟ್ಕ ಅಂತ ಹೇಳ್ತಿದ್ದಾರೆ ಮುರಳಿ. ಇದರಲ್ಲಿ ಸಾಸಿವೆ ತರ ಬೀಜ ಇದೆ, ಸಾಸಿವೆ ತರ ಪಾಡ್ಸ್ ಬಂದಿದೆ. ಒಳಗಡೆ ಓಪನ್ ಮಾಡ್ತದೆ, ಇನ್ನ ಬಲ್ತಿಲ್ಲ ಇದು. ನೋಡಿ, ಸಾಸಿವೆಗಿಂತ ಸ್ವಲ್ಪ ಸಣ್ಣಕ್ಕಿದೆ. ಇದು ಸಾಸಿವೆಗಿಂತ ಸ್ವಲ್ಪ ಸಣ್ಣಕ್ಕಿದೆ. ಇಲ್ಲಿ ನೋಡ್ಬೋದು, ಯಾರಾದ್ರೂ ನೋಡಂಗಿದ್ರೆ ಇಲ್ಲಿ ಸ್ವಲ್ಪ ನೋಡ್ಬೋದು. ನೋಡಿ, ಸಾಸಿವೆಗಿಂತ ಸ್ವಲ್ಪ ಸಣ್ಣಕ್ಕಿದೆ. ಇದು ನೋಡ್ಕೊಳ್ಳಿ, ಇದು ಸಾಸಿವೆಗಿಂತ ಸ್ವಲ್ಪ ಸಣ್ಣಕ್ಕಿದೆ ಪಾಡ್ಸ್. ಇದು ನೋಡಿ ಇಲ್ಲಿ. ಓಕೆ, ಅಮೇಝಿಂಗ್. ಸೊ ಪರಿಮಳ ಬರ್ತದೆ. ಸಾಸಿವೆ ಇನ್ನು ಸ್ವಲ್ಪ ದಪ್ಪ ಬರುತ್ತೆ, ಸ್ವಲ್ಪ ಸಣ್ಣ ಇರ್ತದೆ. ಇದು ಎಡಿಬಲ್ ಇದೆ, ತಿನ್ಬೋದಾ? ತಿನ್ಬೋದಾ? ತುಂಬಾ ತುಂಬಾ ಆಕ್ಚುಲಿ ಸಾಸಿವೆನ ನಮ್ಮ ಗೆಳೆಯ ಡಾಕ್ಟರ್ ಹೇಳುವಂಥದ್ದು, ಓಕೆ, ಒಂದು ಚಿಟಿಕೆ ಸಾಸಿವೆನಲ್ಲಿ ಇಡೀ ಮನೆ ಆರೋಗ್ಯ ಅಡಗಿದೆ ಅಂತ ಹೇಳಿ. ಓಕೆ. ಇದ್ರ ಕೆಲಸ ಏನು ಅಂತ ಹೇಳಿದ್ರೆ, ಇಡೀ ಮನೆಯವ್ರಿಗೆ ಒಂದೇ ಚಿಟಿಕೆ ಅಲ್ಲ ತಿನ್ನೋ ದಿನಕ್ಕೆ. ಸೊ ಬಾಡಿ ಡೆಡ್ ಸೆಲ್ಸ್ ಇದೆಯಲ್ಲ, ಡೆಡ್ ಸೆಲ್ಸ್ ರಿಮೂವರ್ ಕೆಲಸ ಮಾಡ್ತಾ ಇದೆ ಕೋಳಿ ಚಿಟ್ಕ ಅಂತ. ಇದು ಕೋಳಿ ಚಿಟ್ಕ ಅಂತ ಹೇಳಿ. ವಾವ್, ಅದ್ಭುತವಾದ ಅಮೇಜಿಂಗ್. ನನಗೆ ಗೊತ್ತೇ ಇರಲಿಲ್ಲ ಕೋಳಿ ಚಿಟ್ಕದ ಸ್ಟೋರಿ. ಓಕೆ, ಇನ್ನೇನು ಹುಡುಕ್ಬೋದು? ಇನ್ನು ಕನ್ನೆ ಅಂತೂ ತುಂಬಾ ಇದೆ. ಇದು ಕನ್ನೆ ಸೊಪ್ಪು. ಈಗ ನಾನು ಹೇಳ್ತಾ ಇದ್ದಲ್ಲ, ಎಲ್ರಿಗೂ ಹೊಟ್ಟೆ ಕಟ್ಕೊಳ್ತೆ ಅಂತ ಹೇಳಿ. ಸೊ ವಿಶೇಷ ಇದು ಮಣ್ಣಾಗಿದೆ, ಅದು ಚೆನ್ನಾಗಿರೋ ತಗೊಳ್ಳೋಣ. ಸಿಗತ್ತೆ ಅದು ಕನ್ನೆ ಸೊಪ್ಪು ಅಂತೇಳಿ. ಇದು ಅಷ್ಟೇ. ಇದ್ರಲ್ಲಿ ಬಜ್ಜಿ ಮಾಡ್ತಾಳೆ ನನ್ನ ಅಜ್ಜಿ. ಬೇಕಾದ್ರೆ ಈಗ ಒಂದು ಟೆಸ್ಟ್ ಮಾಡಿಸೋದಕ್ಕೆ ಒಂದಿಷ್ಟು ಮಾಡಿಸಿದ್ರೆ ಒಂದು ಮಂಕ್ರಿ ತುಂಬಾ ಮಾಡಿದ್ರು ಸಾಲಲ್ಲ ಒಬ್ಬರಿಗೆ. ಒಟ್ಟು ರುಚಿಯಾಗಿರುತ್ತೆ. ಅಂದ್ರೆ ಎಣ್ಣೆಗೆ ಹಾಕ್ಬೇಡಿ ಅಂತ ಹೇಳ್ತೀವಿ, ಬಟ್ ಮಕ್ಕಳಿಗೆ ತಿನ್ನಿಸ್ಬೇಕಿದೆ ಒಂದಷ್ಟು ಸೊಪ್ಪುಗಳನ್ನ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನ ತಿನ್ನೋದ್ರಿಂದ ಏನಾಗುತ್ತೆ, ಡೈಜೆಷನ್ಗೆಲ್ಲ ಸಪೋರ್ಟ್ ಮಾಡ್ತಾರೆ. ಬೇರೆಗಳು ತಿನ್ಬೋದಾ? ಇಲ್ವಾ? ಎಲೆ ಸೊಪ್ಪು ಮಾತ್ರ. ಸೊಪ್ಪುಗಳನ್ನು ಮಾತ್ರ. ಓಕೆ, ಸೊಪ್ಪುಗಳನ್ನು ಮಾತ್ರ. ನೋಡಿ, ಇದೆಲ್ಲ ಬೇಕಾದಷ್ಟು ಇದೆ. ನಿಮ್ಗೆ ನೋಡಿ ಎಷ್ಟು ಚೆನ್ನಾಗಿ ಐಡೆಂಟಿಫೈ ಮಾಡ್ಬೋದು. ಈಗ ನೀವು ರಾಜ್ನ ಯಾವುದು, ಅರುವೆ ಯಾವುದು ಅಂತ ಕಲರ್ಸು ಗಿಡದ್ದು ನೋಡಿ ಕಾಣುತ್ತೆ, ಹೌದಾ? ಅಣ್ಣೆ ಸೊಪ್ಪು ನೋಡಿ, ಎಲೆನೆಲ್ಲ ಹೇಳ್ಬೋದು. ನೋಡಿ, ಈಗ ಇಲ್ಲಿ ಸಿಕ್ತಲ್ಲ ನೋಡಿ, ಹಿಂಗೆ ಈ ಎಲೆಗಳೇ ಹೇಳ್ಬಿಡ್ತಾವೆ ನಮ್ಗೆ ಯಾವುದು ಟೇಸ್ಟಬಲ್ ಅಂತ. ನಾನು ಕಲ್ತ್ಕೊಂಡ್ಬಿಟ್ಟೆ ಕೋಳಿ ಚಿಟ್ಕ. ಆಗ್ಲೇ ತುಂಬಾ ಚೆನ್ನಾಗಿ ಬೀಜನ ಆಗ್ಬಿಟ್ಟಿದೆ. ತುಂಬಾ ಆಗ್ತದೆ, ಅದು ತುಂಬಾ ಬೀಜ ಆಗಿ. ಅದೇ ನೋಡಿ, ಬೀಜ ಅವ್ರಿಗೆ ಮಾರ್ಕೊಂಡಿದೆ. ಅದು ತುಂಬಾ ಜನರ ಮನೆಯಲ್ಲಿ ಇವತ್ತು ಬಳಸ್ತಾ ಇದ್ದಾರೆ. ಓಕೆ, ಅಜ್ಜಿಯರು ಯಾರಿದ್ದಾರೆ ಅವ್ರ ಮನೆಗಳಲ್ಲಿ ನೋಡಿ, ಅರವೆ ಅಂತ ಅರವಿರೋರಿಗೆ ಮಾತ್ರ ಕಣ್ಣಿಗೆ ಕಾಣ್ತದ್ದು. ನಮ್ಮ ಪಾರ್ಥೇನಿಯಂ ಇದು ಎಲ್ಲಿ ನೋಡಿದ್ರೆ ಅಲ್ಲಿ ಪಾರ್ಥೇನಿಯಂ ಇರ್ಬೇಕಲ್ಲ, ಅದು ಇರ್ಬೇಕು. ಅದ್ರ ಕೆಲಸ ಅದು ಮಾಡ್ತಾ ಇದೆ. ಅದೇ. ಸೊ ಇನ್ನಂತೂ ಕಾಕಿ ಇದೆ. ಓಕೆ, ಈಗ ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಎಷ್ಟು ದೊಡ್ಡದಾಗಿದೆ ಅದು. ಸೊ ಮುಂದಿನ ವರ್ಷಕ್ಕೆ ಇಲ್ಲಿಗಲೇ ಬೀಜ ಮಾಡ್ಕೊಳ್ತಾ ಇಲ್ಲ. ಉಳ್ಕೋಬೇಕಲ್ಲ ಅದು. ನೋಡಿ ದೊಡ್ಡ ಅದು ಉಳಿಬೇಕಲ್ಲ ಅದು. ನೋಡಿ, ಅಮೇಜಿಂಗ್ ಅಲ್ವಾ? ಅಲ್ಲ, ಬೀಜಾವರಿ ಎಲ್ಲರೂ ಉಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರೋದು, ನಾವು ಅಷ್ಟೇನೆ. ಇದ್ರ ಬೀಜದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೆಂಗೆ ಮುಂದಕ್ಕೆ ಪಾಪ್ಯುಲೇಟ್ ಮಾಡ್ತಾ ಇದೆ ಅಂತ ಸ್ವಲ್ಪ ಹೇಳಿ. ಅಲ್ಲ, ಏನಾಗಿದೆ ಅಂತ ಹೇಳಿದ್ರೆ, ಬೀಜಗಳನ್ನ ಜಾಸ್ತಿ ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇವಕ್ಕೆ ಥ್ರೆಟ್ಗಳು ಜಾಸ್ತಿ ಆಗ್ತಾ ಇದೆ ಅಂತ, ಬೇರೆ ಏನಲ್ಲ. ಈಗ ನೀವು ಮುಂದಿನ ಸಲ ಮಳೆ ಬರಲ್ಲ ಅಂದ ತಕ್ಷಣನೇ ನಮ್ಮ ಇದಿದೆಯಲ್ಲ, ಯಾವುದು ತಂಗಡಿ, ಹೂ ಜಾಸ್ತಿ ಆಗುತ್ತೆ, ಕರೆಕ್ಟ್, ಬೀಜ ಜಾಸ್ತಿ ಆಗುತ್ತೆ.
ನಮ್ಗೆ ಏನನ್ಸುತ್ತೆ ಚೆನ್ನಾಗಿ ಹೋಗ್ಬಿಟ್ಟಿದೆ ಮಳೆ ಬರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಲ್ವಾ. ಯಾಕಂದ್ರೆ ನಾನು 15 ವರ್ಷದಿಂದ ಸ್ಟಡಿ ಮಾಡ್ತಾ ಇರೋದ್ರಿಂದ ಅದು ಮುಂದೆ ಮಳೆ ಕಡಿಮೆ ಬರ್ತಾ ಇದೆ, ಬೀಜಗಳನ್ನ ಜಾಸ್ತಿ ಮಾಡ್ಕೊಳ್ಳೋಣ, ಉಳಿಸ್ಕೊಳ್ಳೋಣ ಅಂತೇಳಿ ಪ್ರಯತ್ನ ಮಾಡ್ತಿರ್ತವೆ ಇವೆಲ್ಲವು. ಇನ್ನು ಅದ್ರ ಜೊತೆಗೆ ಗಣಿಕೆ ಕಾಕಿ ಇಲ್ಲೆಲ್ಲ ಇದೆಯಲ್ಲ ನೋಡಿ, ಗಣಿಕೆ ಕೆಂಪು ಗಣಿಕೆ, ಇದು ಕರಿ ಗಣಿಕೆ. ಇದು ಕರಿ ಗಣಿಕೆ ಯಾವ ಸರಿ? ಕೆಂಪು ಸರಿನಾ ಕರಿ ಸರಿನಾ? ಅಲ್ಲ, ಕರಿದು ಬಿಳಿದು ಇದು ಕೆಂಪುದು ಇದೆಯಲ್ಲ, ಸೊ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ ಕಪ್ಪಗಿರೋದು ಸ್ವಲ್ಪ ಕಟು ಜಾಸ್ತಿ ಇರುತ್ತೆ, ಕೆಂಪು ಹಣ್ಣು ಇದೆಯಲ್ಲ ಕಟು ಜಾಸ್ತಿ ಅಂದ್ರೆ ಸ್ಟ್ರಾಂಗ್ ಅಂತ ಹೇಳ್ತೀವಲ್ಲ. ಸೊ ಇದು ಎಲ್ಲರೂ ವೈಲ್ಡ್ ಆಗಿ ಬೆಳೆಸ್ತಾರೆ ಹೆಚ್ಚಾಗಿ. ಇದು 1 ಇಡಿ ಸೊಪ್ಪನ್ನು ಬಳಸ್ತೀವಿ, ಕೆಂಪುದು ಇದೆಯಲ್ಲ ಒಂದು ಅರ್ಧ ಇಡಿ ಸಾಕಾಗತ್ತೆ. ಇದು ಸ್ಟ್ರಾಂಗ್ನೆಸ್ ನೋಡಿ. ಗಣಿಕೆ ಸೊಪ್ಪು ತಿನ್ಬೋದು, ಹಣ್ಣು ತಿನ್ಬೋದು. ಹಣ್ಣು ಅದು ಎಸ್ಪೆಷಲಿ ನಾವು ಹುಡುಗರಾಗಿದ್ದಾಗ ಹುಡುಕಿ ತಿಂತಾ ಇದ್ವಿ. ಮಕ್ಕಳಿಗೆ ಇಷ್ಟ, ಅದಕ್ಕೆ ಮಕ್ಕಳು ಸ್ಟ್ರಾಂಗ್ ಆಗಿರ್ತಾರೆ ಯಾವಾಗ್ಲೂ. ಗಣಿಕೆ ಹಣ್ಣು ಇದರಲ್ಲಿ ಸೊಪ್ಪು ಪಜ್ಜಿ ಮಾಡ್ತಾರೆ, ಬಸ್ಸಾರು ಮಾಡ್ತಾರೆ, ಮಶಾಪ್ ಮಾಡ್ತಾರೆ, ಗಡ್ಸಪ್, ಯಾವುದೇ ಸೊಪ್ಪುಗಳಿರಿ ಇದು ಹಾಕಿದ ತಕ್ಷಣ ಏನಾಗುತ್ತೆ, ಸಲೈವನ ಜಾಸ್ತಿ ಸಪೋರ್ಟ್ ಮಾಡ್ಕೊಡುತ್ತೆ. ಸೊ ಸಲೈವ ಜಾಸ್ತಿ, ವಿಶೇಷವಾಗಿ ಬಾಣಂತಿಯರಿಗೆಲ್ಲ ನಾವು ಸೊ ಇದನ್ನೇ ಹೆಚ್ಚು ಹುಡ್ಕೊಂಬರ್ತಾರೆ ಮನೆಯಲ್ಲಿ. ಅಜ್ಜಿ ಇದ್ದಾಳೆ ಅಂದ್ರೆ ಬಾಣಂತಿಯರಿಗೆ ಹುಡ್ಕೊಂಬರ್ತಾಳೆ ಅದನ್ನ. ಇನ್ಯಾವುದಾದ್ರು ಸಿಗ್ತಾ ಇದೆ ನೋಡಿ, ಬೀಜ ನೋಡಿ ಅದನ್ನೇ ಎಷ್ಟು ರಾಶಿ ಆಗ್ತಾ ಇದೆ. ಇದು ಅಷ್ಟೇನೆ, ಅದು ನೆಲ್ಲೇನು ಆಗ್ತಾ ಇದೆ ನೋಡಿ, ಇದೆಲ್ಲ ಕಾಕಿ ಇದೆ. ಹೌದು. ಅದು ಕೋಳಿ ಹೆಸರು ಯಾಕೆ ಬಂತು? ಪಟ್ಟನ್ ಸಿಡಿತದಲ್ಲ ಅದು, ಏನೋ ಹೆಸರಿಟ್ಕೊಂಡಿದ್ದಾರೆ. ಹೌದಾ, ಅಷ್ಟೇ. ಓಕೆ, ಅದಕ್ಕೇನು ಸಿಗ್ನಿಫಿಕೆನ್ಸ್ ಇಲ್ಲ. ಓಕೆ, ನೋಡಿ ಇಲ್ಲಿ ಇದೆ. ಅವ್ರಿಗೆ ಏನು ಬೇಕೋ ಅದನ್ನ ಹೆಸರಿಟ್ಕೊಂಡಿದ್ದಾರೆ. ಗೋಣಿ ಇದೆ ಇಲ್ಲಿ, ಗೋಣಿ ಇದನ್ನ ಕೊಳಿಸಿಟ್ಕೊಂಡು ನೋಡಿ, ಗೋಣಿ ಎಲ್ಲ ಇದೆ. ಓಕೆ, ಇದು ಗೋಣಿ. ಇದು ಆಕ್ಚುಲಿ ಈ ಬಾಯಿ ಹುಣ್ಣಾಗತ್ತಲ್ಲ, ಸೊ ಬಾಸ್ಲೆ ಸೊಪ್ಪು ಹಾಕ್ತಾರೆ. ಜಸ್ಟ್ ಸುಮ್ಮನೆ ಇದೊಂದು ಬಾಯಲ್ಲಿ ಆ ಎಲೆ ಹಾಕೊಂಡ್ಬಿಟ್ರೆ ಆ ಇಡೀ ಏನು ಹೀಟ್ ಆಗಿರುತ್ತಲ್ಲ ಕೂಲ್ ಮಾಡಕ್ ಬಿಡುತ್ತೆ ಬಾಯಿನ. ಅದ ಇದು ಮರಣ್ಣೆ, ಅದು ಇದು ಮರ ಹಣ್ಣೆ. ಈಗ ತಾನೇ ತೆಗೆದ್ವಿ ನೋಡಿ, ಇಲ್ಲೊಂದು ಹಣ್ಣೆ, ಇದು ಮರಣ್ಣೆ. ಮರಣ್ಣೆ ಇಲ್ಲಿ ಇದೆ. ಇದು ಕೋಲಣ್ಣೆ. ಕೋಲಣ್ಣೆ ಇದು. ಎಲೆಗಳೇ ಹಿಂಗೆ ನೋಡಿ, ನೋಡಿ ಇದು ಸಖತ್ ಕಾಣ್ತದೆ ಕ್ಲಿಯರ್ ಆಗಿ ನೋಡಿ. ಇದೆಲ್ಲ ಕೋಲಣ್ಣೆ ಇದೆ, ತುಂಬಾ ಇದೆ ಇಲ್ಲಿ ನೋಡಿ. ನೋಡಿ ಇದು ಹಣ್ಣೆ. ಇಷ್ಟೇ ಡಿಫ್ರೆನ್ಸ್ ಅದು ಮೂರಕ್ಕೂ. ತುಂಬಾ ಸುಲಭವಾಗಿ ಎಲ್ಲರೂ ಕಲ್ತ್ಕೊಂಡ್ಬಿಡ್ಬೋದು. ಎಲ್ಲರೂ ಕಲ್ತ್ಕೊಬೋದು. ನನಗೆ ಈಗಲೇ ನಾನೇ ಮಾಡ್ತಾ ಇದ್ದೀನಿ ಈಗ. ಅಲ್ಲ ನೋಡಿ, ಈಗ ಇಲ್ಲಿ ನೋಡಿ, ಬ್ಯೂಟಿಫುಲ್. ಓಕೆ, ಇನ್ಯಾವ್ದಾದ್ರು ಹುಡುಕ್ಬೋದಾ ಕಳೆಗಳು? ಹಂಗೆ ಆಮೇಲೆ ಇದರಲ್ಲಿ ನಾವು ಅವರೇ ಕುಡಿನೂ ಹಾಕ್ತಾ ಇದೀವಿ. ಬೆರ್ಕೆ ಸೊಪ್ಪು ಅಂತ ಹೇಳ್ತೀವಲ್ವಾ, ಅವರೇ ಕುಡಿ ಸೇರಿಸಬಹುದು. ಅವರೇ ಕುಡಿ ಸೇರಿಸ್ಕೋಬಹುದು ಇದ್ರೊಳಗಡೆ. ಅವರೇ ಜಾಸ್ತಿ ಚೆನ್ನಾಗಿ ಬಂದಿಲ್ಲ, ಎಲ್ಲ ನವಿಲ್ ತಿನ್ಕೊಂಡು ಹೋಗಿ. ನವಿಲ್ ತಿಂದಿದೆ ಈಗಿರೋಷ್ಟು. ಅಂದ್ರೆ ಅದು ಇಬ್ನಿ ಬೀಳೋವರೆಗೂ ಹೊಡೆಯಲ್ಲ ಗಿಡ. ಅದು ಇಬ್ನಿ ಬಿದ್ಮೇಲೆ ಚೆನ್ನಾಗಿ ಹೊಡೆಯುವಂಥದ್ದು. ಓಕೆ, ಎಷ್ಟೆಲ್ಲ ಇದೆ, ರಾಶಿ ಇದೆ. ನಮ್ಮ ಮುಳ್ಳಿನ ಗಿಡಗಳು ಅಲ್ಲಿ ಬೆಳ್ಕೊಂಡಿದೆ. ನಾನು ಮೊನ್ನೆ ಮೈಸೂರಲ್ಲಿ ಇದಾಯ್ತಲ್ಲ, ಅಲ್ಲಿ ಅದನ್ನೇ ಹೇಳ್ತಾ ಇದ್ದೆ KP ಅವರಿಗೆ. 5,000 ಜನಕ್ಕೆ ಊಟ ಆಗುವಷ್ಟು ಆ ವೇಸ್ಟ್ ಲ್ಯಾಂಡ್ ಅಲ್ಲಿ ಇದೆ. ಹಿಂದ್ಗಡೆ ಛತ್ರದ ಹಿಂಭಾಗ ಜಾಗ ಇದೆಯಲ್ಲ, 5,000 ಜನಕ್ಕೆ ಊಟ ಕೊಡ್ತೀನಿ ಕಣ ಅಂತ ಹೇಳಿ ಕರ್ಕೊಂಡೋಗಿ ಮತ್ತೆ ಎಲ್ಲರೂ ಕರ್ಕೊಂಡೋಗಿ ತೋರಿಸ್ದೆ ಏನಿದೆ ಇಲ್ಲಿ ಅಂತ. ಇದು ಮರಣ್ಣೆ ಅಲ್ವಾ? ಅದೆಲ್ಲ ಮರಣ್ಣೆ. ಇದು ಮರಣ್ಣೆ, ಇದು ಮರಣ್ಣೆ. ಸೊ ಇದು ಹಣ್ಣೆ ಕೂಡ, ಹಣ್ಣೆ ಗಿಡ. ಇವೆಲ್ಲ ಹುಲ್ಲು ಬರ್ತದಲ್ಲ, ಹುಲ್ಲು ಗೆಡ್ಡೆ, ಎಲ್ಲ ಗ್ಯಾಸ್ಟ್ರಿಕ್ಕಿಗೆ ಅದಕ್ಕೆ ಇದಕ್ಕೆ ಔಷಧಿಗೆಲ್ಲ ಬಳಸ್ಕೊಳ್ತಾರೆ. ಆಮೇಲೆ ಇದು ಸ್ವಲ್ಪ ಹೇಳ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾವುದು? ಇದ್ರ ಬಗ್ಗೆ. ಕೋಳಿ ಚಿಟ್ಟನ? ಇಲ್ಲ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ವಿಶೇಷವಾಗಿ ಇದನ್ನ ಇದ್ರ ಗೆಡ್ಡೆಗಳಿದೆಯಲ್ಲ, ರಾಶಿ ರಾಶಿ ಬರ್ತದೆ. ಹೆಸರೇನು ಹೇಳ್ತೀವಿ ಇದಕ್ಕೆ ಅಂತ ಹೇಳ್ತೀವಿ ನಾವು? ಕೊನ್ನಾರಿ ಗೆಡ್ಡೆ ಅಂತ. ಕೊನ್ನಾರಿ ಗೆಡ್ಡೆ ಅಂತ ಹೇಳ್ತೀವಿ. ನಮ್ಮ ಕಡೆ ತುಂಗೆ ಅಂತೀವಿ, ತುಂಗೆ ಗೆಡ್ಡೆ ಅಂತ ಕರಿತೀವಿ. ಓಕೆ, ವಿಶೇಷವಾಗಿ ಇದರ ಬೀಜಗಳಿದೆಯಲ್ಲ, ಇದನ್ನ ಎದೆ ಹಾಲು ಬರ್ತಾ ಇರಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಬಾಣಂತಿಯರಿಗೆ ವಿಶೇಷ ಕೊಡ್ತೀವಿ. ಅದ್ರ ಜೊತೆಗೆ ಡೈಜೆಷನ್ ಸಮಸ್ಯೆ ಇದೆಯಲ್ಲ, ಈಗ ಡೈಸಿನ್ ಕೊಡ್ತಾರಲ್ಲ, ಇದು ನ್ಯಾಚುರಲ್ ಡೈಸಿನ್. ಇದು ತುಂಬಾ ಹೊಲದಲ್ಲೆಲ್ಲ ಇರ್ತದೆ. ಓಕೆ, ಈ ಕಡೆ ಎಲ್ಲರೂ ನೋಡಿದ್ವಾ ಒಂದಷ್ಟು ಏನಾರ? ನಾನು ಹುಡುಕ್ತಾ ಇದ್ದೀನಿ. ಸಾಲೆ ಬೊಟ್ಟು ಕಾಣ್ತಾ ಇಲ್ಲ. ಸಾಲೆ ಬೊಟ್ಟು ಎಲ್ಲರೂ ಕಾಣ್ತಾ ನಿಮಗೆ? ಸಾಲೆ ಬೊಟ್ಟು ಇಲ್ಲೆಲ್ಲ ಇದೆಯಲ್ಲ, ಇದು 2 ಸಾಲೆ ಬೊಟ್ಟು ಇದೆ. ಇದನ್ನ ಆಹಾರವಾಗಿ ಬಳಸಲಿಲ್ಲ ನಾವು ಅಷ್ಟೇನೆ. ಇದೆಯಲ್ಲ, ಇದು ಇತ್ತೀಚೆಗೆ ಬಂದಿರೋ ಸಾಲೆ ಬೋಟ್. ಇದು ನಮ್ಮ ನಾಟಿ ಇದೆಯಲ್ಲ, ತುಂಬಾ ಹಳೆಯದು, ಸಣ್ಣ ಇಷ್ಟೇ ಎಲೆ ಬರುತ್ತದೆ. ಮತ್ತೆ ಸಾಲೆ ಬೊಟ್ಟು ಇಲ್ಲೆಲ್ಲಾದ್ರೂ ಸಿಗುತ್ತೆ ನೋಡೋಣ. ಸಾಲೆ ಬೊಟ್ಟು ಹಸುಗಳು ತುಂಬಾ ಒಳ್ಳೆ ಮೇವು ಕೂಡ. ಹಾಲು ಗ್ಯಾಲಾಕ್ಟಗಾಗ್ ಅಂದ್ರೆ ಹಾಲು ಪ್ರಚೋದಕ. ಓಕೆ, ಸಾಲೆ ಬೊಟ್ಟು. ಹೌದು. ಆಮೇಲೆ ಈಗ ಬೇಸಿಗೆನಲ್ಲೂ ಬೆಳೀತಾ ಇದೆ ಇದು ಸಾಲೆ ಬೊಟ್ಟು.
ಯಾವ ಹೊಲ ಎಲ್ಲ ಕುಯ್ದಿರ್ತೀವಲ್ವಾ, ಓಕೆ. ಕುಯ್ದಾದ್ಮೇಲೆ ರಾಶಿಯಾಗಿ ಬೆಳೀತಾ ಇದೆ ಅದು. ಅಣ್ಣೆ ಎಲ್ಲ ಎರ್ರಾಬೇರಿ ಅಣ್ಣೆ ಸೊಪ್ಪಿದೆ. ಎಣ್ಣೆ ಸೊಪ್ಪು ಕುಯ್ಯೋರು ತಾಕತ್ತು ಜಾಸ್ತಿ ಇದೆ. ಆಕ್ಚುಲಿ ಅಣ್ಣೆ ತಿನ್ನೋಕ್ಕೂ ಪುಣ್ಯ ಬೇಕು ಅಂತ ಹೇಳಿದ್ದಾರೆ. ಹೌದು. ಜನರಿಗೆ ಅರ್ಥನೇ ಆಗಿಲ್ಲ ಯಾಕೆ ಅಂತೇಳಿ. ಅಂದ್ರೆ ನಾವು ಖನಿಜ ಲವಣಗಳು ಎಲ್ಲ ಹೇಳ್ತೀವಲ್ವಾ, ಅಧಿಕವಾಗಿರುವಂಥದ್ದು ಇದರಲ್ಲಿ ಅಣ್ಣೆ ಸೊಪ್ಪಲ್ಲಿ. ಅದನ್ನ ಪೌಡ್ರ್ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದು ನೋಡಿ, ಬಾಬಾ ರಾಶಿ ಇದೆ ಅಲ್ಲ. ಇದು ನಿಜವಾದ ಅನ್ನ ಅಂತ ನಾನು ಹೇಳೋದು. ಆದರೆ ಏನಾಗಿದೆ ಅಂದರೆ ಮುರಳಿ, ಈ ಥರ ವ್ಯವಸಾಯ ಪದ್ಧತಿಗಳು ಡಿಸಪಿಯರ್ ಆಗ್ತಿರೋದ್ರಿಂದ ಸೊ ಇದು ಕೂಡ ಹೋಗ್ಬಿಡುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಇದ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ, ಜನ್ರೇಷನ್ಗೆ ಅಪ್ಪನಿಂದ ಕೆಲಸ ಹುಡುಕ್ತಾ ಇದ್ದಾರೆ, ಮಗ ಬಂತು, ಅಪ್ಪನಿಗೆ ತಾತನಿಂದ ಬಂತು. ಸೊ ಆ ಥರ ಎಲ್ಲ ಇದೆಯಲ್ಲ, ಅದು ಆ ನಾಲೆಜ್ ಸಿಸ್ಟಮ್ಸ್ ಡಿಸಪಿಯರ್ ಆಗ್ತಾ ಇದೆ. ಈಗ ಒಂದು ಉದಾಹರಣೆಗೆ, ನಾನೇ ಈ ತೋಟದಲ್ಲಿ ಓಡಾಡಿದ್ರೆ ಇಷ್ಟು ನನಗೆ ಐಡೆಂಟಿಫೈ ಮಾಡೋಕೆ ಆಗ್ತಿರ್ಲಿಲ್ಲ. ಈಗ ನೀವು ರಿಸೋರ್ಸ್ ಪರ್ಸನ್ ಇರೋದ್ರಿಂದ ಈ ನಾಲೆಜ್ನ ಹೇಗೆ ಮುಂದಕ್ಕೆ ತೊಗೊಂಡೋಗೋದು ಮುರಳಿ? ಇಲ್ಲ, ನಾನು ಪ್ರತಿ ಶಾಲೆಗಳಲ್ಲಿ ಇದೇ ಕೆಲಸ ಮಾಡ್ತಾ ಇದ್ದೀನಿ. ಅದು ಬರೇ ಸೊಪ್ಪು ಹಿಡ್ಕೊಂಡು ಹೋಗಲ್ಲ, ಒಂದು 50 ಜನ ಅಜ್ಜಿಯರನ್ನು ಶಾಲೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ, ಅದಕ್ಕೆ ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಅಂತ ಹೆಸರು ಇಟ್ಕೊಂಡಿದ್ದೀನಿ ನಾನು. ಅಂದರೆ ಆ ಮಡ್ಲಿದೆಯಲ್ಲ, ಸಮುದ್ರದಷ್ಟಿದೆ ಇಲ್ಲಿ, ಯಾರೂ ತೆಗಿತಾ ಇಲ್ಲ. ಯಾಕೆಂದರೆ ಅವಳು ಯಾವತ್ತೂ ಆಸ್ಪತ್ರೆ ನೋಡಿದವಳಲ್ಲ ಅವಳು. ಸೊ ಹಂಗಾಗಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಒಂದು 70ರಿಂದ 80 ಜಾತಿ ಸೊಪ್ಪು ತೊಗೊಂಬರ್ತಾರೆ ಅಲ್ಲಿ ಶಾಲೆಗೆ. ಅಷ್ಟು ಸೊಪ್ಪುಗಳನ್ನ ಹಾಕ್ಸಿ ಸಾಂಬಾರು ಮಾಡಿಸೋದು. ಮಕ್ಕಳು, ಮೊಮ್ಮಕ್ಕಳು ಮತ್ತು ಅಜ್ಜಿಯರೆಲ್ಲರೂ ಸೇರಿ ಒಟ್ಟೊಟ್ಟಿಗೆ. ಅಲ್ಲೇ ಅದನ್ನ ಒಂದು ಸ್ಕೇಲಲ್ಲಿ ಮಾಡಬೇಕು. ಅಂದರೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಹೋಗಿ ಮಾಡೋದು, ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಮಾಡೋದು, ಈ ಥರ ಆಗದ್ರೆ ಇದ್ರೆ ಈ ನಾಲೆಜ್ ಹೋಗ್ಬಿಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ತುಂಬ ಜನರಿಗೆ ಹೇಳ್ತಾ ಇದ್ದೀನಿ, ತುಂಬ ಮಾಡಿ, ದಯಮಾಡಿ ಮಾಡಿ ಇದನ್ನು ಅಂತ ಹೇಳ್ತಾ ಇದ್ದೀನಿ. ಯಾರೇ ಕಲಿತೀನಿ ಅಂತ ಬಂದ್ರು ಸೊ ನಿಮಗೆ ಗೊತ್ತಿರೋ ಅಂಥದ್ದನ್ನ ನೋಡಿ. ನಾವು ಅರ್ಧ ಗಂಟೆಯಿಂದ ಮಾತಾಡ್ತಿದ್ದೀವಿ ಮುರಳಿ. ಮೋಸ್ಟ್ಲಿ ಒಂದು 2-3 ಆಗೋಷ್ಟು, ಒಂದು ಫ್ಯಾಮಿಲಿಗೆ ಆಗೋಷ್ಟು ಸೊಪ್ಪು ಇಲ್ಲೇ ಇದೆ. ಇದು ತುಂಬ ತಲೆ ಕೆಡ್ಸ್ಕೊಳ್ಳೋದು ಬೇಕಲ್ಲ. ಮುಳ್ಳು ಕೂಡ ಸರಿಯಾಗಿ ಚುಚ್ಚುತ್ತಿದ್ದು, ಯಾವುದು ಮುಳ್ಳರ್ವೆ ಸರಿಯಾಗಿ ಚುಚ್ಚಿದ್ದು ನಮಗೆ ಸ್ವಲ್ಪ ಇದು ಹೇಳ್ತಾ ಇದೆ. ಅದು ನೋಡ್ರಯ್ಯ, ಸ್ವಲ್ಪ ಎಚ್ಚೆತ್ಕೋ, ಓಕೆ, ನಿನ್ಗೆ ಏನೇನು ಬೇಕು ಆಹಾರ ಎಲ್ಲ ಸಿಗ್ತಾ ಇದೆ, ಎಲ್ಲೆಲ್ಲ ಹುಡ್ಕೊಂಡು ಯಾಕೆ ಹೋಗ್ತಾ ಇದೀಯ ಅಂತ ಹೇಳ್ತಾ ಇದೆ, ಚುಚ್ಚಿ ಹೇಳ್ತಾ ಇದೆ ಮುಳ್ಳರ್ವೆ. ಓಕೆ, ಅಲ್ಲಿ ಟೇಸ್ಟ್ ಹೆಂಗಿದೆ ಸರ್, ಬರೀದನ್ನೇ ತಿನ್ಬೋದು. ಆ ಕೆಂಪುದಿದೆಯಲ್ಲ, ಇನ್ನೊಂದು ಟೇಸ್ಟ್ ಬರುತ್ತೆ ಅದು. ಆಮೇಲೆ ಇನ್ನೇನಾದ್ರು ಕಾಣ್ತಾ ಇದೆ ನಿಮಗೆ? ಅದೇ ನೋಡ್ತಾ ಇದ್ದೀವಿ, ಐಡೆಂಟಿಫೈ ಮಾಡೋದು ಯಾವ್ದಾದ್ರು ಇಲ್ಲ. ಹುಲ್ಲುಗಳೇ ಜಾಸ್ತಿ ಇದೆ ಇಲ್ಲೊಂದಷ್ಟು, ಹುಲ್ಲು, ಮುಳ್ಳಿನ ಗಿಡಗಳು, ಸಾಸಿವೆ ಇದೆಲ್ಲ ಆಯ್ತಲ್ಲ ಇದು. ಆಮೇಲೆ ಅದಗಳಿದೆಯಲ್ಲ, ಅದಗಳು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳಿದೆ, ಚಿಕ್ಕದಾಗಿದ್ದಾಗ ಸೊಪ್ಪುಗಳ ರುಚಿ ಇದೆಯಲ್ಲ, ದೊಡ್ಡದಾದ್ಮೇಲೆ ಬರಲ್ಲ. ಅದು ಸ್ವಲ್ಪ ಕಟು ಆಗ್ತಾ ಹೋಗುತ್ತೆ ಅಂತ ಹೇಳಿ. ಊಟ ಮಾಡಿರೋರಿಗೆ ಮಾತ್ರ ಅದ್ರದ್ದು ರುಚಿ ಗೊತ್ತಿರುತ್ತೆ. ಎಲ್ಲ ಮುಳ್ಳಿ ಗರಿ ಮೇಯ್ಸಕ್ಕೆಲ್ಲ ಮೊಸಳೆಲ್ಲ ಬಿಟ್ಟಿದ್ದೀವಿ. ಹೌದು, ಅಲ್ಲಿ ಹಸುಳು ಬಿಡ್ತಾ ಇದೀವಿ, ಅಲ್ಲಿ ಸ್ವಲ್ಪ ಎತ್ತುಗಳು ಬಿಟ್ಟಿದ್ದೀವಿ. ಗರಿ ಮೇಯ್ಸೋದು ಕೂಡ ಪದ್ಧತಿ ಇತ್ತದು. ಕೈಯಲ್ಲಿ ಹಿಡ್ಕೊಂಡು ಮೇಯಿಸ್ತಾ ಇದ್ವಿ ಎತ್ತುಗಳನ್ನ, ಸಾಲಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ವಿ. ಆ ಕಡೆ ಅವರೇ ಇರುತ್ತೆ, ಈ ಕಡೆ ಜೋಳ ಮತ್ತೆ ಅವರೇ ಸಾಲು, ಮಧ್ಯದಲ್ಲಿ ರಾಗಿ, ಆ ಕಡೆ ಇನ್ನೊಂದು ಸಾಲು. ಅದು ಅವರಿಗೆ ಬಾಯಿ ಹಾಕೋದು, ಈ ಕಡೆ ಎಳ್ಕೊಂಡು ಈ ಗರಿ ಮೇಯಿ ಅಂತ ಹೇಳಿ ಅದಕ್ಕೆ ಬೈದು ಗರಿ ಮೇಯಿಂಗ್ ಮಾಡ್ತಾ ಇದ್ವಿ. ನಮ್ಗೆ ಚಿಕ್ಕ ಹುಡುಗರಾಗಿದ್ದಾಗ ಅದೊಂದು ಏನು ಅಮೇಝಿಂಗ್, ಏನ್ ಹೇಳ್ತೀವಿ, ಸಂತೋಷದ ಕ್ಷಣಗಳು. ಯಾಕಂದ್ರೆ ಈ ಕಾಲದಲ್ಲಿ ಅದು ಸ್ವಲ್ಪ ಕೊಬ್ಬಾಗಿ ಬೆಳಿಬೇಕು ಎತ್ತುಗಳು, ಇವಾಗಲೇ ಬೆಳಿಬೇಕಾಗಿರೋದು. ಅದು ಗರಿ ಮೇದ್ರೆ ಹಗ್ಗ ಹಿಡಿಯಕ್ಕಾಗಲ್ಲ, ಮೈ ಇದೆಯಲ್ಲ, ಹೌದು, ಅದು ಬೇರೆನೆ, ಅದು ಆಗೋಗ್ಬಿಡುತ್ತೆ. ಆಮೇಲೆ ಮುಂದಿನ ಬೇಸಿಗೆ ಕಾಲಕ್ಕೆ ಮತ್ತೆ ಮಳೆಗಾಲಕ್ಕೆ ರೆಡಿ ಮಾಡ್ಬೇಕು. ಹೌದು ಹೌದು ಹೌದು, ಓಕೆ, ಉಳುಮೆಗೆ ರೆಡಿ ಮಾಡ್ಬೇಕಲ್ಲ ಅದಕ್ಕೆ. ಹೌದೌದು, ಅದಕ್ಕೆ ಹಂಗಾಗಿ. ಸೊ ಆಮೇಲೆ ವಿಶೇಷವಾಗಿ ನಾವು ಗರಿನೇ ಯಾಕೆ ಬೇಯಿಸ್ತೀವಿ, ನಾನು ಅದೇ ಹೇಳಿದ್ನಲ್ಲ. ಸೊ ಈ ಮೇಲಿಂದೆಲ್ಲ ಇದು ಹಳೇದಿತ್ತಲ್ಲ, ಇದನ್ನೆಲ್ಲ ಹಿಂಗೆ ಪ್ಲಗ್ ಮಾಡ್ಬಿಡುತ್ತೆ. ಇದಂಗೆ ಪ್ಲಗ್ ಮಾಡಿದ ತಕ್ಷಣ ಏನಾಗುತ್ತೆ, ಏರಿಯೇಷನ್ ಸಿಗುತ್ತೆ ಅದಕ್ಕೆ ಒಂದು. ಆಮೇಲೆ ಅದರ ಬೆವರು ಇದೆಯಲ್ಲ, ಓಡಾಡುವಾಗ ಗಂಜಲ, ಸಗಣಿ ಅಷ್ಟೇ ಸಾಕು ನಮಗೆ ಈ ನೆಲಕ್ಕೆ ಫಸಲಿಗೆ ಬೇಕಾಗಿರೋದು. ಅದ್ರ ಆಚೆಗೆ ಏನೂ ಬೇಕಿಲ್ಲ ನಮಗೆ. ಹಂಗೆ ಹೋಗ್ತಾ ನಮ್ಮ ಸ್ವಲ್ಪ ಎತ್ತುಗಳ ಹತ್ರ ಹೋಗೋಣ. ಸೊ ಅಲ್ಲಿ ಸುಮಾರು ಒಂದು ಈ ಸಾರಿ ಸೇರಿಸ್ಕೊಂಡ್ರೆ ಎಷ್ಟೀಗ ಒಂದು 5 ಜೊತೆ ರೈಸ್ ಮಾಡಿದ್ದೀವಿ. ಸ್ವಲ್ಪ ಅಮೃತ್ ಮಹಲ್ ಹಳ್ಳಿ ಕಾರು ಕ್ರಾಸ್ಗಳಿದೆ, ಏನು ಪ್ಯೂರ್ ಅಮೃತ್ ಮಹಲ್ ಅಲ್ಲ, ಪ್ಯೂರ್ ಹಳ್ಳಿ ಕಾರು ಅಲ್ಲ, ಸ್ವಲ್ಪ ಆಗ್ತಾ ಇದೆ ಎಲ್ಲವೂ. ಓಕೆ, ಸೊ
ನಾವು ಅದನ್ನ ಸ್ವಲ್ಪ ಐಡೆಂಟಿಫೈ ಮಾಡಕ್ಕೆ ನೋಡ್ತಾ ಇದ್ದೀವಿ. ಹಾಂ 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 ಆದರೆ ಒಂದು ಪ್ರಶ್ನೆ ಮುರಳಿ, ಹ್ಮ್. ಈಗ ಈಗ ನೋಡ್ತಾ ಇದ್ದೀರಾ, ಹ್ಮ್. ಇನ್ನು ಸ್ವಲ್ಪ ಚೆನ್ನಾಗಿ ಮ್ಯಾನೇಜ್ ಮಾಡಿದರೆ ಹ್ಮ್. ಇನ್ನೂ ಚೆನ್ನಾಗಿ ರಾಗಿ ಬೆಳೆ ಬರ್ತಿತ್ತೇನೋ, ಹೌದಲ್ವಾ? 100%. ಓಕೆ. ಸೊ ಏನಾಯಿತು ಅಂದರೆ ಆ ಮಳೆಗೆ ಟೈಮ್ ಸರಿಯಾಗಿ ಬರಲಿಲ್ಲ, ಹೌದು ಹೌದು. ಅಡ್ಗುಂಟೆ ಆಗಲಿಲ್ಲ, ಹೆಗ್ಗುಂಟೆ ಅಂತ ಹೇಳ್ತೀವಿ ನಾವು. ಹಾಂ ಹೆಗ್ಗುಂಟೆ ಹಾಕಿದರೆ 4 ತಾಳಿಂಗ್ ಕುಂಟೆ ಅಂತ ಹೌದು. ಅದು ಹೊಡೆದ್ಬಿಟ್ಟಿದ್ರೆ ಹೌದು. ಇಡೀ ಇದನ್ನ ಕಿತ್ತಾಕ್ಬಿಡೋದು, ಕಿತ್ತಾಕ್ಬಿಡೋದು. ಎಷ್ಟು ಬೇಕಷ್ಟು ಉಳ್ಕೊಳ್ಳೋದು ಅದು. ಓಕೆ. ಸೊ ಅಡ್ಡಲ್ಬೆ ಹಾಕಲ್ಲ, ಕಡಿಮೆ ಆಗಿದೆ. ಹೌದು, ಕಡಿಮೆ ಆಗಿದೆ. ಹಲವೆಗಳೇ ಯಾರಿಗೂ ಗೊತ್ತಿಲ್ಲ ಇವಾಗ. ಹಾಂ ಹಲ್ಬೆಗಳೇ ಇಲ್ಲಲ್ಲ, ಹಲ್ಬೆಗಳು ಇಲ್ದಂಗೆ ಆಗಿದೆ. ಈಗ ಆಮೇಲೆ ಈಗ ಇನ್ನೊಂದು ಪದ್ಧತಿ ಬಂದಿದೆ. ರಾಗಿ ಬಿತ್ತನಕ್ಕಿಂತ ಮೊದಲು ಕಳೆನಾಶಕಗಳನ್ನ ಸ್ವಲ್ಪ ಚೆಲ್ಲಿ ಒಳಗಡೆ ಇದು ಮಾಡಿಬಿಟ್ಟು ಮಾಡ್ತಾ ಇದೀವಿ. ಏನು ಮಾಡೋದು ಈಗ? ಹೆಂಗೆ ಅಲ್ಲ, ಅನ್ನ ಕೊಡ್ತಾ ಇದ್ದಾಳೆ ತಿನ್ನಕ್ಕೆ, ಅವಳಿಗೆ ವಿಷ ಕೊಡ್ತಾ ಅಲ್ಲ, ಇದ್ದಾಳೆ. ಅದು ಸರಿ. ಅದು ಏನಪ್ಪ ಅನ್ಸ್ತಾನೆ ಪ್ರಶ್ನೆ ಇಲ್ವಾ ಏನಪ್ಪ ಅದು ಅಂದ್ರೆ ಮುರಳಿ, ಕಳೆನಾಶಕಗಳು ಆಗ್ತಿರೋದನ್ನ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡಕ್ಕೆ ಆಗದಿರೋ ಇರಬಹುದು. ಆದ್ರೆ ಹೇಗೆ ಅದನ್ನ ರಿವೈವ್ ಮಾಡೋದು ಹೇಗೆ? ಒಂದು ಕ್ರಿಟಿಸಿಸಮ್, ಕಳೆನಾಶಕಗಳು ತೊಂದರೆ ಮಾಡ್ಬೇಡ್ರಯ್ಯ, ಹಾಳಾಗುತ್ತೆ, ಅದೊಂದು ಹೇಳೋದಿದೆಯಲ್ಲ, ಅದು ಮಾಡಿಸೋದು ಇನ್ನೊಂದು. ಓಕೆ, ಅದನ್ನ ಹೇಗೆ ಅಂತ ನೋಡಿ. ತರಣಿ ತರಣಿ ಸಾಕಷ್ಟು ಸೊಪ್ಪಿದೆ. ಅದು ತರಣಿ ಸೊಪ್ಪು ಇಲ್ಲ, ತಿನ್ಬೋದು. ನಾವು ಓಕೆ. ಒಂದೇನಾಗಿದೆ, ಹುಚ್ಚಳ್ಳು ಒಳಗಮಾಲಗಳು ಹಾಕಿ ಎಷ್ಟು ದಿನ ಆಯ್ತು, ಹೋಯ್ತು, ಹುಚ್ಚಳ್ಳುಗಳೆಲ್ಲ ಹೋಗ್ಬಿಡ್ತು. ದೀಪಾವಳಿ ಹಬ್ಬದಲ್ಲಿ ಹುಡ್ಕೊಂಡ್ ಬರ್ತಾರೆ, ಎಲ್ಲೆಲ್ಲೋ ಹುಡ್ಕೋಕ್ ಹೋಗ್ತಾರೆ. ಹೌದು. ಮನೆಯಲ್ಲಿ ಸುಮ್ಮನೆ ಒಂದು ಇಡೀ ಅಸ್ತ್ರ ಸಾಕು. ಹೌದು. ಆಮೇಲೆ ನೋಡಿ, ನಾವು ಇದ್ರೊಳಗಡೆ ಆಕ್ಚುಲಿ ನಾನು ಬೆಳೆದಾಗ ನಂದು 1 ಎಕರೆನಲ್ಲಿ 5 ಕ್ವಿಂಟಾಲು ಮೂಲಂಗಿ ಮಾರ್ದೆ. ಓಕೆ. ಕಿತ್ಕೊಂಬಂದು ಸುಮ್ಮನೆ ಇದ್ರೊಳಗೆ ಬಿಸಾಕಿದ್ದಷ್ಟೇನೆ. ಹೆಂಗೆ ಅಂತಂದ್ರೆ ಎತ್ತಿನ ಗಾಡಿ ಕಟ್ಕೊಂಡೋಗಿ ಮಾರಿದ್ದು. ಓಕೆ. ಅಂದ್ರೆ ಅದು ಎಲ್ಲವೂ ಬರುತ್ತೆ ಅದು ಅಂತ ಇದ್ರೊಳಗಡೆ. ಈ ನೆಲ ಇದೆಯಲ್ಲ, ಎಲ್ಲವನ್ನೂ ಕೊಡುತ್ತೆ ನಮಗೆ, ಬಟ್ ನಮ್ಗದು ಸಿಗ್ತಾ ಇಲ್ಲ ಅದು. ಸೊ ಇದು ಗರಿ ಮೇಯಿಸೋದ್ರ ಬಗ್ಗೆ, ಒಂದು ಆ ಗರಿ ಕಟ್ ಮಾಡೋದ್ರಿಂದ ಸ್ವಲ್ಪ ಟಿಲ್ಲರಿಂಗ್ ಆಗುತ್ತಲ್ಲ, ಟಿಲ್ಲರಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೌದು. ಓಕೆ. ಆಮೇಲೆ ಹಸುಗಳಿಗೆ ಮೇವು ಆಗುತ್ತೆ, ಒಂದು ಮೇಜರ್ ಅದು. ಆಮೇಲೆ ಒಂದು ಪದ್ಧತಿ ಇತ್ತು, ಹಸುಗಳು ನಮಗೆ ಬೇಕಾಗಿರೋ ಆಹಾರ, ಹಸುಗಾಗಿರೋ ಮೇವು, ಓಕೆ, ಇದು ಎಲ್ಲಾನು ಓಕೆ ಇದರಲ್ಲೇ ಸಿಗುತ್ತೆ ಅಂತೇಳಿ. ಇಲ್ಲ ಯಾಕೆ ಎತ್ತಿ ಕಡೆ ಕರ್ಕೊಂಡ್ಬನ್ನಿ, ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ? ನೋಡಿ, ಇವೆಲ್ಲವೂ ಏನು ಕಳೆನಾಶಕ ಹಾಳು ಮೂಳು ಹಾಕಿ 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 ಇಡೀ ಇದೇ ಹೋಗ್ತಾ ಇದೆ ಅದು. ನೋಡಿ, ಇದು ದೊಡ್ಡ ಗುಣಿ, ಎಮ್ಮೆರೊಡ್ಡಿ ಸೊಪ್ಪು ಇದೆಯಲ್ಲ, ನೋಡಿ ಇದೊಂದು ದೊಡ್ಡ ಗುಣಿ. ಓಕೆ. ಬೇಳೆ ಒಡಕ್ಲ ಇದೊಂದು ದೊಡ್ಡ ಗುಣಿ ಅಂತ. ಹೌದು. ಅದು ದೊಡ್ಡ ಗುಣಿ. ಇದು ಎಮ್ಮೆರೊಡ್ಡಿ ಸೊಪ್ಪು ಅಂತ ಕರೀತಾರೆ. ಓಕೆ. ನೀವು ಇದ್ ಕಡೆ ಹೋದ್ರೆ ಶಿವಮೊಗ್ಗಲೆಲ್ಲ ಬೇಳೆ ಒಡಕ್ಲ ಅಂತ ಕರೀತಾರೆ. ಬೇಳೆ ಒಡಕ್ಲ, ಎಮ್ಮೆರೊಡ್ಡಿ ಸೊಪ್ಪು ಅಂತನಾ? ಎಮ್ಮೆರೊಡ್ಡಿ ಸೊಪ್ಪು. ಓಕೆ. ಇದು ನುಚ್ಕೋಣಿ, ಅದರಲ್ಲಿ 2-3 ವೆರೈಟಿ ಇದೆ. ಓಕೆ. ಇದರಲ್ಲಿ ಬಿಳಿದು ಇದೆ, ಕೆಂಪುದು ಇದೆ. ಓಕೆ. ಯಾವುದು ಎಮ್ಮೆರೊಡ್ಡಿ ಸೊಪ್ಪಲ್ಲಿ ಒಂದಕ್ಕಿಂತ ಒಂದು. ಸ್ವಲ್ಪ ತುಂಬಾ ಜನಗಳದ್ದು ಏನು ಸಮಸ್ಯೆ ಅಂತ ಹೇಳಿದ್ರೆ, ಈ ಯಾಕೆ ಹೊಲದೊಳಗೆ ಕಾಲಿಡ್ತಾ ಇಲ್ಲ ಜನ, ದೊಡ್ಡ ಸಮಸ್ಯೆ ಇರೋಂಥದ್ದು. ನೋಡಿ, ಇದೆಲ್ಲ ಇದೆ ನೋಡಿ, ಆಗ್ಲಿಂದ ಹುಡುಕ್ತಾ ಇದ್ದೆ ನಾನು. ಆ ಕಡೆ ಕೆಂಪುದಿದೆ, ಇದು ಬಿಳಿದಿದೆ. ಸೊ ನಮ್ಮ ಎತ್ತುಗಳ ಜೊತೆ ನಾವು ಕೆಲಸ ಮಾಡೋದಾಗ್ಲಿ, ಓಕೆ, ಗರಿ ಮೇಯಿಸೋದಾಗ್ಲಿ, ಸ್ವಲ್ಪ ಅಮೃತ್ ಮಹಲ್ ಹಳ್ಳಿಕಾರ ಕ್ರಾಸ್ ಇದೆ. ಓಕೆ. ಸುಮಾರು ನಮ್ಮ ಇದರಲ್ಲಿ ಎಷ್ಟು 10 ವರ್ಷ ಆಯ್ತಾ? ಇದು 10 ವರ್ಷದಿಂದ ನಮ್ಮಲ್ಲಿದೆ. ಓಕೆ. ಇದ್ರ ಜೊತೆಲೇ ನಾವು ಇನ್ನೊಂದು 5 ಜೊತೆ ನಾವು ಬೆಳೆಸಿದೀವಿ ಈಗ, ಹಳ್ಳಿಕಾರು ಮತ್ತೆ ಅಮೃತ್ ಮಹಲ್ದು. ಓಕೆ. ಪ್ರತಿ ವರ್ಷ ಹಿಂಗೆ ಸ್ವಲ್ಪ ಬಿಡ್ತೀವಿ ಗರಿ ಮೇಯ್ಸೋಕ್ಕೆಲ್ಲಾನು, ಸ್ವಲ್ಪ ಹಸುಗಳಂಗೆ ಬಿಡ್ತೀವಿ. ತಳಿಗಳದ್ದೇನಾದ್ರು ಯೋಚನೆ ಮಾಡಿದಿರಿ ಅಥವಾ? ಹೌದು. ತಳಿಗಳ ಬಗ್ಗೆ ತುಂಬಾ ಕೆಲಸ ಮಾಡೋದಿದೆ. ಅದಕ್ಕೆ ಹೇಳ್ತಾ ಇರೋದು. ಯಾಕೆ ಈಗ ನಾವು ಇವ್ರನ್ನೆಲ್ಲ ಬೀಜ ಹೊಡೆದು ನಮ್ ಕೆಲಸ ಮಾಡಿಸ್ಕೊಳ್ತಾ ಇದೀವಿ ಅಲ್ವಾ? ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಇದೀವಿ. ಬಟ್ ಸದ್ಯಕ್ಕೆ ಏನ್ ಮಾಡೋದಂದ್ರೆ, ಮತ್ತೆ ಈ ಪದ್ಧತಿಗಳನ್ನ ನೋಡ್ಬೋದಾ ಅಂತೇಳಿ. ಒಂದು ಉದಾಹರಣೆಗೆ, ಈಗ ನಾವು ಯಾರಾದ್ರೂ ಕುಂಟೆ ಹಾಕೋರು ಚೆನ್ನಾಗೋರು ಇದ್ರೆ, ಹೌದು, ಓಕೆ, ಆಕ್ಚುಲಿ ಹೊಲಮಾಲದಲ್ಲಿ ಕಳೆಗಳು ಇರೋದಿಲ್ಲ. ಹೌದು. ಕುಂಟೆ ಹಾಕೋದನ್ನ ಕಲಿಬೇಕು. ಒಂದು ಥಿನ್ನಿಂಗ್ ಮಾಡೋದು ಅಂದ್ರೆ ಕಮ್ಮಿ ಮಾಡೋದು, ಇನ್ನೊಂದು ಕಳೆಗಳಿರುತ್ತಲ್ಲ, ಓಕೆ, ಹೇಗೆ ಅದನ್ನ ಏನು ಕಂಟ್ರೋಲ್ ಇಡೋದು. ನಾಶ ಮಾಡೋಕ್ಕಾಗೋದಿಲ್ಲ, ನೆಕ್ಸ್ಟ್ ವರ್ಷ ಬಂದೇ ಬರುತ್ತೆ ಅದು. ಕಳೆಗಳ ಜೊತೆ ಕೆಲಸ ಮಾಡೋದು ಹೇಗೆ ಕಲಿಯೋದು ಅಂತ, ಅದು ಎಲ್ಲ ಹೋಗ್ಬಿಟ್ಟಿದೆ ಮುರಳಿ, ಡಿಸಪಿಯರ್ ಆಗ್ತಾ ಇದೆ. ನಾನು ಹೇಳಿದ್ನಲ್ಲ, ಎಲ್ಲರೂ ಪೇಟೆ ಇಟ್ಕೊಂಡಿದ್ದಾರೆ ಒಂದು ಮೇಜರ್ ಆಗಿರೋಂಥದ್ದು. ಆಮೇಲೆ ಮನೆಯಲ್ಲಿ 70, 80, 90 ವಸಂತಗಳನ್ನು ದಾಟಿರ್ತಾರಲ್ಲ ಅಪ್ಪ ಅಮ್ಮಂದ್ರವರು, ಅವ್ರ ಹತ್ರ ಎಂಥ ನಾಲೆಡ್ಜ್ ಇರುತ್ತೆ ಅಂದರೆ ನಾವು ಅದನ್ನು ತಗೊಳಕ್ತಾ ಇರಲಿಲ್ಲ. ಯಾಕೆಂದರೆ ಗ್ಯಾಪ್ ಇದೆಯಲ್ಲ, ತುಂಬ ಆಗ್ತಾ ಇದೆ. ಅದು ಯಾಕೆ, ಏನೋ 4 ಅಕ್ಷರ ಕಲ್ತಿದ್ದೀವಿ ನಾವು ಅಂತನೋ ಗೊತ್ತಿಲ್ಲ. ಅದು ದೊಡ್ಡ ನಾಲೆಡ್ಜು. ನಾವು ಎಲ್ಲೂ ಯಾವ ಯೂನಿವರ್ಸಿಟಿ ಬೇಕಿಲ್ಲ ನಮ್ಗೆ ಇದನ್ನೆಲ್ಲ ಕಲಿಸ್ಲಿಕ್ಕೆ.
ಸುಮ್ಮನೆ ಅಜ್ಜಿ, ಈಗ ನಾನು 15 ವರ್ಷದಿಂದ ಸರಿ ಹಿಡ್ಕೊಂಡು ಓಡಾಡ್ತಾ ಇರೋದು ಅಜ್ಜಿಯನ್ನ. ಎಲ್ಲೆಲ್ಲಿ ಸಿಗ್ತಾರೆ ಸುಮ್ಮನೆ ಹೋಗಿ ಕೂತ್ಕೊಳ್ಳೋದು ಇಡೀ ದಿನ. ಎಷ್ಟು ಎಂಜಾಯ್ ಮಾಡ್ತಾರೆ ಅಂತಂದರೆ ಸಾಕಷ್ಟು ನಾಲೆಡ್ಜ್ ಇದೆ, ಕೇಳೋರಿಲ್ಲ. ಬಟ್ ನಾಲೆಡ್ಜ್ ಸಿಸ್ಟಮ್ಸ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಒಂದು ಉದಾಹರಣೆಗೆ ಅಣ್ಣೆ ಸೊಪ್ಪು ಅಂತ ಹೇಳ್ತೀವಿ. ಹೌದು. ಈಗ ಅಣ್ಣೆ ಸೊಪ್ಪು ಹೊಲಮಾಲಗಳ ಮೇಲೆ ಬೆಳೆಯೋದು. ಹೌದು. ಓಕೆ. ಹೌದು. ಅದನ್ನು ಸ್ಟ್ರಕ್ಚರ್ಡಾಗಿ ಬೆರೆಯೋಕೆ ಹೋಗ್ತಾರೆ, ಅದಾಗೋದಿಲ್ಲ. ಓಕೆ, ಎಲ್ಲ ಇದೆ ಕರ್ಮಗಳು. ನಮ್ಮ ವ್ಯವಸಾಯದ ದುರ್ಗತಿಗಳು ಏನಪ್ಪ ಅಂದರೆ, ಅಣ್ಣೆ ಸೊಪ್ಪಿನ ಪ್ಲಾಟ್ ಮಾಡೋಣ, ಅಣ್ಣೆ ಸೊಪ್ಪಿನ ಪ್ಲಾಟ್ ಮಾಡೋಣ. ಅದು ಅಣ್ಣೆ ಸೊಪ್ಪು ಆ್ಯಕ್ಚುಲಿ ಪ್ಲಾಟ್ಗಲ್ಲ, ಅದು ಒಂದು ನಮ್ಮ ವ್ಯವಸಾಯ ಪದ್ಧತಿಗಳ ಜೊತೆಲಿ ಇತ್ತು. ಅದು ಒಂದು ಕಳೆ ಕೂಡ. ಓಕೆ, ಆ ಕಳೆನ ಓಕೆ ಇವತ್ತು ಆಹಾರವಾಗಿ ಅದನ್ನ ತಗೋಬೋದು ಅಂತ ಆ ಪದ್ಧತಿಗಳು ಹೋಗ್ತಾ ಇದೆ. ಹೌದು. ಅಲ್ಲ, ನಾವೆಲ್ಲರೂ ಆರಂಭ ಮಾಡ್ತಿದ್ದವರು. ಹೌದು. ಆರಂಭ ಮಾಡಿದವ್ರು ಯಾರು ಎಲ್ಲರೂ ನೆಮ್ಮದಿಯಾಗಿದ್ರು ಆರಂಭ ಮಾಡುವಂಥವ್ರು. ಈಗ ನಾವು ಅಗ್ರಿ ಇಂಡಸ್ಟ್ರಿ ಮಾಡೋಕೆ ಕೊಟ್ಟಿದ್ದೀವಿ ಅಂದರೆ, ನಾನು ಇದು ಮಾಡ್ತಾ ಇಲ್ಲ, ಬ್ಲೇಮ್ ಮಾಡ್ತಾ ಇಲ್ಲ. ಅದನ್ನು ಇಂಡಸ್ಟ್ರಿ ಬೇಕಿದೆ, ಅನಿವಾರ್ಯ. ಅದು ಎಷ್ಟು ಬೇಕಿದೆ ಅಲ್ಲ, ನಾನು ಇಂಡಸ್ಟ್ರಿಗಿಂತ ನಾನು ಹೇಳ್ತಾ ಇರೋದು ಈ ಪದ್ಧತಿಗಳಿದೆಯಲ್ಲ, ಅದೇ ಹೇಳ್ತಾ ಇರೋದು. ಈ ಪದ್ಧತಿಗಳನ್ನ ಹೆಂಗೆ ಹಿಡಿದಿಟ್ಕೊಳ್ಳೋದು ನೋಡಿ. ಅಲ್ಲಿ ಹೆಣ್ಮಕ್ಳು ಹೌದು ಇವತ್ತಿಗೆಲ್ಲ ಏನೇನು ಬೇಕೋ ನಮ್ಮ ಕಮ್ಯುನಿಟಿ ಕಿಚನ್ ಇದೆ. ಒಂದು ದಿವಸದಲ್ಲಿ 1200 ರಿಂದ 1500 ಮೀಲ್ ಸರ್ವ್ ಮಾಡ್ತೀವಿ ಒಂದು ದಿವಸಕ್ಕೆ. ನೋಡಿ, ಇದೆಲ್ಲ ಇವತ್ತು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಣ್ಣೆ ಸೊಪ್ಪು, ಸುಮ್ಮನೆ ಇದ್ರೊಳಗೆ ಅಂಗನೆ ಸೊಪ್ಪು. ಓಕೆ, ಇನ್ನೊಂದು 15-20 ದಿವಸ ಎಲ್ಲ ಸೊಪ್ಪುಗಳು ಇಲ್ಲೇ ಸಿಗುತ್ತೆ. ಖಂಡಿತ ಸಾಕು. ಓಕೆ, 15-20 ದಿವಸ, 1 ತಿಂಗಳು ಸೊಪ್ಪುಗಳು ಈ ಥರ ಹೊಲಮಾಲದ ಮೇಲೆ. ಹೌದು. ಇನ್ನು ಸ್ವಲ್ಪ ಅರವೆ ಸೊಪ್ಪು ಎಲ್ಲಾದ್ರೂ ಹಾಕೋಬೋದೇನೋ. ಓಕೆ, ಕುಯ್ಗುರು ಹಾಕೋ ಅಂತ ಹೇಳ್ತೀವಿ. ಸ್ವಲ್ಪ ದಂಟು ಆ ಕಡೆ ಸ್ವಲ್ಪ ಎಲ್ಲ ಹಾಕೊಂಡ್ರೆ, ಕೀರೆ ಗೀರೆ ಎಲ್ಲ ಹಾಕೊಂಡು. ಓಕೆ, ಕೀರೆಗಳೆಲ್ಲ ಸುಮಾರು ಇದೆ. ಓಕೆ, ನಾವು ಜಸ್ಟ್ ಹೊಲದೊಳಗೆ ಅಷ್ಟೇ ಆಟ ಆಡ್ತಾ ಇದ್ದೀವಿ, ಬೇಲಿ ಸಾಲ್ಗೆ ಹೋಗಿಲ್ಲ ಆಚೆಗೆ. ಹೌದು. ಬೇಲಿನೇಲೆ ಬೇರೆ ಅದ್ಭುತವಾದ. ಅದನ್ನ ಇನ್ನೊಂದು ಸೀರೀಸ್ ಮಾಡೋಣ ನಾವು, ಬೇಲಿಗಳ ಬಗ್ಗೆ. ಬೇಲಿಲಿ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಆಮೇಲೆ ಮಾತಾಡೋಣ. ಜಸ್ಟ್ ಈಗ ರಾಗಿ ಹೊಲದೊಳಗೆ ಏನೆಲ್ಲ ಸಿಗುತ್ತೆ. ಈ ಕಾರ್ಯಕ್ರಮದ ಮುಖ್ಯವಾದ ಗುರಿ ಏನಂದ್ರೆ, ಈ ತರ ಮಾತುಕತೆನಲ್ಲಿ ಓಕೆ ನಾವು ನಮ್ಮ ಆಹಾರಗಳನ್ನ ಬೆಳ್ಕೊಂಡ್ಬಿಡ್ಬೋದು. ಓಕೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಅಂತೇಳಿ ಈ ಸೀರೀಸ್ ಮಾಡ್ತಾ ಇದೀವಿ. ತುಂಬಾ ಒಳ್ಳೆಯದು. ಎಸ್ಪೆಷಲಿ ರಾಗಿ ನೋಡಿ ಬೆಳೆಯಕ್ಕೆ ನಾವು ಗುದ್ದಾಡ್ತಾ ಇದೀವಿ. ರಾಗಿ ಬೆಳೆಯೋದಕ್ಕೆ ಗುದ್ದಾಡ್ತಾ ಇದೀರಾ ಅಂತ ಹೇಳಿದ್ರೆ, ಮಳೆ ಇಲ್ದಲೇ ನೀರಿಲ್ಲದೆ ಇರೋಂತ ಎಷ್ಟು ಗುದ್ದಾಡ್ತಾ ಇರೋ. ಅಲ್ಲ, ಇದು ನೋಡಿ, ಇದು ಅಕ್ರಿ ಸಾಲ್ ಮಾಡಕ್ಕಾಗ್ಲಿಲ್ಲ. ಓಕೆ, ಪಕ್ಷಿಗಳು, ನಾವು ಪಕ್ಷಿಗಳನ್ನ ಓಡ್ಸಕ್ ಆಗೋದಿಲ್ಲ ಅಥವಾ ಪಕ್ಷಿಗಳನ್ನ ಸಾಯಿಸಕ್ ಆಗೋದಿಲ್ಲ. ಅದ್ರ ಜೊತೆ ಬದುಕೋದು ನಾವು ಕಲಿಬೇಕು. ಹೌದು. ಜೊತೆಲಿದ್ರೆ ಮಾತ್ರ ಬದುಕಾಗತ್ತೆ. ಸ್ವಲ್ಪ ಸಾಸಿವೆನೂ ಬರ್ಬೋದೇನೋ, ನೋಡೋಣ ಹೇಗಾಗುತ್ತೆ ಅಂತ. ರಾಗಿ ಬೆಳೆನೂ ಹೇಗಾಗುತ್ತೆ ನೋಡೋಣ. ಇಲ್ಲ, ರಾಗಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ಕಳೆ ಅಂತ ನೀವು ಹೇಳಿದ್ರಲ್ವಾ, ಈ ಕಳೆಗಳೆಲ್ಲ ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಅದ್ರ ಇದೇ ಗೊತ್ತಾಗ್ತಾ ಇದೆ, ಗರ್ತಿದೆಯಲ್ಲ, ಆ ಗೆಡ್ಡೆ ಗರ್ತಲ್ಲೇ ಇಲ್ಲ ಉತ್ತಮವಾಗಿದ್ದೀನಿ ಅಂತ ಹೇಳ್ತಾ ಇದೆ. ಅದು ಸ್ವಲ್ಪ ಇದು ಕವರ್ ಕ್ರಾಪ್ ಬೆಳೆದಿದ್ವಿ. ಆಮೇಲೆ ಕವರ್ ಕ್ರಾಪ್ ಆದ್ಮೇಲೆ ಸ್ವಲ್ಪ ತಿಪ್ಪೆ ಗೊಬ್ಬರ ಕೊಟ್ಟಿದ್ವಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತಿಪ್ಪೆ ಗೊಬ್ಬರ ಮತ್ತೆ ಸ್ವಲ್ಪ ಎರಚಿದ್ವಿ. ನೋಡಿ, ಅಲ್ಲೆಲ್ಲ ಸ್ವಲ್ಪ ಕೆಂಚಾಗಿದೆಯಲ್ಲ, ಅಲ್ಲೆಲ್ಲ ಎರಚಿದ್ವಿ ನಾವು ತಿಪ್ಪೆ ಗೊಬ್ಬರ. ಸ್ವಲ್ಪ ಕೆಂಚ ಆಗುತ್ತದೆ, ಅದು ಗೊತ್ತಾದ್ರೆ ಸಾಕು. ಹೌದು, ಯಾಕೆ ದಿಬ್ಬದಲ್ಲಿ ಅಲ್ವಾ, ನೀರ್ ನಿಲ್ಲುತ್ತೆ ಅಲ್ಲಿ. ಅದು ಅಷ್ಟು ಅರ್ಥ ಆದ್ರೆ ರೈತ ಆಗ್ತಾನೆ, ಬೇರೆ ಏನಲ್ಲ. ಇನ್ನೊಂದಷ್ಟು ಅಲ್ಲಿ ಸೊಪ್ಪುಗಳು ಇದ್ವು ಬದ್ನಲ್ಲಿ ಬೆಳೆಯವು. ಓಕೆ, ಬೇಕಾದ್ರೆ ಅಲ್ಲಿ ಇಟ್ಕೊಂಡು ಆಮೇಲೆ ತೋರ್ಸೋಣ. ಸಾಲೆಬಟ್ಟು. ಇದು ಸಾಲೆಬಟ್ಟು ದನಗಳು. ಎಷ್ಟು ಚೆನ್ನಾಗಿ ಹಾಲು ಕೊಡ್ತವೆ ದನಗಳು ಅಂತ. ಇದು ಸಾಲೆಬಟ್ಟು ಅಮೇಜಿಂಗ್. ದನಗಳಿಗೆ ಮೇವು, ಉತ್ಕೃಷ್ಟವಾದ ಮೇವು ಗೆಲಾಕ್ಟೋಗಾಗು. ಹೌದು. ಓಕೆ, ತುಂಬಾ ಅಮೇಜಿಂಗ್. ಇದ್ರಲ್ಲಿ ನಾನು ಹೇಳಿದ್ನಲ್ಲ, ಈ ಸಣ್ಣ ಎಲೆ ಇದೆಯಲ್ಲ ನಮ್ದು, ವೈಲ್ಡ್ ಇದೆ, ತೋರಿಸ್ತೀನಿ. ಅದೆಲ್ಲರ ಕಣ್ಣಿಗೆ ಕಂಡ್ರೆ ಅದು ಇನ್ನೂ ತುಂಬಾ ಚೆನ್ನಾಗಿ ತಿಂತದೆ. ಇದನ್ನ ಸ್ವಲ್ಪ ಯೋಚನೆ ಮಾಡುತ್ತೆ ತಿನ್ಬೇಕಾದ್ರೆ, ತುತ್ತದಿ ತಿನ್ನುತ್ತೆ. ಅದನ್ನ ಹಂಗಲ್ಲ, ಇದು ಸಾಲೆಬಟ್ಟು ಇಷ್ಟಗಲ ಅಳ್ಕೊಂಡ್ಬಿಡುತ್ತೆ. ಮುಳ್ಳಿ ಇಷ್ಟಗಲ ಒಂದು 2 ಅಡಿ 3 ಅಡಿ 4 ಅಡಿ ಅಗಲ ಅಡ್ಕೊಂಡ್ಬಿಟ್ಟು ಒಂದು ಬುಡ ಕಿತ್ತರೆ ಅದೆಲ್ಲ ಕೈಗೆ ಬಂದ್ಬಿಡುತ್ತೆ. ಹೌದು. ಅಲ್ಲ, ಈ ರಾಗಿ ತೆಗೆದ ತಕ್ಷಣನೇ ನಿಮ್ಗೆ ನೆಕ್ಸ್ಟ್ ಬೇಸಿಗೆಗೆ ಇದೆ ಸಿಗೋದು. ಹೌದು, ಸಾಕಷ್ಟು ದನಗಳಿಗೆ ಆಹಾರ ಆಗಂತದ್ದು. ಸೊ ನೋಡಿ, ಈ ಬದುಗಳಲ್ಲಿ ಇದೆಯಲ್ಲ, ಈ ಬದುಗಳಲ್ಲಿ ಇರಬೇಕಾಗಿದ್ದು ಒಂದೊಂದೇ ಈ ಕಡೆ ಕೊಡೋಣ. ಈ ಬದುಗಳಲ್ಲಿ ಇವೆಲ್ಲ ಬೆಳೀತಾ ಇದ್ವು ನೋಡಿ. ವಿಶೇಷವಾಗಿ ಬಾಡಿದೆ ಸ್ವಲ್ಪ ಇದು. ಇವೆಲ್ಲ ಬದುಗಳವು ನೋಡಿ. ಎಲ್ಲ ಬದುಗಳಲ್ಲೂ ಇರುತ್ತೆ ಇದು. ಇದಕ್ಕೇನು ಹೇಳ್ತೀವಿ ನೋಡಿ, ಆನೆ ನೆಗ್ಲು ಅಂತ. ಓ, ಗೊತ್ತಾಯ್ತು. ಗೊತ್ತಾಯ್ತು. ಅದ್ಭುತವಾದ ಆಹಾರ ಇದು ಹೇಳಿದ್ರೆ. ಆಹಾರ ಕೂಡ ತುಂಬಾ ಮುಳ್ಳಿರುತ್ತೆ ನೋಡಿ. ಹೌದು, ಮುಳ್ಳಿರು. ಓಕೆ. ಅಲ್ಲ, ನಮ್ಗೆ ಏನಾಗಿದೆ ಅಂದ್ರೆ, ಕಥೆಗಳು ಕೇಳ್ಕೊಂಬಂದಿದ್ವಿ ನಮ್ಮ ಅಜ್ಜಂದು ತಾತಂದು. ಆನೆ ಬರ್ಬೇಕಾದ್ರೆ ಮುಳ್ಳಿಂಗ್ ಎಸ್ಬಿಟ್ಟು ಸಾಕು, ಎದ್ರಕೊಂಡು ಹೋಗುತ್ತೆ ಅಂತೇಳಿ ಕಥೆ ಹೇಳಿದ್ದಾರೆ. ಅದಷ್ಟೇ ತಲೆಯಲ್ಲಿ ಇಟ್ಕೊಂಡಿದ್ದಾವೆ. ಅದು ಇದಕ್ಕೆ ಆನೆ ನೆಗ್ಲು ಅಂತ ಯಾಕೆ ಹೆಸರಿಟ್ಟು ಅಂತ ಗೊತ್ತಾಗ್ಲಿಲ್ಲ ನಮಗೆ. ಸೊ ಯಾಕೆ ಹೇಳಿದ್ರೆ, ಸೊ ನಮ್ಮ ಬಾಡಿ ಸರಿ ಇರಬೇಕು ಅಂತಂದ್ರೆ ಫಿಲ್ಟರ್ ಸರಿ ಇರಬೇಕು. ಫಿಲ್ಟರ್ ಕಿಡ್ನಿ ಏನಿದೆಯಲ್ಲ, ಕಿಡ್ನಿಗೆ ಅಮೂಲ್ಯವಾದ ಆಹಾರ ಇದು. ಅಮೇಜಿಂಗ್.
ಅಮೂಲ್ಯ. ನೀವು ಗೊಕ್ಷುರ ನೀವು ಇದಕ್ಕೆ ಹೋಗಿ ಕೇಳಿದರೆ ಕೊಡ್ತಾರೆ. ಆಮೇಲೆ ಯೂರಿನ್ ಇನ್ಫೆಕ್ಷನ್ನು ಎಲ್ಲ ಹೇಳ್ತಾರಲ್ಲ, ಏನೇನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಊಟ ಮಾಡಿ ಅಂತ ಹೇಳ್ತೀನಿ ನಾನು. ಡಯಾಲಿಸಿಸ್ಗೆ ಹೋಗೋರು ಕೂಡ ವಾಪಸ್ ಬರ್ತಾ ಇದ್ದಾರೆ ನೋಡಿ, ಊಟ ಮಾಡಿ. ಇದು ಮುಳ್ಳಿನ ಟೆಕ್ಸ್ಚರ್ ನೋಡಿ ಹಾಂ, ಎಷ್ಟು ಅಮೇಝಿಂಗ್. ಎಲ್ಲ ಡೈರೆಕ್ಷನಲ್ಲೂ ಮುಳ್ಳಿದೆ. ಓಕೆ, ಇದು ನೋಡ್ಕೊಳ್ಳಿ, ಇದು ಆನೆನೆಗಳು. ಸೊ ಅದ್ರ ಜೊತೆಗೆ ಇದು ಕೂಡ ಹೊಲದ ಬದ್ನಲ್ಲೇ ಬೆಳೆಯುವಂಥದ್ದು ಇದಾವುದು ಕೊಮ್ಮೆ ಸೊಪ್ಪು ಅಂತ ಕರೀತಾರೆ. ಕೊಮ್ಮೆ ಸೊಪ್ಪು, ಹೌದು. ಇದು ತುಂಬಾ ಕಡಿಮೆ ಆಗ್ತಾ ಇದೆ ಈಗ. ಓಕೆ. ಯಾವ ಬದುಗಳಲ್ಲೂ ಸಿಗ್ತಾ ಇಲ್ಲ. ಹಾಂ, ಇದರಲ್ಲಿ ಏನಾದರೂ ಪಜ್ಜಿ ಮಾಡಿಬಿಟ್ರೆ ಒಂದು ಮುದ್ದೆ ಅಲ್ಲ 2 ಮುದ್ದೆ ಒಳಗೆ ಹೋಗ್ತದೆ. ಓಕೆ. ಒಟ್ಟು ಕೊಮ್ಮೆ ಸೊಪ್ಪು ರುಚಿಯಾಗಿರ್ತದೆ ಇದು. ಸೊ ಯಾವುದೇ ಥರದ ಜ್ವರಗಳಿರ್ಬೋದು, ಅಂದರೆ ಮಳೆಗಾಲದ ಇವೆಲ್ಲ ಆಹಾರಗಳು ಅಂತೇಳಿ. ಅದ್ರ ಜೊತೆಗೆ ಇನ್ನೊಂದು ಸಬ್ಸಿಗೆ, ಕಾಡು ಸಬ್ಸಿಗೆ ಇದೆಯಲ್ಲ, ಸೊ ಅದು ವಿಶೇಷ. ಅದು ನಿಮಗೆ ಮಳೆಗಾಲ ಬಂದ ತಕ್ಷಣನೇ ಅದಕ್ಕೆ ಸುಮ್ಮನೆ ಇಟ್ಕೊಂಬಂದಿದ್ದೆ. ಅದಕ್ಕಂದರೆ ಕಾಡು ಸಬ್ಸಿಗೆ ಅದ್ರ ಫ್ಲೇವರ್ ನೋಡಿ ನೀವು, ಅಷ್ಟು. ಯಾಕಂದರೆ ಹಂಗೆ ನೋಡಿ ಔಷಧಿ ಥರ ಬಳಸ್ತಾ ಇದ್ದೀವಿ ಈಗ ನಾವೀಗ. ನೋಡಿ ಕಾಡು ಸಬ್ಸಿಗೆ, ವಾವ್, ನನಗೆ ಗೊತ್ತೇ ಇಲ್ಲ. ನೋಡಿ, ಸಬ್ಸಿಗೆ ಗೊತ್ತು, ಫ್ಲೇವರ್ ನೋಡಿ ಸರ್ ನೀವು. ಅದು ಚೂರು ಕೈಯಲ್ಲಿ ಹಿಂಗೆ ಯಾವ ಸಬ್ಸಿಗೆ ಬೇಕಿದ್ರು ಮುಂದೆ. ವಾವ್. ಇವೆಲ್ಲವೂ ನಮಗೆ ಮಳೆ ಬಿದ್ದ ತಕ್ಷಣನೇ. ಓಕೆ. ಸೊ ಮುಂದೆ 20 ರಿಂದ 30 ದಿನದೊಳಗಡೆ ಇವೆಲ್ಲವೂ ಎಲ್ಲ ಬಾರೆ ಕಲ್ ಮೇಲೆ ಹೋದ್ರು ಸಿಗ್ತಾ ಇತ್ತು. ವಾವ್, ಕಾಡು ಸಬ್ಸಿಗೆ ನೋಡಿ. ಕಾಡು ಸಬ್ಸಿಗೆ, ನಾನು ಸಬ್ಸಿಗೆ ಇರೋದು ಗೊತ್ತಿತ್ತು, ನಂಗೆ ಕಾಡು ಸಬ್ಸಿಗೆ ಗೊತ್ತಿರಲಿಲ್ಲ. ನೋಡಿ ನೋಡಿ, ವಾವ್. ಅದೇ ಹಂಗೆ ಆಗೋದು. ಅದೇ ಎಲ್ಲ ಮರಿತಾ ಇದೀವಿ ಅಷ್ಟೇ, ಮರಿತಾ ಇದೀವಿ ಅಷ್ಟೇ. ಇನ್ನು ಇದು ಅಷ್ಟೇ, ಹೊಲಗಳಲ್ಲಿ ಗೊಬ್ಬರ ಹಾಕಿದಾಗ ಅದೆಲ್ಲ ಬೆಳೀತದೆ. ಇದು ನಾರಬಳ್ಳಿ ಸೊಪ್ಪು ಅಂತ ನಾರಬಳ್ಳಿ ಸೊಪ್ಪು. ಓಕೆ. ಎಷ್ಟು ಔಷಧಿ ಗುಣ ಇದೆ ಅಂತ ಹೇಳಿದ್ರೆ, ಇದು ಹೆಸರು ನಾರಬಳ್ಳಿ, ಬಟ್ ಇದರ ಸಾಂಬಾರು ಮಾಡಿಬಿಟ್ರೆ ಅದ್ಭುತವಾದ ರುಚಿ. ಇದು ಏನು ಬೀಜಗಳು ಬಿಟ್ಕೊಂಡಿದೆ ನೋಡಿ. ನೋಡಿ, ಇದು ಹೇಳಿದ್ನಲ್ಲ ಒಗ್ಗರಣೆ ಸಾಸಿವೆಗಳು, ಇವೆಲ್ಲ ಒರಿಜಿನಲ್ ಸಾಸಿವೆಗಳು. ಬೀಸದ್ರ ಪಾಳ್ಯ ಅಂತೇಳಿ KB ಕ್ರಾಸ್ ಹತ್ರ. ಆ ಅಜ್ಜಿ 98 ವರ್ಷ ಆಗಿದೆ, ಈಗಲೂ ಆ ಅಜ್ಜಿ ಇದೇ ಸಾಸಿವೆಗಳನ್ನ ಬಳಸ್ತಾರೆ. ವಾವ್. ನೋಡಿ, ಅದ್ಭುತವಾದ ಗುಣ ಇರೋಂಥದ್ದು. ಆಮೇಲೆ ಅದ್ರ ಜೊತೆಗೆ ಇನ್ನ ನಾವು ಹೊಲ ಈಗ ಶುರು ಆಗ್ತಾ ಇದೆ. ಈಗ ವಿಷ್ಣುಕಾಂತಿ ಶುರು ಆಗ್ತಾ ಇದೆ. ಸೊ ಇದೊಂದು ಅಮೂಲ್ಯವಾದ ಔಷಧಿ ಹೇಳ್ತಾರೆ, ನಾವು ಆಹಾರವಾಗಿ ನಾವು ಬಳಸ್ಕೊಳ್ಳಿಕ್ಕೆ ಹೋಗ್ತೀವಿ. ಆಮೇಲೆ ಇದು ಅಷ್ಟೇ ಬದುನಲ್ಲಿ ಬೆಳೀತದೆ. ಇದು ಪುರುಷರತ್ನ ಅಂತೇಳಿ. ಪುರುಷರತ್ನ ನಾಟಿ ವೈದ್ಯಗಳಿಗೆ ಕಣ್ಣಿಗೆ ಕಂಡುಬಿಟ್ರೆ ಒಂದು ಕಡ್ಡಿ ಬಿಡಲ್ಲ. ಅದನ್ನ ಭೂಮಿ ಸಕ್ಕರೆ ಅಂತ ಕರಿತೀವಿ, ಉಲ್ಲೇಖರಿನ ಮೇವು ಅಂತ ಕರಿತೀವಿ. ಅಂದ್ರೆ ಜಿಂಕೆಯಷ್ಟು ಶಕ್ತಿನ ಕೊಡುವಂಥ ಕೆಲಸ ಮಾಡ್ತದೆ ಅಂತೇಳಿ. ಆಮೇಲೆ ನೋಡಿ, ಈಗ ಇದು ಬೆಳೀತಾ ಇದೆ. ಇದು ನೆಲ್ಜಳ್ಳು ಅಂತ ಕರೀತಾರೆ, ಬೇಳೆ ಒಡಕ್ಲ ಅಂತ ಕರೀತಾರೆ. ನೋಡಿ, ಮೆಂತ್ಯ ಸೊಪ್ಪು ಇದೆಯಲ್ಲ, ಸೊ ಆ ಥರ ಬರುತ್ತೆ ಇದು. ಸೊ ಅದ್ಭುತವಾದ, ಅಂದರೆ ಚಳಿಗಾಲಕ್ಕಂತೂ ಇಡೀ ಹೊಲ ತುಂಬ ಇರುತ್ತೆ. ಈಗ ನೀವು ಕುಯ್ತಿರಲ್ಲ ಹೊಲ, ಈಗ ಕುಯ್ದಾದ್ಮೇಲೆ ಬರುವಂಥದ್ದು ಇದು ವಿಷ್ಣುಕಾಂತಿ. ಇವೆಲ್ಲವೂ ಕುಯ್ದಾದ್ಮೇಲೆ ಬರ್ತದೆ. ಸೊ ಇದು ಅಷ್ಟೇ ಸಿಹಿ ಆಲೆ, ಜೀವಂತಿ ಕೇಳಿರ್ತೀರಿ ನೀವು. ಇವು ಎಲ್ಲ ಹೊಲ ಬದುಗಳಲ್ಲಿ ಇತ್ತು, ಬೇಲಿಗಳಲ್ಲಿ ಇತ್ತು. ಸೊ ಅದು ಇಲ್ದಂಗೆ ಆಗೋಗಿದೆ ಈಗ. ಅದ್ರ ಜೊತೆಗೆ ನಮ್ಮ ಕೆರೆ ಅಂಗಳಕ್ಕೆ ಹೋದರೆ ಇದೊಂದಷ್ಟು ಸಿಗುತ್ತೆ. ತುಂಬ ತುಂಬ ಕಡೆ ನಾನು ತಗೊಂಡೋಗಿ ಹೇಳ್ತಾ ಇರ್ತೀನಿ ಇದನ್ನು. ಸೊ ನಮಗೆ ಗೊತ್ತಿರೋದು ಏನಂದರೆ, ಬೇರೆಯವ್ರಿಗೆ ಬಡ್ದು ಹೌದು ಅಷ್ಟೇ ಮಾಡಿರ್ತೇವೆ. ಬಟ್ ಇದು ಇದೆಯಲ್ಲ, ಇದು ನಮ್ಮ ಮನೆಯಲ್ಲಿ 15 ದಿವಸಕ್ಕೊಂದ್ಸಲಿ ದೋಸೆ ಇರುತ್ತೆ. ವಾವ್, ಎಷ್ಟು ಚೆನ್ನಾಗಿರುತ್ತೆ ದೋಸೆ ಅಂತ ಹೇಳಿದ್ರೆ. ನಮ್ಮ ಆಡು ಭಾಷೆಯಲ್ಲಿ ಏನು ಹೇಳ್ತೀವಿ ಇದಕ್ಕೆ? ತುರ್ಕೆ ಸೊಪ್ಪು. ನಾನು ತುರ್ಕೆ ಸೊಪ್ಪು ತಿನ್ನೋದಕ್ಕೆ ನನಗೆ ಭಯ ಆಗ್ತಾ ಇದೆ. ತಿನ್ಬೋದಾ? ಸ್ವಲ್ಪ ಹಿಂಗಂದು ಒಂಚೂರು ಸಲ ಇಟ್ಕೋಬೇಕಷ್ಟೇ. ವಾವ್. ಮೊನ್ನೆ ನೋಡಿ, ಮೈಯೆಲ್ಲ ತುರ್ಕೆ ಆಗುತ್ತೆ, ಆದ್ರೆ ನೋಡಿ ಬಾಯಿ ಹೊಟ್ಟೆ ಒಳಗೆ ತಿನ್ಬೋದು ಅಂತ ನನಗೆ ಗೊತ್ತಿಲ್ಲ. ನಾನು ಇವಾಗ ಇಷ್ಟು ಸೊಪ್ಪು ತೊಗೊಂಡೋಗಿದ್ದೆ, 150 ದೋಸೆ ಮಾಡಿದ್ದೆ ಧಾರವಾಡ, ನಮ್ಮ ಸಂಜೀವಣ್ಣ ತೋಟದಲ್ಲಿ. 150 ದೋಸೆ ಇಷ್ಟು ಸೊಪ್ಪಲ್ಲಿ. ಇದನ್ನು ನೀವು ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿಗೆ ಹಿಡ್ಕೊಳ್ಳೋ ಅಷ್ಟು ಸರಿ ಬರ್ತದೆ. ವಾವ್. ಇದು ಬೇರೆ ಬೇರೆ ಕಾಯಿಲೆಗಳಿಗೆಲ್ಲ ತುರ್ಕೆ ಸೊಪ್ಪು ತಿನ್ನೋದು ನನಗೆ ಗೊತ್ತೇ ಇಲ್ಲ. ಸರಿ ಹೆಂಗಿದೆ ನೋಡಿ ಅದು. ಹೌದು ನೋಡಿ. ಇದು ನಾವು ಹೇಳ್ತಾ ಇರೋಂಥದ್ದು ಏನೋ ಅಂತಿರ್ತಾರಲ್ಲ, ಅದನ್ನ ಫಸ್ಟ್ ನಾವು ಇದಲ್ಲ ಇದು ಅಂತ ತೋರಿಸ್ಬೇಕಾಗಿದೆ ನಾವು. ಸೊ 15 ದಿನಕ್ಕೊಂದ್ಸಲಿ ನಮ್ಮ ಮನೇಲಿ ದೋಸೆ ಇರುತ್ತೆ. ಸೊ ನಿಮ್ಮ ಅಕ್ಷಯ ಕಲ್ಪದವರು ತುಂಬ ಜನ ಬಂದು ದೋಸೆ ತಿಂದಿದ್ದಾರೆ, ಅದು ಅಂದವೇ ಬರ್ತಿರ್ತಾರಲ್ಲ. ಆಮೇಲೆ ಇದೆಲ್ಲ ಬೇಸಿಗೆಗೆ ಬರ್ತದೆ, ಬಟ್ ಈಗಲೂ ನಾವು ಅದ್ರ ಜೊತೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದಾವುದು ದಾಗಡಿ ಸೊಪ್ಪು ಅಂತ ಕರಿತೀವಿ. ದಾಗಡಿ. ಸೊ ನೀವು ಮಲೆನಾಡು ಕಡೆ ಹೋದ್ರೆ ತೊಟ್ಟಿದೆಯಲ್ಲ, ಇಲ್ಲಿರುತ್ತೆ, ಅದಕ್ಕೆ ಆಡಬಳ್ಳಿ ಅಂತ ಕರಿತೀವಿ. ಗೊತ್ತಾಯ್ತು. ಸೊ ಇದು ವಿಶೇಷವಾಗಿ ನೋಡಿ, ಮಂಗಳೂರು ಯೂನಿವರ್ಸಿಟಿಯವರು 3 ವರ್ಷದಲ್ಲಿ ಪೇಟೆಂಟ್ ತಗೊಂಡಿದ್ದಾರೆ. ವಾವ್, ವೆರಿ ಗುಡ್. ವೈಲ್ಡ್ ಎಡಿಬಲ್ ಲೀವ್ಸ್ ಅಲ್ಲಿ ಇದು ಒಂದೇ ಲೀವ್ಸ್ ಇನ್ನು ನಾವು ಪೇಟೆಂಟ್ ತಗೊಂಡು ಔಷಧಿ ಮಾಡ್ತಾ ಇರೋದು. ಅವರು ಕ್ಯಾನ್ಸರ್ಗೆ ಅಂತೇಳಿ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಸೊ ಇದು ನಮ್ಮ ಬೇಸಿಗೆ ಸೊಪ್ಪು. ಇದು ಬೇಸಿಗೆನಲ್ಲಿ ನೀವು ಯಾವ್ದಾರು ಬೇಲಿಗಳಿಗೆ ಹೋಗಿ ಸಮೃದ್ಧಿಯಾಗಿ ಸಿಗುತ್ತೆ. ಸೊ ಇದರಲ್ಲಿ ಬಿಳಿದು ಕರಿದು 2 ಇದೆ ವೆರೈಟಿಗಳು. ಕರಿ ಎಣ್ಣೆ ಸೊಪ್ಪು ಇದೆ, ಅಲ್ಲಿ ಎಣ್ಣೆ ಸೊಪ್ಪು ಅಂತೀನಿ. ಇದು
ಕಾಕಿ ಹಾಂ ಕಾಕಿ ತುಂಬ ಇದೆ. ಆಮೇಲೆ ಇದ್ರ ಜೊತೆಗೆ ನಮ್ಮ ಈ ಸೊಪ್ಪುಗಳಲ್ಲಿ ಇದು ವಿಶೇಷವಾಗಿ ಬಸ್ಸಾರು ಮಾಡ್ಲಿಕ್ಕಂತೂ ಬಳಸ್ತಾರೆ ಇದನ್ನು. ಓಕೆ ಉತ್ತರಾಣಿ ಇದೆಯಲ್ಲ, ಓಕೆ ಅಪಮಾರ್ಗ ಉತ್ತರಾಣಿ. ಓಕೆ ಸೊ ಇದ್ರದ್ದು ಚಿಗುರುಗಳು. ಚಿಗುರು ಮಾತ್ರ. ಹಾಂ ಓಕೆ ಪೈಲ್ಸು ಅದಕ್ಕೆಲ್ಲ ಔಷಧಿ ಅಂತ ಹೇಳ್ತಾರೆ. ಬಟ್ ನಮ್ಗೆ ಒಳ್ಳೆ ಊಟ ಇದು, ತಿನ್ನಲಿಕ್ಕೆ ಸಫಿಷಿಯಂಟ್ ಆದ ಊಟ ಅದು. ನೋಡಿ ದಾಗಡಿ ಇಲ್ಲೆಲ್ಲ ಬೇಕಾದಷ್ಟಿದೆ ನೋಡಿ ಹೆಂಗಿದೆ ಅದು. ಆಮೇಲೆ ನಮ್ಮ ಕಾರೆಕುಡಿ ಇದೆಯಲ್ಲ, ಕಾರೆಕುಡಿ, ಹೌದು, ವಿಶೇಷವಾಗಿ ಕಾರೆಕುಡಿನ ಬಳಸ್ತಾ ಇದ್ವಿ ನಾವು. ನಾನು ಕಾರೆ ಹಣ್ಣು ಗೊತ್ತು ನೋಡಿ, ಕಾರೆ ಹಣ್ಣು ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಕುಡಿ ಇದೆಯಲ್ಲ, ಈ ಇದಂಥದ್ದು ಹಾವು ಮುಂಗ್ಸಿ ಜಗಳ ಆಡುತ್ತಲ್ಲ, ಅವು ಹೋಗಿ ತಿನ್ನೋದೇ ಈ ಸೊಪ್ಪು ಇದು. ವಾವ್, ಕಹಿ ಇದೆ, ಸ್ವಲ್ಪ ಕಹಿ ಇರುತ್ತೆ, ನಾಲಿಗೆ ಯಾವ ಸ್ವಲ್ಪ ಇರುತ್ತೆ, ಸೊ ಆಮೇಲೆ ಸರಿ ಆಗ್ತದೆ. ಕಾರೆ ಹಣ್ಣು ಹುಡ್ಕೊಂಡು ಹೋಗ್ತಿದ್ವಿ ಅಲ್ವಾ, ಕಾರೆ ಕುಡಿ ತಿನ್ನೋದು ಗೊತ್ತಿಲ್ಲ. ಸಾಂಬಾರು ಅಂತೂ ವಿಶೇಷವಾಗಿ ಮಾಡ್ತಾರೆ. ಅಂದರೆ ಯಾಕೆ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಏನಾದರೂ ಚೇಳು ಹಾವು ಆ ಥರದ್ದು ಕಚ್ಚಿದಾಗ ನಮ್ಗೆ ಬಾಡಿನಲ್ಲಿ ರೆಸಿಸ್ಟೆನ್ಸ್ ಅನ್ನು ಜಾಸ್ತಿ ಮಾಡ್ತಾರೆ ಇದು ಅಂತೇಳಿ. ಸೊ ಎಲ್ಲ ನಾಟಿ ವೈದ್ಯರುಗಳು ಇದನ್ನ ಹೆಚ್ಚು ಬಳಸ್ಕೊಳ್ತಾ ಹೋಗ್ತಾರೆ. ನೋಡಿ ಬೇಲಿಗಳಲ್ಲಿ ಏನೇನಿದೆ ನೋಡಿ. ಅಲ್ಲ ಕೆಟ್ಟ ಇರೋದು ಬೇರಿದೆ ಒಂದಷ್ಟು. ಇನ್ನೊಂದು ನೋಡಿ ದಾಗಡಿ ಬಳ್ಳಿ ಇದೆ, ಇದು ನೋಡಿ ಮರದ ಮೇಲೆಲ್ಲ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ದಾಗಡಿ ಎಲೆ ನೋಡಿ. ಹಾಂ, ವೆರಿ ಗುಡ್ ನೋಡಿ. ಬಾಬಾ ಇಡೀ ಮರದ ಬೇಲಿ ತುಂಬ ಇರ್ತಿದ್ದು. ಸೊ ಇವು ನಮ್ಮ ಆಹಾರದ ತಟ್ಟೆ ಒಳಗೆ ಬರಬೇಕು ಅಂತೇಳಿ ಮಾಡ್ತಾ ಇರೋಂಥದ್ದು ಕೆಲಸ ಈಗ ನಾನು. ಅದ್ರ ಜೊತೆಗೆ ಇಲ್ಲೆಲ್ಲ ಬಟ್ಟಿ ಬಳ್ಳಿ ಕಾಣ್ತು ಒಂದಷ್ಟು. ಬಟ್ಟಿ ಬಳ್ಳಿ ಸ್ವಲ್ಪ ತೋರಿಸ್ತೀರಾ? ಇಲ್ಲಿ ಕಾಣ್ತೇನೆ, ಬಟ್ಟಿ ಬಳ್ಳಿ ಕಾಣ್ತಾ ಇದೆ, ಅಲ್ಲಿ ತುಂಬ ರಾಶಿ ಇತ್ತು ಇಲ್ಲಿ. ಇಲ್ಲಿದೆ, ಸ್ವಲ್ಪ ಇದೆ, ಆ ಕಡೆ ಮುಂದ್ಗಡೆ ಜಾಸ್ತಿ ಇರ್ಬೇಕು ನೋಡು. ಬಟ್ಟಿ ಬಳ್ಳಿ, ಬಟ್ಟಿ ಬಳ್ಳಿ ಸೊಪ್ಪು ಅಂತೇಳಿ. ಸೊ ಬಿಳಿ ಹೂವು ಬಿಡುತ್ತೆ ನೋಡಿ. ಓಕೆ, ಈ ದೋಸೆಗಂತೂ ಬಟ್ಟಿ, ಇದು ಬಟ್ಟಿ ಬಳ್ಳಿ ಅಂತ, ಬಟ್ಟಿ ಬಳ್ಳಿ ಸೊಪ್ಪು ಅಂತೇಳಿ ದೋಸೆ ಮಾಡ್ಬೋದಾ? ಹೇಗೆ? ದೋಸೆಗಂತೂ ಅಷ್ಟು ಚೆನ್ನಾಗಿರುತ್ತೆ. ವಿಶೇಷವಾಗಿ ಇದನ್ನ ನಾವು ಇದಕ್ಕೆ ಬಳಸ್ತೇವೆ ನಾವು, ಬಟ್ಟಿ ಬೀಳುತ್ತೆ ಅಂತ. ಗೊತ್ತಾಯ್ತು, ಗೊತ್ತು. ಸೊ ಜಸ್ಟ್ ಒಂದು 10 ಎಲೆ ತಿಂದ್ರೆ ಹೆಂಗಿರ್ತದೆ ಗೊತ್ತಾ ಎಲೆ ಇದು. ಮುಳ್ಳಿ ಏನೇನೋ ತಿನ್ನಿಸ್ತಾ ಇದ್ದೀರಪ್ಪ. ಅಲ್ಲ, ಇದು ನೇಚರ್ ಕೊಟ್ಟಿರೋದು, ಯಾವ ಪ್ಯಾಕೆಟ್ ಅಥವಾ ಮಷೀನಲ್ಲಿ ಬಂದಿರೋದಲ್ಲ. ನೋಡಿ ಎಷ್ಟು ಅದ್ಭುತವಾದ ಆಹಾರಗಳಿದೆ ನಮ್ಮಲ್ಲಿ ಅಂದರೆ. ಸೊ ನಾವು ನೋಡ್ತಾ ಇಲ್ಲ ಅದನ್ನು, ದೊಡ್ಡ ಸಮಸ್ಯೆ ಇರೋವಂಥದ್ದು. ಇಲ್ಲೊಂದು ಭೀಮ ಇತ್ತಲ್ಲ, ಇವೆಲ್ಲ ಬದುಗಳಲ್ಲಿ ಬೆಳೆಯುವಂಥದ್ದು. ಇದಕ್ಕೆ ಅಂತ ಹೇಳ್ತೀರಿ ನೀವು? ಏನು ಹೇಳ್ತೀರಿ ಇದಕ್ಕೆ? ನೋಡಿದ್ದೀರಿ? ನೋಡಿದ್ವಿ. ಇದರ ಹೆಸರೇನು? ಅಲ್ಲ, ಏನು ನಿಮಗೆ ನೆನಪಿಲ್ಲ ಇದು? ನನಗೆ ನೆನಪಿಲ್ಲ. ಇದು ಸಂಸ್ಕೃತದಲ್ಲಿ ಬಲ ಅಂತ ಕರೀತಾರೆ. ನಮ್ಮ ಹಳ್ಳಿ ಕಡೆ ಬರ್ಲಗಡ್ಡಿ ಅಂತ. ಬರ್ಲಗಡ್ಡಿ, ಕರೆಕ್ಟ್. ಕಸ ಇದು ಮಾಡಿ ಕಟ್ ಮಾಡಿ ಕಸ ಹಾಕಕ್ಕೆ ಅಂತೇಳಿ ಕಣಗಳಲ್ಲಿ ಕಸ ಗುಡ್ಸೋದಕ್ಕೆ. ಓಕೆ, ದೊಡ್ಡದಾಗುತ್ತೆ ಅದು. ಹೌದು. ಇದರ ವಿಶೇಷ ಏನು ಅಂತ ಹೇಳಿದ್ರೆ, ನೀವು ಆಯುರ್ವೇದ ಹಾಸ್ಪಿಟ್ಲಿಗೆ ಹೋದ್ರೆ ತುಂಬಾ ಸುಸ್ತಾಗ್ತದೆ, ಯಾವಾಗಲೂ ನರಗಳು ವೀಕ್ನೆಸ್ ಅದು ಇದು ಅಂತ ಹೇಳಿದ್ರೆ ಬಲಾಹರಿಷ್ಟ ಚೂರ್ಣ ಅಂತ ಕೊಡ್ತಾನೆ. ಗೊತ್ತಾಯ್ತು. ಆ ಬಲಾರಿಷ್ಟ ಅಂದ್ರೆ ಇದೆ ಬಲ. ಓಕೆ, ನಮ್ಮ ಬರ್ಲಗಡ್ಡಿ ನಾವು ಹೊಲಮಾಲಗಳಲ್ಲಿ ಕಣಗಳು ಮಾಡಿ ಸಾರ್ಸೋದಕ್ಕೆ ಗುಡ್ಸೋದಕ್ಕೆ ತಾವು ಮಾಡ್ತಾ ಇದೀವಲ್ಲ, ನೋಡಿ. ಇದು 15 ವರ್ಷದಿಂದ ನನ್ನ ಜೊತೆ ನನ್ನ ಮಾತು ಕೇಳಿರೋಂಥವ್ರು ಎಲ್ಲರ ಮನೆಯಲ್ಲೂ ದೋಸೆ ರೆಡಿ ಇರುತ್ತೆ. ಒಂದಿಡಿ ಸೊಪ್ಪು ನೋಡಿ. ಮುರಳಿ ಏನೋ ತಿನ್ಸ್ಬಿಡ್ತಿದ್ದೀರಪ್ಪ ಸ್ವಲ್ಪ. ಅಲ್ಲ, ಡಾಕ್ಟ್ರು ಅಲ್ಲಿ ಹಂಗೆ ಹೇಳ್ತಾ ಇದ್ರು, ಸಂಜೀವಣ್ಣ ಇದೆಯಲ್ಲ. ಓಕೆ, ನೋಡಿ ಗ್ಯಾಸ್ಟ್ರಿಕ್ ಅದು ಇದು ಹೇಳ್ತಿರ್ತಾರಲ್ಲ, ಸುಮ್ಮನೆ 2 ಎಲೆ ಭಾಗ ಸರಿ ಹೆಂಗೆ ಬರುತ್ತೆ ನೋಡಿ ಅದು. ಸೊ ಇದನ್ನು ವಿಶೇಷವಾಗಿ ನಾನು ಬಲವಾನ್ ದೋಸೆ ಅಂತ ಹೆಸರಿಟ್ಟಿದ್ದೀನಿ. ನಿಮ್ಗೆ ಗೊತ್ತಿತ್ತಾ ರಘು ತಿನ್ಬೋದು ಇದು ಅಂತ? ತಿನ್ಸಿದೀವಿ. ಹೌದಾ? ನನಗೆ ಗೊತ್ತಿರಲಿಲ್ಲ, ಬಟ್ ಇದು ಉಪಯೋಗ ಗೊತ್ತಿತ್ತು. ಕಣಗಳಲ್ಲಿ ಸಾರಿಸೋದು ಗಿರ್ಸೋದು ಎಲ್ಲನೂ, ಬಟ್ ತಿನ್ನೋದು ಗೊತ್ತಿರಲಿಲ್ಲ ನನಗೆ. ಅಲ್ಲ ಹೇಳಿದ್ನಲ್ಲ, ಸರಿ ಹೆಂಗಿದೆ ನೋಡಿ. ಇಷ್ಟೇ ಬೇಕು, ಉದ್ದಿನ ಬೇಳೆ ಬೇಕಿಲ್ಲ ಅಂತ. ಉದ್ದು ರಹಿತ ಆರೋಗ್ಯಕರ ಹಸಿರು ದೋಸೆ ಅಂತ ಒಂದು 25 ದೋಸೆ ಮಾಡ್ತೀನಿ. ಎಲ್ಲೂ ಉದ್ದಿನ ಬೇಳೆ ಬಳಸಲ್ಲ ನೋಡಿ. ಇದನ್ನು ತಿಂತಾ ಹೋಯ್ತು ಅಂತ ಹೇಳಿದ್ರೆ ಭೀಮನ್ ಕಡ್ಡಿ ಅಂತ ಕರೀತಾರೆ. ಆದರೆ ಭೀಮೆಯರಷ್ಟು ಆಗ್ಬೇಕು ನಮ್ಮ ಮಕ್ಕಳು ಅಂತ ಹೇಳಿದ್ರೆ, ಸೊ ದಾರಿನಲ್ಲಿ ಸಿಗುವಂಥ ಆಹಾರಗಳು ಇದೇನು ನೋಡಿ. ಈಗ 1/2 ಮುಕ್ಕಾಲು ಗಂಟೆನಲ್ಲಿ ಒಂದು 25 ರಿಂದ 30
ಓಕೆ ಕಳೆಗಳನ್ನ ತಿನ್ನಬಹುದು ಅಂತ ಹೇಳ್ತಿದ್ದೀರಾ. ಖಂಡಿತ ಖಂಡಿತ ಖಂಡಿತ. ಓಕೆ ಇದು ಇದು ಏನಾಗ್ತಾ ಇದೆ, ಈ ಜ್ಞಾನಗಳು ಓಕೆ ಡಿಸಪಿಯರ್ ಆಗ್ತಾ ಇದೆ. ಓಕೆ ತುರ್ಕೆ ಸೊಪ್ಪು ತುರ್ಕೆ ಸೊಪ್ಪು ಆಗಲೇ ತುರಿತಾ ಇದೆ ನೋಡಿ, ಗೊತ್ತಾಯ್ತು. ಓಕೆ ಅದು ತಿಂದ್ರೆ ನೋಡಿ ತಿಂದಾಗ ಏನೂ ಆಗಲಿಲ್ಲ ನೋಡಿ, ಕೈಯೆಲ್ಲ ತುರಿತಾ ಇದೆ ನೋಡಿ. ಓಕೆ ನ್ಯಾಚುರಲಿ ಅದು. ಓಕೆ ವೆರಿ ಗುಡ್. ಅದು ಕೆಲಸ ಅದು. ಅದಕ್ಕೆ ಅದನ್ನ ಕೀಳ್ಬೇಕಾದ್ರೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ತೀನಿ, ಕೀಳೋರಿಗೆ ಸ್ವಲ್ಪ ಎಣ್ಣೆ ಬೇವ್ರು ಮಾಡ್ಕೊಳ್ಳಿ, ಚರ್ಮಕ್ಕೆ ತಗಲ್ಬಾರ್ದು ಅಷ್ಟೇ. ಸೊ ಇಲ್ಲಿ ತಗಲಿರೋ ಸಮಸ್ಯೆ ಇಲ್ಲ ನೋಡಿ, ಕೀಳ್ತಾ ಹೋದ್ರಿ ಹಿಂಗೆ. ಸೊ ನಮ್ಗೆ ಏನಾಗಲ್ಲ ಅದು. ಅದ್ಭುತವಾದ ಫುಡ್ ದೋಸೆ ಅಂತೂ ಅಮೇಝಿಂಗ್ ಅದು. ವಾವ್, ತುಂಬ ಸಂತೋಷ ಮುರಳಿ. ಥ್ಯಾಂಕ್ ಯು ಸರ್. ಇದು ಆರಂಭ ನನಗಂತೂ ಇದು ಎಷ್ಟೊಂದು ಹೆಸರುಗಳು ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ. ನನಗೆ ಗೊತ್ತೇ ಇರಲಿಲ್ಲ ನೋಡಿ, ಇದು ತುರ್ಕೆ ಸೊಪ್ಪು ತಿನ್ನೋದು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಇದು ಬಲ ಹೇಳಿದ್ರಲ್ಲ, ಬಲ ಲೆಫ್ಟ್ ಅಂಡ್ ರೈಟ್ ಎಲ್ಲ ಕಡೆ ನೋಡ್ತೀವಿ ಇದನ್ನ. ಓಕೆ ಕುಯ್ದಿದ್ದು, ಓಕೆ ಹೊಲ ಸಾರಿಸಿದ್ದು, ಅದು ಇದು ಎಲ್ಲನಕ್ಕೂ ತಿನ್ನೋದಂತ ಗೊತ್ತಿರಲಿಲ್ಲ ನೋಡಿ ನನಗೆ. ಓಕೆ ನಮ್ಮ ಆಯುರ್ವೇದದಲ್ಲಿ ಸುಮಾರು ಬೆಲೆ ಅಂತ ಹೇಳ್ತಿದ್ದೀರಾ. ಓಕೆ ಓಕೆ ತುಂಬ ಸಂತೋಷ ಮುರಳಿ. ಈ ಥರ ಸ್ವಲ್ಪ ಡೀಪಾಗಿ ಹೋಗೋಣ ಈ ಪ್ರೋಗ್ರಾಮು. ಓಕೆ ಒಂದೊಂದೇ ಇಟ್ಕೊಂಡು ನಾವು ಹೊಲ್ ಮಾಡಿದ್ಮೇಲೆ ಈ ಥರ ಹೋಗ್ಬೇಕು, ಸ್ವಲ್ಪ ಮಾತುಕತೆಗಳಾಗಬೇಕಂತ ಅಷ್ಟೇ. ಓಕೆ ಇದನ್ನ ಎಷ್ಟು ಜನ ನೋಡಿ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ಇದಾಗಲೇ ಹೋಗ್ಬಿಟ್ಟಿದೆ. ಓಕೆ ಇದನ್ನ ಸ್ವಲ್ಪ ಸರಿ ಮಾಡಬೇಕು. ಓಕೆ ಮೈನ್ ಸ್ಟ್ರೀಮ್ ಮೀಡಿಯಾಗೆ ಹೋಗಬೇಕು, ಆಮೇಲೆ ಎಲ್ಲರೂ ನೋಡಬೇಕು, ಎಸ್ಪೆಷಲಿ ಗ್ರಾಹಕರು ನೋಡಿ ಇದನ್ನ ರೈತನ ತೊಂದರೆಗಳು ಏನು, ಆ ವೀಡ್ಸ್ ಮಧ್ಯದಲ್ಲಿ ಹೆಂಗೆ ಕೆಲಸ ಮಾಡ್ತಾನೆ, ಮತ್ತೆ ಆ ವೀಡ್ಸ್ ಎಷ್ಟೊಂದು ಅವ್ನು ಬೆಳಿತಾನಲ್ಲ ಅದು ಕೂಡ ಅವ್ನು ಜೀವನ ಮಾಡ್ತಿರ್ತಾನೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಜ್ಞಾನಾರ್ಜನೆ ಆದರೆ ಏನು ಸ್ವಲ್ಪ ನಮ್ಮ ಕಸ್ಟಮರ್ಸು ಸ್ವಲ್ಪ ದುಡ್ಡಿದ್ರೆ ಎಲ್ಲ ಕೊಂಡ್ಕೋಬೋದು ಅನ್ನೋದು ಇದರಿಂದ ಆಚೆ ಬರ್ತಾರೆ, ಭ್ರಮೆಯಲ್ಲಿದ್ದಾರೆ, ಅದರಿಂದ ಆಚೆ ಬರ್ತಾರೆ ಅಂತ ಒಂದು ಹಿಂದೆ ಏನು ಕೇಳಿಸ್ಕೊಂಡ್ರ ನವಿಲುಗಳು ಯಾರಾಗಲಿ ನವಿಲುಗಳು ಹೋಗ್ತಾ ಇದೆ ಸುತ್ತಮುತ್ತ. ಓಕೆ ನಮ್ಮ ಅರ್ಧ ಬೆಳೆ ಅದೇ ತಿಂದ್ಬಿಡ್ತು ಮುರಳಿ. ಕಾಳುಗಳನ್ನು ಮಾತ್ರ ತಿನ್ನ ಕಾಳು, ಹೌದು ಅದಕ್ಕೆ ಹೇಳಿದ್ನಲ್ಲ, ಅವರೇ ಹಾಕಿದ್ವಿ, ಅವರೇ ಕಾಳು ತಿಂದಾಕಿದೆ, ಜೋಳ ಹಾಕಿದ್ವಿ, ಜೋಳ ಅಲ್ಲಿ ತಿಂದಾಕಿದೆ. ಅವ್ರ ಜೊತೆ ಇರಬೇಕಲ್ಲ ನಾವು, ಬಟ್ ನಾವು ಅವ್ರಿಗೆ ಸಪ್ರೇಟಾಗಿ ಏನು ಕೊಡಲಿಲ್ಲ. ಹಂಗಾಗಿ ನೋಡಿ ಈಗ ಹೊಲ ಅಂದ ತಕ್ಷಣನೇ ಒಂದಷ್ಟು ಹಣ್ಣಿನ ಗಿಡಗಳು ನಾವೆಲ್ಲೂ ಬೆಳೆಸ್ತಿದ್ರಲ್ಲ, ಬೇಲಿಗಳು ಶೆಟ್ರ್ ಬೇಲಿ ಹಾಕಿ ಕೂತ್ಕೊಂಡ್ವಿ. ಅಂದ್ರೆ ನಾವು ನಮ್ಮ ತಪ್ಪುಗಳನ್ನು ನಾವು ಹೇಳ್ಕೊಳ್ಳಲ್ಲ, ಅಟ್ಯಾಕ್ ಮಾಡೋದು ಅಂತೇಳಿ. ಸೊ ನೋಡಿ ನಾವು ಈ ಜೀವಂತವಾಗಿ ನಾವು ಇಟ್ಕೊಂಡಿದ್ರೆ ಸೊ ಅದು ಏನೋ ತಿನ್ಕೊಂಡು ಹೋಗ್ತಿತ್ತು. ಜೀವಂತ ಬೇಲಿಗಳು ನಮ್ಗೆ ಅರ್ಥ ಆಗಿಲ್ಲ. ಅದೇ ಬೇಲಿಗಳು ತೆಗೆದು ನಾವು ಓಕೆ ಯಾವಾಗ ವ್ಯವಸಾಯ ಮಾಡಕ್ಕೆ ಹೊರಟು ತೊಂದರೆಗಳು ಶುರುವಾಯಿತು. ಸರಿ ಸರ್ ಸ್ವಲ್ಪ ಅಟೆಂಪ್ಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಟ್ರೆಂಚ್ ಮಾಡಿದ್ದೀವಿ, ಶುರುವಾಗಿದ್ದೀವಿ. ಇನ್ನೊಂದು 4-5 ವರ್ಷ ಬಂದ್ಮೇಲೆ ಬರ್ಬೋದು. ಸ್ವಲ್ಪ ಹಲ್ಸ್ ಕೂರ್ಸಿದೀವಿ ನೋಡಿ, ಅಲ್ಲೊಂದು ಪಪ್ಪಾಯದೆಲ್ಲ ಸ್ವಲ್ಪ ಕೂರ್ಸಿದೀವಿ. ಸ್ವಲ್ಪ ಟೈಮ್ ತಗೊಳುತ್ತೆ ಮುರಳಿ ಇದೆಲ್ಲ ಸ್ವಲ್ಪ ಬೆಳೆಯೋದಕ್ಕೆ. ಈ 2 ವರ್ಷದಿಂದ ಶುರು ಮಾಡಿದ್ವಿ ಈ ಪ್ರೋಗ್ರಾಮ್ ಇಲ್ಲಿ. ಎಸ್ಪೆಷಲಿ ರಾಗಿ ಇದ್ರ ಬಗ್ಗೆ ಆರಂಭ ತುಂಬಾ ಚೆನ್ನಾಗಿದೆ. ಆರಂಭ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಾವು ನಾಳೆನೂ ಆರಂಭನೆ ಮಾಡ್ತಾ ಹೋದ್ರೆ ಕೂರಿಗೆ ಬಿತ್ತನೆ ನಾನು ಎತ್ತಲ್ಲೇ ಮಾಡಿದ್ದು, ಟ್ರ್ಯಾಕ್ಟರ್ ಬಿತ್ತನೆ ಅಲ್ಲ, ಉಳುಮೆ ಟ್ರ್ಯಾಕ್ಟರ್ ಮಾಡಿದ್ದು, ಆದ್ರೆ ಬಿತ್ತನೆ ಮಾತ್ರ ಕೂರಿಗೆಯಲ್ಲಿ ಮಾಡಿದ್ದು. ಯಾರು ಕೂರಿಗೆ ಮಾಡ್ತಿದಾರೆ ನೋಡಿ, ಯಾರು ಮಾಡ್ತಿಲ್ಲ, ಎಲ್ಲ ಟ್ರ್ಯಾಕ್ಟರ್ ಹಾಕಿ ಘಟನೆ ಮಾಡಿರ್ತಾ ಇದಾರೆ. ಇಲ್ಲ ಆರಂಭ ತುಂಬಾ ಚೆನ್ನಾಗಿದೆ ಸರ್. ಸೊ ಮಾಡ್ತಾ ಹೋಗೋಣ, ಯಾಕಂದ್ರೆ ನನಗೂ ಬೇರೆ ಜನಗಳು ಬೇಕಿದೆ ಒಂದಷ್ಟು ಜನ. ಯಾಕಂದ್ರೆ ಮುರಳಿ ಒಬ್ಬನೇ ಸೊಪ್ಪು 15 ವರ್ಷದಿಂದ ಒಬ್ಬನೇ ಮುರಳಿ ಸೊಪ್ಪಿನ ಮುರಳಿ ಅಂತ ಕೂತ್ಕೊಂಡ್ರೆ ಸೊ ಬೇರೆಯವ್ರು ಆ ಥರದ್ದು ಇತ್ತು ಅಂತ ಹೇಳಿದ್ರೆ ಈಗ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಅದೀಗ ಧಾರವಾಡ, ಶಿವಮೊಗ್ಗ, ಬೆಂಗಳೂರು, ಮೈಸೂರು ಈ ಥರದಲ್ಲಿ ಒಂದು 20 ಜನ ಕೂತ್ಕೊಳ್ಳಿ. ಸೊ ನಮ್ಗೆ ಏನು ಗೊತ್ತಿದೆ ಅದನ್ನ ತಿಳ್ಕೊಳ್ಳೋಣ. ಸೊ ನೀವು ಅದನ್ನ ಎಲ್ಲ ಇದನ್ನ ಪ್ರಚಾರಕ್ಕೆ ತಗೊಂಡು ಹೋಗ್ಬೇಕು. ಓಕೆ ಮತ್ತೆ ಹಳೆ ವ್ಯವಸಾಯ ಪದ್ಧತಿಗಳು, ನಮ್ಮ ಕಳೆನಾಶಕಗಳು ಇಲ್ಲದೇ ಇರೋ ಪದ್ಧತಿಗಳು ಯಾಕೆ ಮುಖ್ಯ, ಇದೆಲ್ಲ ಹೋಗ್ಬಿಡುತ್ತೆ ಮುರಳಿ. 25ರಿಂದ 30 ವೆರೈಟಿ ನೋಡಿದಲ್ಲ, ನೀವು ಕಳೆನಾಶಕ ಅಪ್ಲೈ ಮಾಡಿದ್ದಾದ್ರೆ ಈ ಬಯೋಡೈವರ್ಸಿಟಿ ಹೋಗ್ಬಿಡುತ್ತೆ, ಇದು ಉಳ್ಕೊಳ್ಳೋದಿಲ್ಲ ಇದು. ಓಕೆ ಪ್ರತಿ ವರ್ಷ ನೀವು ಕಳೆನಾಶಕ ಅಪ್ಲೈ ಮಾಡಿ 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 ಇದನ್ನ ಕಳ್ಕೊಂಡ್ಬಿಡ್ತೀವಿ. ಈ ಎಡಿಬಲ್ ಕಳ್ಕೊಂಡ್ಬಿಡ್ತೀವಿ, ಕಳೆಗಳು ಕಳ್ಕೊಂಡ್ಬಿಡ್ತೀವಿ, ಮತ್ತೆ ಇದೆಲ್ಲ ಹೋದ್ರೆ ಹೋಯ್ತು. ನಾವು ಹೌದು ಕಳೆ ಹೋದರೆ ಕಳೆ ಹೋಯ್ತು ಅಂತ. ಓಕೆ ಅರ್ಥ ಆಗ್ಬೇಕು ನಮ್ಗೆ ಅಷ್ಟೇ. ಓಕೆ ಸರ್, ಇವತ್ತು ಎಲ್ಲನೂ ಓಕೆ ಸುಮಾರು ಒಂದು 20ರಿಂದ 30 kg 40 kg ಹಾರ್ವೆಸ್ಟ್ ಮಾಡ್ತಾ ಇದೀವಿ. ಓಕೆ ಈ ಸೊಪ್ಪುಗಳೆಲ್ಲ ನೋಡಿ ಈಗ ಹಾರ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಸರ್. ನೋಡಿ ಇದು ಆಗ್ಬೇಕಾಗಿರೋದು ಅಂತ ರತ್ನಮ್ಮ ನಮ್ಮ ಶೇರ್ ಹೋಲ್ಡರ್ ಕೂಡ. ಓಕೆ ನೋಡಿ ಅಮೇಝಿಂಗ್. ಓಕೆ ಇದು ಇವತ್ತು ನಮ್ಮ ಕಮ್ಯುನಿಟಿ ಕಿಚನ್ಗೆ ಹೋಗ್ತಾ ಇದೆ. ನನ್ನ ರತ್ನಮ್ಮ ಅಳೋದು ಯಾವತ್ತೂ ನೋಡಿಲ್ಲ, ಯಾವಾಗಲೂ ನಗ್ತಿರ್ತಾರೆ. ಓಕೆ ಸೊ ನೋಡಿ ಎಷ್ಟು ಚೆನ್ನಾಗಿ ಹಾರ್ವೆಸ್ಟ್ ಮಾಡಿದ್ದಾರೆ. ಈ ಥರದೊಂದು ಚೂರು ಆಚೆ ತೆಗೀರಿ, ಸ್ವಲ್ಪ ಕಹಿ ಬರುತ್ತಿದೆ ಅಷ್ಟೇ. ಹಾಂ ಸೊ ಏನು ಮಾಡ್ತೀರಾ, ಮಸ್ಸಪ್ ಮಾಡೋದಾ ಅಂತ ಏನು?
ಹೌದಾ? ಇವತ್ತು ಒಂದ್ ಸ್ವಲ್ಪ ಸೊಪ್ಪಿನ ಪಲ್ಯ ಮಾಡ್ತೀವಿ, ಒಂದ್ ಸ್ವಲ್ಪ ಮಧ್ಯಾಹ್ನ. ಸರ್. ವಾವ್, ತುಂಬ ಸಂತೋಷನಮ್ಮ. ಸೊ ಇದೆಲ್ಲ ನಾವೀಗ ಹಾರ್ವೆಸ್ಟ್ ಮಾಡಿ ಇವತ್ತು ಮಧ್ಯಾಹ್ನ ಓಕೆ ನಮ್ಮ ಕಳೆಗಳಿಂದ ಮಾಡಿರೋ ಓಕೆ ಸೊಪ್ಪು ಕೆಳಗಟ್ಟಿಸುವ ಊಟ. ಓಕೆ ಮತ್ತು ಮುದ್ದೆ ಜೊತೆಲಿ ಓಕೆ ಓಕೆ ಆಹಾರ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಓಕೆ, ನಮ್ಮ ಕಮ್ಯುನಿಟಿ ಕಿಚನಲ್ಲಿ ಮುದ್ದೆ ತುಂಬ ಉಪಯೋಗಿಸ್ತೀವಿ. ಸೊ ಇವತ್ತು ಸ್ಪೆಷಲ್. ಖಂಡಿತ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆದಾಯ್ತು, ತುಂಬ ಒಳ್ಳೆದಾಯ್ತು. ತುಂಬ ಸಂತೋಷ. ಥ್ಯಾಂಕ್ ಯು. ಇದು ತೊಗೊಂಬಿಡಿ ಹಂಗೆ. ಓಕೆ, ಥ್ಯಾಂಕ್ ಯು. ಸೊ ಇವತ್ತು ಬೆಳಗ್ಗೆ ಹೋಗಿದ್ರಲ್ಲ ಮುರಳಿಯವರೇ? ಹೌದೌದು. ಸೊ ಸಾರು ಬಂದಿದೆ. ಓಕೆ, ಮಾಡಿದ್ದಾರೆ, ಮಶಪ್ ಮಾಡಿದ್ದಾರೆ. ಸೊ ಸ್ವಲ್ಪ ಪಲ್ಯ ಮಾಡಿದ್ದಾರೆ. ಹೌದು. ಓಕೆ, ಸೊ ಇದು ಮತ್ತೆ ಇದು ಓಕೆ ಎರಡೂ ಸ್ವಲ್ಪ ಕಾಳುಗಳು ಇದೆಲ್ಲ ಬಿಟ್ಟು ಹೌದು ಇವತ್ತು ಬೆಳಗ್ಗೆ ನಾವು ಹಾರ್ವೆಸ್ಟ್ ಮಾಡಿದ್ದು ಹೊಲದಲ್ಲಿ. ಓಕೆ, ಸ್ವಲ್ಪ ಹಣ್ಣೆ ಸೊಪ್ಪಿತ್ತು. ಹೌದು. ಆಮೇಲೆ ಕನ್ನೆ ಸೊಪ್ಪಿತ್ತು. ಆ ಥರ ಎಲ್ಲನೂ ಸೇರಿ ಹೌದು. ಇದು ನನ್ನ ಪ್ರಕಾರ ಒಂದು ಸಾತ್ವಿಕವಾದ ಆಹಾರ. ಸಾತ್ವಿಕವಾದ ಆಹಾರ ಯಾಕೆ ಅಂತ ಹೇಳ್ತಿದ್ದೀನಿ ಅಂದ್ರೆ ಸಾತ್ವಿಕ ಕಾಣೋದಲ್ಲ ಇದು. ಹೌದು. ಏನಪ್ಪಾ ಅಂದ್ರೆ ಇದು ಸಾತ್ವಿಕವಾಗಿ ಬೆಳೆದಿದ್ದು, ನ್ಯಾಚುರಲ್ ಆಗಿ ಬಂದಿದ್ದು. ಓಕೆ, ಸಾತ್ವಿಕತೆ ಅಲ್ಲಿಂದಾನೆ ಬರೋದು. ನೀವು ನ್ಯಾಚುರಲ್ ಆಗಿ ಹುಟ್ಟಬೇಕಲ್ಲ ಬೀಜಗಳು, ನಾವು ಹಾಕಿದ ಬೀಜ ಅಲ್ಲ ಅದು. ಸಾತ್ವಿಕತೆ ಅಲ್ಲ. ಸೊ ಇದು ಈ ತರ ಆಹಾರ ಪದ್ಧತಿಗಳು ತುಂಬಾ ಓಕೆ ಕಳ್ಕೊಂಡ್ಬಿಟ್ಟಿದೀವಿ. ಏನ್ ಮಾಡೋದು, ಹೇಗೆ ಹೇಳ್ಕೊಡೋದು ಜನರಿಗೆ? ಇಲ್ಲ, ನಾನಂತೂ ಶುರು ಮಾಡಿದ್ದೀನಿ. ನನ್ನ ಜೊತೆಗೆ ಇನ್ನೊಂದಷ್ಟು ಜನ ಬಂದ್ರೆ ಶುರು ಮಾಡ್ತಾ ಹೋಗ್ತಾ ಇದ್ದೀನಿ. ಪ್ರತಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಶಾಲೆಗೆ ಈಗ ಅಜ್ಜಿಯರನ್ನ ಕರೆಸಿ ಮಾಡ್ತಾ ಇದ್ದೀನಿ ಇದನ್ನ. ಅಲ್ಲ, ಶಾಲೆಗಳಲ್ಲಿ ಒಂದು. ಎರಡನೇದು ಕನ್ಸ್ಯೂಮರ್ ಎಜುಕೇಶನ್ ಇದೆಯಲ್ಲ, ಗ್ರಾಹಕರು ಇದಾರಲ್ಲ ಅವರಿಗೆ ಎಜುಕೇಶನ್ ಹೇಗೆ ಅಂತ ಪ್ರಶ್ನೆ. ಅಂದ್ರೆ ನಾವು ನಿಜವಾಗ್ಲೂ ರೈತರುಗಳನ್ನ ನಂಬ್ತಾ ಇಲ್ಲ. ದೊಡ್ಡ ಸಮಸ್ಯೆ ಇರೋಂಥದ್ದು, ಮೇಜರ್ ಆಗಿರೋಂಥದ್ದು. ಎಲ್ಲ ಕೆಮಿಕಲ್ ಹಾಕಿ ಪೆಟೇವ್ರಿಗೆ ಕೊಡ್ತಾರೆ, ಇವ್ರು ಮಾತ್ರ ಒಳ್ಳೆ ತಿಂತಾ ಇದಾರೆ. ಕಮ್ಯುನಿಕೇಶನ್ ಗ್ಯಾಪ್ ಇದೆಯಲ್ಲ. ನಾನು ಹೇಳೋದು ಅದು ಒಂದು ಪ್ರಾಬ್ಲಮ್. ನಾನು ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಒಳ್ಳೆ ಗ್ರಾಹಕನಿಗೆ ಒಳ್ಳೆ ಊಟ ಬೇಕಾದ್ರೆ ಹುಡ್ಕೊಂಡು ಹೋಗ್ಲಿ, ಹುಡ್ಕೊಂಡು ಹೋಗ್ಬೇಕು, ಅದು ಬೇರೆ ವಿಷಯ. ಬಟ್ ಈ ಪದ್ಧತಿಗಳಿದೆಯಲ್ಲ, ಬೆಳೆಯೋ ಪದ್ಧತಿಗಳನ್ನ ಓಕೆ ರಿವೈವ್ ಮಾಡಿ ಗ್ರಾಹಕರಿಗೆ ಹೆಂಗ್ ತಿಳಿಸೋದು ಅಂತ. ಒಂದು ಪ್ರಾಬ್ಲಮ್ ಯಾಕೆ ಗ್ರಾಹಕ ಇವತ್ತು ಕೇಳ್ತಾ ಇಲ್ಲ ಅಂದ್ರೆ ಅವನಿಗೆ ತಿಳುವಳಿಕೆ ಇಲ್ಲ. ಅಲ್ಲಿಂದ ಶುರು ಮಾಡ್ಬೇಕು. ಓಕೆ, ಒಂದು ಇರೋ ಸ್ಥಿತಿನ ಓಕೆ ನಾವು ಕ್ರಿಟಿಸೈಸ್ ಮಾಡಿ ಅದು ಸರಿ ಇಲ್ಲ ಈ ಸರಿ ಇಲ್ಲ ಹೇಳೋದು ಒಂದು. ಎರಡನೇದು ಆ ಇರೋ ಸ್ಥಿತಿನ ಇದರಿಂದ ಬೇರೆ ಲೆವೆಲ್ಗೆ ತಗೊಂಡು ಹೋಗಬಹುದಾ ಅನ್ನೋ ಪ್ರಶ್ನೆಗೆ ಒಂದು ತಿಳುವಳಿಕೆ ಪ್ರಶ್ನೆ. ಎರಡನೇದು ಓಕೆ ವ್ಯವಸಾಯ ಪದ್ಧತಿಗಳು. ಹೌದು, ವ್ಯವಸಾಯ ಪದ್ಧತಿಗಳು ನಾವು ಚೇಂಜ್ ಮಾಡ್ತಾ ಇದೀವಿ. ಒಂದು ಉದಾಹರಣೆಗೆ ಮೆಕನೈಸೇಷನ್ ಆಗ್ತಾ ಇದೆ. ಮೆಕನೈಸೇಷನ್ ಆದಾಗ ಏನಾಗುತ್ತೆ, ಈ ಪದ್ಧತಿಗಳೆಲ್ಲ ಹೋಗ್ಬಿಡುತ್ತೆ. ಹೌದು. ಆಮೇಲೆ ಈಗ ಹೋಗ್ಲಿ ಹೊಲಗಳಲ್ಲಿ ಹೊಲಮಾಳದಲ್ಲಿ ಹೋಗಿ ಇದನ್ನೆಲ್ಲ ನಾವು ಬೆಳಗ್ಗೆ ತಗೊಂಡ್ ಬಂದ್ರಲ್ಲ ಅಲ್ಲಿ ಹೆಣ್ಮಕ್ಳಲ್ಲಿ ಈಗ ಆ ಥರ ಮಾಡೋರು ಯಾರಿದ್ದಾರೆ? ಓಕೆ, ಅದು ಇಲ್ಲ. ಆಮೇಲೆ ಗ್ರಾಹಕರಿಗೆ ಇವತ್ತು ಇಷ್ಟೊಂದು ಜನ ಗ್ರಾಹಕರು ಬಂದಿದಾರಲ್ಲ, ಅವ್ರಿಗೆ ನನ್ನ ಪ್ರಕಾರ ಈಗ ಮುದ್ದೆ ಜೊತೆಲಿ ಮಸೊಪ್ಪು ತಿನ್ನಿ ಓಕೆ ಓಕೆ ಎಲ್ಲಿದೆ ಅವ್ರಿಗೆ ಹೋಗಿ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಗೊತ್ತಿಲ್ಲ. ಯಾರು ಹೇಳೋರು ಅವ್ರಿಗೆ? ಸೊ ಈ ತರ ಸುಮಾರು ತೊಂದರೆಗಳಿದೆ. ಸೊ ಈ ತರ ನನ್ನ ಪ್ರಕಾರ ನಾವ್ ಏನ್ ಮಾಡಕ್ ಹೊರಟಿದೀವಿ ಅಂದ್ರೆ ಈ ತರ ಓಕೆ ಒಂದು ಸಾತ್ವಿಕವಾದ ಆಹಾರನ ಉತ್ಪಾದನೆ ಮಾಡಕ್ ಆಗುತ್ತಾ ಒಂದು. ಎರಡನೇದು ಉತ್ಪಾದನೆ ಆಗೋದಕ್ಕಿಂತ ಮೊದಲು ತಿಳುವಳಿಕೆ ಮಾಡ್ಸಕ್ಕಾಗುತ್ತಾ? ಆ ತಿಳುವಳಿಕೆ ಮಾಡಿಸಿದಾಗ ಈ ತರ ಉತ್ಪಾದನೆ ಮಾಡಿ ಅಂತ ಕೇಳ್ತಾರೆ, ಆವಾಗ ಅದಕ್ಕೊಂದು ಮಾರುಕಟ್ಟೆ ಉತ್ಪಾದನೆ ಆಗುತ್ತೆ.
ಒಂದು ಮಾರುಕಟ್ಟೆ ಕ್ರಿಯೇಟ್ ಆಗುತ್ತೆ, ಆವಾಗ ಈ ಉತ್ಪಾದನೆಗೆ ಒಂದು ಬೆಲೆ ಬರುತ್ತೆ. ಈಗ ನಾವು ಏನು ಮಾಡಿ ಟ್ರೈ ಮಾಡ್ತಾ ಇದೀವಿ ಅಂದರೆ, ನಾವು ರೈತನಿಗೆ ಹೋಗಿ ಬೆಳಿ 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 ಅಂತ ಹೇಳಿದ್ರೆ ಅವ್ನು ಹೇಳ್ತಾನೆ, ಈಗ ಎಲ್ಲಿ ಮಾರ್ಕೆಟ್ ಇದೆ ಹೇಳಪ್ಪ ಅಂತೇಳಿ. ಇಲ್ಲ, ಒಂದು ನಿಮ್ಮ ಪ್ರಶ್ನೆ ಸರಿ ಇದೆ. ನನ್ನ ಉದ್ದೇಶ ಇರೋದು ಬೆಳಿ ಕೇಳೋದು ಬೇಕಿಲ್ಲ, ಬೆಳೆದಿರೋಂಥದ್ದನ್ನ ನಾವು ಅದನ್ನ ತಗೊಳ್ಳೋ ಥರದಲ್ಲಿ ಆಯ್ತು ಅಂತ ಹೇಳಿದ್ರೆ. ಯಾಕಂದ್ರೆ ಯಾವ ಬೀಜ ಬೇಕಿಲ್ಲ, ಅವನಿಗೆ ಗೊಬ್ಬರ ಬೇಕಿಲ್ಲ, ನೀರು ಬೇಕಿಲ್ಲ, ಸೀಸನ್ ವೈಸ್ ಏನು ಸಿಗುತ್ತೆ ನಿನಗೆ, ನಿಮ್ಮ ಊರಲ್ಲಿ ನಿಮ್ಮ ಹೊಲದಲ್ಲಿ ಏನು ಸಿಗ್ತದಪ್ಪ ಅದು ಒಂದಷ್ಟು ತಗೊಂಬ. ಸೊ ನಮ್ಮ ಒಂದಷ್ಟು ಜನ ನಂಬಿಕೆ ಇದೆ, ನಿನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಏನಾದರೂ ಮಾರ್ಕೆಟಿಂಗನ್ನ ಶುರು ಮಾಡ್ಕೋಬೋದೇನೋ ಅಂತೇಳಿ. ಯಾಕಂದ್ರೆ ಬೆಳೀರಿ ಅಂತ ಹೇಳಿದ್ರೆ ಹೋಯ್ತು. ಆಮೇಲೆ ಈಗ ಬೆಳೆದಿರೋವಂಥದ್ದು ಇದೆಯಾ, ಸಾಕಷ್ಟು ಇಡೀ ದೇಶಕ್ಕಾಗುವಷ್ಟು ಬೆಳೆದು ನಿಂತಿದೆ, ತಲುಪಿಸುವಂಥ ವ್ಯವಸ್ಥೆ ಆಗಿಲ್ಲ. ಅದು ಅದಕ್ಕೇನಾದ್ರೂ ನೀವು ನಾವು ನಿಮ್ಮ ತಿಪ್ಪೂರಲ್ಲಿ ಹೌದು ಈ ತರ ಸ್ವಲ್ಪ ಸ್ವಲ್ಪ ಮಾಡ್ತೇವೆ, ವಾರಕ್ಕೊಂದು 3-4 ರೈತ ಸಂತೆಗಳು ಮಾಡ್ತಾ ಇದೀವಿ. ಹೌದು ಗ್ರಾಹಕರು ಬಂದು ರೈತರ ಹತ್ರ ಕೇಳಂಗ್ ಆಗ್ಬೇಕು ಅಂತಂದ್ರೆ ಕೆಲವು ಮಾಡ್ತಾ ಇದೀವಿ. ಹೌದು ಆಮೇಲೆ ಎರಡನೇದು, ಈಗ ನಮ್ ಎಲ್ಲೆಲ್ಲಿ ಗ್ರಾಹಕರು ಬರ್ತಾ ನೋಡ್ತಿದ್ರಲ್ಲ, ಈಗ ಹೌದು ಇವತ್ತೊಂದು 20-30 ಫ್ಯಾಮಿಲೀಸ್ ಇದಾರೆ, ಇವತ್ತು 30-40 ಫ್ಯಾಮಿಲೀಸ್ ಇವತ್ತು ಇದ್ದಾರೆ. ಅವ್ರಿಗೆಲ್ಲರೂ ಇದನ್ನ ಪರಿಚಯ ಮಾಡ್ಕೊಡ್ತಾ ಇದೀವಿ. ನೋಡ್ರಪ್ಪ, ಇದು ಮಸ್ಸೊಪ್ಪು, ಇದು ಅಣ್ಣೆ ಸೊಪ್ಪು, ಅಣ್ಣೆ ಸೊಪ್ಪಲ್ಲಿ ಮಾಡಿರೋ ಸಾರು, ಕೆನೆ ಸೊಪ್ಪಲ್ಲಿ ಮಾಡಿರೋ ಪಲ್ಯ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಇದೀವಿ. See what you are eating now. So this and this sambar, okay, what you are eating today, it is not grown, it naturally comes along with other crops. It's a weed actually. Okay, the weeds have been harvested, okay, and we have made a sambar and palya. Very good. Okay, so it is a delicacy in rural areas. Sapsaro, I know. Okay. We eaten enough of it, Okay. but this is very new to me. This is very, very good. Okay, so likewise, we are trying to ask a question: how do we educate people about this kind of a food systems exist? Okay, and how do we popularize it? Or if consumers start asking, I think somebody will start doing it. Right. But if consumer is not aware, what he will ask? He will not never ask. Right. So how do we solve this issue? Or maybe at Kinko Life. So the only way consumers will know about it if you educate them well. I mean, when it comes to weeds, I don't think weed is a problem. Only weeds which have come from foreign countries is causing issues. Otherwise, the naturally grown weeds that there are in country right now, I think they're very high on your nutrients. No, so I'm not even worried about foreign, local, all of it. Okay, what this one is fundamental awareness. ಹೌದು So That there are matters. the two problems we have been discussing. One is on the consumer side awareness. Second side is people willing to go and harvest a weed, and have that knowledge that this weed is edible. Correct. There's a traditional knowledge passed on. So that knowledge we are losing because people are leaving farming. So how do we revive that? These are the two questions we are trying to ask. In today's Asian world, social media is the easiest way to reach out to a lot of people because it travels really fast. Plus, the trust that especially Akshakalpa has built over a period of time, I think you guys are the right channel to do it. And like you said, it has been traditionally passed, but now it is losing content because people are leaving farming. And you guys are making farming very interesting for people. I think that's the only way in today's Asian world. Social media to be the first one, and second, the trust that you guys have built. I think that's what people will do. See, the farming also there are challenges. For example, Murli, is our friend. The knowledge source. But that generation now, is fast disappearing. Young generation needs to carry this knowledge. So the question is, unless we get young people, Yeah. now you can see the young man sitting in front of you. He is going through what is called as a fellowship program in Akshakalpa, where we are teaching them farming, Right. physical labor. How to do physical labor. How to grow crops. We can't imagine crops to be grown in your imagination. It requires physical A lot labor. of hard work. Physical labor. So young people, we need to teach that muscle memory. So not everything is computer, not everything is your social media. For a farmer to work, you need to create a lot of muscle memory for him. Absolutely, yes. How to care for a plant, the moment you see, the muscle memory should kick in.
If you do like this happens. So these are kind of some of the kind of systems, okay, we need to change farming. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಫಿಸಿಕಲ್ ಲೇಬರ್ ಹೇಳ್ಕೊಡ್ಬೇಕು, ಹೌದು ಆವಾಗ ಮಸಲ್ ಮೆಮರಿ ಬೆಳೆಯುತ್ತೆ. ಹೌದು ಮಸಲ್ ಮೆಮರಿ ಬೆಳೆದಾಗ ಕ್ರಾಪ್ಸ್ ಬೆಳೆಯೋಕೆ ಆಗುತ್ತೆ. ವಿತೌಟ್ ಮಸಲ್ ಮೆಮರಿ ವಿ ಕಾಂಟ್ ಗ್ರೋ ಕ್ರಾಪ್ಸ್. ಓಕೆ, ಭಾರಿ ತೊಂದರೆ ಇದೆ. ಅಜ್ಜಿ ಜೊತೆ ಹೋಗಿ ಕಿತ್ಕೊಂಡ್ಬಂದ್ರೆ ಮಾತ್ರ ಅದು ಗೊತ್ತಾಗುತ್ತೆ, ಬಿಟ್ರೆ ಹೇಳಿದ್ರೆ ಗೊತ್ತಾಗಲ್ಲ. ಕರೆಕ್ಟ್. ನಾ ಅದು ಉದ್ದೇಶ ಇಟ್ಕೊಂಡು ಮಕ್ಕಳನ್ನ ಫೀಲ್ಡಿಗೆ ಕರ್ಕೊಂಡು ಹೋಗೋದು ಉದ್ದೇಶ ಇದ್ದಾರೆ. ಮುಟ್ಟಿ ಫಸ್ಟು ಗಿಡ ಮುಟ್ಟಿ ಅದು ಎಲೆ ಶೇಪ್ ನೋಡಿ ಹೆಂಗಿದೆ ನೋಡಿ, ಅಜ್ಜಿ ಏನು ಹೇಳ್ತಾರೆ ಕೇಳಿ. ಈ ಥರದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ನೀವು ಹೇಳಿದ್ರಲ್ಲ, ಮೆಸಲ್ ಮೆಮೊರಿ ಬೆಲೆ ಒಂಚೂರು ಯೋಚನೆ ಬರ್ತಾ ಇದೆ ನನಗೂ. ನಾವು ಅದಾಗ್ತಾ ಇದೆ ಈಗ, ಅಂದರೆ ಒಬ್ಬನೇ ಮಾಡ್ತಾ ಇರೋದು. ಸೊ ಅದನ್ನ ಬೇರೆ ನನಗೆ ಮೀಡಿಯಾಗಳ ಮೂಲಕ ಅದು ಹೆಂಗೆ ಮಾಡ್ಬೇಕು ನನಗೆ ಅದು ಸ್ವಲ್ಪ ಕಷ್ಟ ಇದೆ ನನಗೆ. ಅದಕ್ಕೆ ಏನು ಮಾಡ್ಬೋದು ಅಂತ ನೀವು ಈಗ ನಾನು ಅದೇ ಯೋಚನೆ ಮಾಡಿದೆ. ಬೆಳಗ್ಗೆ ನಾವು ಹೋಗಿ 4 ಜನ ಕಿತ್ಕೊಂಬಂದ್ವಲ್ಲ ಸೊಪ್ಪು, ಸಾಧ್ಯ ಆದರೆ ಯಾರು ಇಂಟ್ರೆಸ್ಟೆಡ್ ಪರ್ಸನ್ಸ್ ಇದ್ದೀರಾ ಬನ್ನಿ ದಯಮಾಡಿ ಅಂತೇಳಿ ಒಂದು 20 ಜನ ಕರ್ಕೊಂಡು ಹೋಗಿದ್ರೆ 20 ಜನ ಮುಟ್ಟೋರು ಅವ್ರು. ಸೊ ನಾನು ಎಲ್ಲೋದ್ರೂ ಅದು ಮಾಡ್ತೀನಿ. ಫಸ್ಟ್ ಮುಟ್ಟಿ ಬಂದಿದ್ದ ಆಮೇಲೆ ಆ ಮುಟ್ಟಿದ ತಕ್ಷಣ ಸ್ಪರ್ಶ ಇದೆಯಲ್ಲ, ಸೊ ಅದು ಬೇರೆ ಥರದ ಈಗ ಹೇಳಿದಲ್ಲ ಮಸಲ್ ಮೆಮೊರಿಗೆ ರೀಚ್ ಆಯ್ತು ಹೇಳಿದ್ರೆ ಲೈಫ್ ಲಾಂಗ್ ಮರೆಯಲ್ಲ. ಅದನ್ನು ನೋಡಬೇಕಿದೆ ಅಂತ. ಆಮೇಲೆ ನಾನು ಪ್ರತಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರು ಹೊರಗೆ ಹೊತ್ಕೊಂಡು ಹೋಗ್ತೀನಿ ಒಂದು ಹೊರೆನ ಸೊಪ್ಪುಗಳನ್ನ. ಯಾಕಂದರೆ ಫಸ್ಟ್ ಕಣ್ಣಿಂದ ನೋಡ್ಬೇಕು, ಅದನ್ನು ಮುಟ್ಟಬೇಕು, ಅದನ್ನು ಅನುಭವಿಸ್ಬೇಕು. ಅವಾಗ ಮಾತ್ರ ಅದು ನೆಕ್ಸ್ಟ್ ಜನ್ರೇಷನ್ಗೆ ತಲುಪಿಸ್ಬೋದು ಅಂತ ನನ್ನ ಯೋಚನೆ ಇರೋಂಥದ್ದು. So when it comes to the ಒಂದು ನಿಮಿಷ basically, I know it's edible now. You have told me this. Like, what is the end goal with this? Rather than throwing that weed and getting it out, you want that to be consumed by people for This is seasonal nutrition. understood. Okay, it is not available throughout the year. Ah. So in rainy season, in between crops, it is grown. So that needs to be harvested and consumed locally. Okay, local market we have to create, one part. Second market is if we are growing lot more, so it needs to be taken into city centers or towns or maybe villages, okay, and sell it. That's the only way. Okay, this tradition will remain. If there, Farmers worry a lot about weed these days, right? If this awareness that you are planning to create is created, then I think it's a win-win for them. Wherein they don't have to depend on getting rid of the weed, rather than I think they can depend on that weed for their sustainability also. And do you think this will give them better returns over a period of time? so it is not the question of returns; it's the question of nutrition. Okay. Weeds, what we consider generally as the weeds, can be amazing source of nutrition. Very high nutrition. ಡೈಲಿ what- ನ್ಯೂಟ್ರಿಷನ್. ಹೌದು This is what we need to tell. The pricing, all of it, we can figure it out. But a fundamental aspect is we are ignoring it as a weed. Okay, it's a nutrition, source of nutrition. Correct. Can we take it to people? Anyway, thank you, Murali, ಬಂದಿದ್ದಕ್ಕೆ. ಏ, Okay. ನಂಗೆ ಖುಷಿ ತುಂಬಾ ಸಂತೋಷ. 4 ಜನಕ್ಕೆ ತಲುಪುತ್ತಲ್ಲ ಅಂತ Okay, ಹೇಳಿ ತುಂಬಾ ಸಂತೋಷ. ಮೀಡಿಯಾ ಮೂಲಕ.